ವೀಕ್ಷಕರೆಲ್ಲರಿಗೂ ನಮಸ್ಕಾರ, ಶುಭೋದಯ. ನಿಮ್ಮೆಲ್ಲರ ನೆಚ್ಚಿನ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆದರಪೂರ್ವಕ ಸ್ವಾಗತ, ಆತ್ಮೀಯ ಸುಸ್ವಾಗತ ತಮ್ಮೆಲ್ಲರಿಗೂ. ವೀಕ್ಷಕರೇ, ಇಂದು ಬುಧವಾರದ ಈ ಸುದಿನದಂದು ನಾವು ಅಚ್ಯುತನನ್ನ, ಅಭಯಪ್ರದನನ್ನ, ಅಚಿಂತ್ಯ ಸ್ವರೂಪನೂ ಆದಂತ ದಾಮೋದರನನ್ನ, ಮಹಾವಿಷ್ಣುವನ್ನ ಸ್ಮರಿಸ್ತಾ ಕಾರ್ಯಕ್ರಮವನ್ನ ಆರಂಭಿಸೋ ಸಮಯ ಆಗಿದೆ. ಇನ್ನ ಗುರುಗಳು ಕೂಡ ಆಗಮಿಸಿದಾಗಿದೆ. ಗುರುಜಿಯವರು ಇಂದು ತಿಳಿಸ್ಕೊಡುವಂತಹ ವಿಷಯ ದಾರಿದ್ರ್ಯ ನಿವಾರಣೆಗೆ ಸರಳ ಸೂತ್ರಗಳು. ಈ ಬಗ್ಗೆ ನೀವು ಕೂಡ ಕಾರ್ಯಕ್ರಮ ನೋಡಲು, ವೀಕ್ಷಿಸಲು, ಸಾಕಷ್ಟು ಮಾಹಿತಿಯನ್ನ ತಿಳ್ಕೊಳ್ಳಲು ಬಹಳ ಕುತೂಹಲದಿಂದ, ಕಾತುರದಿಂದ ಕಾಯ್ತಾ ಇರ್ತೀರಲ್ವಾ? ಹಾಗಿದ್ರೆ ಬನ್ನಿ ಮೊದಲಿಗೆ ಗುರುಗಳನ್ನ ಬರಮಾಡ್ಕೊಳ್ಳೋಣ. ಶ್ರೀಯುತರು ಖ್ಯಾತ ಜ್ಯೋತಿಷ್ಯರು, ಆಧ್ಯಾತ್ಮಿಕ ಧಾರ್ಮಿಕ ಚಿಂತಕರು, ಸದಾದೇವಿ ಔಪಾಸಕರು, ತಂತ್ರವಿದ್ಯಾ ಪ್ರಾವೀಣರು, ತೇಜೋಮಂದಿ ರಮಲಶಾಸ್ತ್ರ, ಸ್ವರಶಾಸ್ತ್ರದಲ್ಲಿ ಪ್ರಾವೀಣ್ಯತೆ ಹೊಂದಿರುವ ದೇವಿಶ್ರೀ ಮಹಾಸಂಸ್ಥಾನದ ಸಂಸ್ಥಾಪಕರು ಹಾಗೂ ದೇವಿಶ್ರೀ ಜ್ಯೋತಿ ಪತ್ರಿಕೆಯ ಪ್ರಧಾನ ಸಂಪಾದಕರು ಆದಂತ ಶ್ರೀ ದೇವಿಶ್ರೀ ಗುರುಜಿಯವರು ನಮ್ಮೊಂದಿಗಿದ್ದಾರೆ. ಗುರುಜಿ, ಎಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಆದರಪೂರ್ವಕ ಸ್ವಾಗತ. ಬ್ರಹ್ಮೋಸ್ಮಿ. ಗುರುಜಿ, ಮೊದಲಿಗೆ ಪಂಚಾಂಗ ಶ್ರವಣ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಆದಿಶೇಷಾಯ ನಮಸ್ತುಭ್ಯಂ ಅನಂತಫಲದಾಯಕಂ. ನಮೋ ಅಸ್ತು ಪದ್ಮನಾಭಾಯ ನಾಗಾನಾಂ ಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಜಯನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಕೃಷ್ಣ ಪಕ್ಷ ಪ್ರಥಮಿ ಪಾಡ್ಯಮಿ ಸ್ವಾತಿ ನಕ್ಷತ್ರ ವಜ್ರವ ಯೋಗ ತೈತುಲಕರಣ. ವಿಶೇಷತಃ ಬುಧವಾರ ಈ ದಿನ ಸೂರ್ಯೋದಯ ಆಗಿರತಕ್ಕಂಥದ್ದು ಬೆಳಗ್ಗೆ 6:09 ಆಗಿದೆ. ಸೂರ್ಯಾಸ್ತ ಸಂಜೆ 6:32 ಆಗಲಿದೆ. ಇನ್ನು ಈ ದಿನದ ಸೂರ್ಯೋದಯ ಪ್ರಕಾರವಾಗಿ ಮಧ್ಯಾಹ್ನ 12:20 1:55 ತನಕ ರಾಹುಕಾಲ ಇರುತ್ತೆ. ಇನ್ನ ಈ ಮಧ್ಯದಲ್ಲಿ ಈ ದಿನದ ದುರ್ಮುಹೂರ್ತ ಮಧ್ಯಾಹ್ನ 12ರಿಂದ 1 ಗಂಟೆ ತನಕ ದುರ್ಮುಹೂರ್ತ ಇರತಕ್ಕಂಥದ್ದು. ಇನ್ನು ಅಭಿಜಿತ್ ಮುಹೂರ್ತವು ಅಲ್ಲಿಯೇ ಇರುವುದರಿಂದ ಈ ದಿನ ಅತ್ಯಂತ ಉತ್ತಮ ಮುಹೂರ್ತಗಳು ಯಾವುದೂ ಇಲ್ಲ. ಆದರೆ ಈಗ 9:30ರಿಂದ 10 ಗಂಟೆ ಒಳಗೆ ಕೆಲವೊಂದು ಅರ್ಧ ಗಂಟೆ ಒಂದು ಶುಭ ಮುಹೂರ್ತಗಳು ತಮಗೆ ಸಿಗಬಹುದು. ಆ ಸಮಯದಲ್ಲಿ ಯಾವುದಾದ್ರೂ ಒಳ್ಳೆಯ ನಿರ್ಧಾರ, ಪ್ರಯಾಣ ಇಂಥದ್ದು ಮಾಡ್ಕೋಬಹುದು. ಆದರೆ ಈ ದಿನ ಸ್ವಾತಿ ನಕ್ಷತ್ರ ವಿಶೇಷವಾಗಿರತಕ್ಕಂತಹ ದಿನ. ಸ್ವಾತಿ ನಕ್ಷತ್ರದಲ್ಲಿ ವಾಯು, ಸ್ವಾತಿ ನಕ್ಷತ್ರದ ಅಧಿದೇವತೆ ವಾಯು, ಮತ್ತೆ ಸ್ವಾತಿ ನಕ್ಷತ್ರಾಧಿಪತಿ ರಾಹು ಮತ್ತು ವಾಯುವಿನ ತತ್ವದಲ್ಲಿ ಈ ದಿನ ಬುಧವಾರ ಬಂದಿರತಕ್ಕಂಥದ್ದು ತುಂಬಾ ವಿಶೇಷವಾಗಿರ್ತಕ್ಕಂಥ ದಿನ. ಇನ್ನ ಸ್ವಾತಿ ನಕ್ಷತ್ರದಲ್ಲಿ ಚಂದ್ರ ಪ್ರವೇಶ ಮಾಡಿದ್ದಾನೆ. ಚಂದ್ರ ರಾತ್ರಿಯ ವಿಶೇಷ ಇತ್ತು. ಏನಪ್ಪಾ ಅಂತಂದ್ರೆ, ನಿನ್ನೆ ರಾತ್ರಿ ಹುಣ್ಣಿಮೆ ಸುಮಾರು ರಾತ್ರಿ 2 ಗಂಟೆಯಿಂದ 4:20 ತನಕ ಚಂದ್ರ ಕೆಂಪಗೆ ಇದ್ದ. ನಿನ್ನೆ ಟೆಲಿಸ್ಕೋಪ್ ಅಲ್ಲಿ ಎಲ್ಲರೂ ಸಾಕಷ್ಟು ವಿಜ್ಞಾನಿಗಳನ್ನು ನೋಡಿ ತಲೆ ಕೆಡಿಸ್ಕೊಂಡಿದ್ದಾರೆ. ಅದು ಯಾಕಂಗಾಯ್ತು ಅಂತಂದ್ರೆ ಅದಕ್ಕೊಂದು ವೈಜ್ಞಾನಿಕ ಕಾರಣ ಇದೆ. ಆ ಒಂದು ಪಿಂಕ್ ಮೂನ್ ಅಂತ ಹೇಳಿ ಆಚರಣೆ ಮಾಡ್ತಾರೆ. ಇದು ಸುಮಾರು ವರ್ಷಗಳಿಗೊಂದ್ಸರಿ ಬರತಕ್ಕಂತ ಒಂದು ವಿಶೇಷವಾಗಿರತಕ್ಕಂಥ ದಿನ. ಇನ್ನು ಈ ದಿನ ಪಾಡ್ಯದಿಂದ ಶುರುವಾಗಿರತಕ್ಕಂಥದ್ದು ಪ್ರಥಮ ದಿನ. ಈ ದಿನ ಸ್ವಾತಿ ನಕ್ಷತ್ರದಲ್ಲಿ ಚಂದ್ರನು ಪ್ರವೇಶ ಮಾಡಿರತಕ್ಕಂಥದ್ದು. ಚಂದ್ರ ಸ್ವಾತಿ ನಕ್ಷತ್ರದಿಂದ ಯಾವ ರಾಶಿಯವರಿಗೆ ಏನು ಫಲ? ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಉತ್ತಮವಾಗಿರತಕ್ಕಂಥ ದಿನ. ಸ್ವಲ್ಪ ಮಟ್ಟಿಗೆ ಅನಾರೋಗ್ಯ, ಜಾಗೃತೆ ವಹಿಸಿ. ಆದರೆ ದುಃಖದ ವಾತಾವರಣ ಇರುತ್ತೆ. ಯಾವ ಕೆಲಸ ಕಾರ್ಯಗಳಲ್ಲೂ ಸಿದ್ಧಿ ಇರೋದಿಲ್ಲ. ಸ್ವಲ್ಪ ಮಾನಸಿಕ ಅಶಾಂತಿ ಸೃಷ್ಟಿಯಾಗುತ್ತೆ. ಇನ್ನ ಹೊಸ ವಸ್ತ್ರಗಳ ಖರೀದಿ ಮತ್ತು ಈ ದಿನ ಎಲ್ಲಾದ್ರೂ ದೂರದ ಪ್ರಯಾಣ ಇರತಕ್ಕಂಥದ್ದು ತುಂಬಾ ಉತ್ತಮವಾದ ದಿನ. ಮತ್ತಷ್ಟು ಶುಭಫಲಗಳು, ಎಲ್ಲಾ ರೀತಿಯ ಶುಭಫಲಗಳನ್ನ ತಾವು ಪಡಿಬೇಕು, ಉನ್ನತ ಒಂದು ಸ್ಥಾನಕ್ಕೆ ಹೋಗ್ಬೇಕು, ತಾವೆಲ್ಲರೂ ಚೆನ್ನಾಗಾಗ್ಬೇಕು ಅನ್ನೋದಾದ್ರೆ ಈ ದಿನ ವಿಶೇಷವಾಗಿ ನಿರ್ವಿಘ್ನಕಾರಕ ಮಹಾಗಣಪತಿಯನ್ನು ಪೂಜೆ ಮಾಡ್ಕೊಂಬಿಡಿ. ಎಲ್ಲಾ ರೀತಿಯ ಶುಭಫಲಗಳು ನಿಮ್ದೇ ಆಗುತ್ತೆ. ಇದೀಗ ವೃಷಭ ರಾಶಿ.
ವೃಷಭ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ದುಃಖದ ವಾತಾವರಣ, ಮನೆಯಲ್ಲಿರ್ತಕ್ಕಂಥವ್ರು ಯಾವುದೇ ಒಂದು ಕೆಲಸ ಮಾಡಕ್ ಹೋದ್ರು ಈ ದಿನ ಸ್ವಲ್ಪ ಸೋಂಬೇರಿತನ ಇರುತ್ತೆ, ಯಾವುದನ್ನು ಕಂಪ್ಲೀಟ್ ಆಗಿ ಮಾಡೋದಕ್ಕಾಗೋದಿಲ್ಲ. ಮತ್ತೆ ಅನಾರೋಗ್ಯದ ವಾತಾವರಣವೂ ಇರುತ್ತೆ, ಆಯಾಸ ಆಗುವಂಥದ್ದು, ಸ್ವಲ್ಪ ಜಾಗ್ರತೆ ವಹಿಸಿ. ಮತ್ತೆ ದೂರದಿಂದ ಸ್ವಲ್ಪ ಕೆಟ್ಟ ಒಂದು ವಾರ್ತೆಗಳನ್ನ ಕೇಳುವಂಥದ್ದು, ಯಾವ್ದಾದ್ರು ಅಪಶಕುನ ವಾರ್ತೆಗಳನ್ನ ಕೇಳುವಂಥದ್ದು, ಅಪವಾರ್ತೆಗಳು ಬರುವಂಥದ್ದು, ಎಚ್ಚರಿಕೆಯಿಂದ ವಹಿಸ್ಬೇಕು. ಈ ದಿನ ಮನಸ್ಸಿಗೆ ಅಶಾಂತಿ ಇರತಕ್ಕಂಥದ್ದು ಅಷ್ಟು ಉತ್ತಮ ದಿನವಲ್ಲ. ಆದ್ರೂ ಸಹ ಎಲ್ಲಾ ರೀತಿಯ ಶುಭಫಲಗಳನ್ನ ನೀವು ಪಡಿಬೇಕು ಅನ್ನೋದಾದ್ರೆ ಈ ದಿನ ವಿಶೇಷವಾಗಿ ಮಹಾವಿಷ್ಣು ಆರಾಧನೆ, ವಿಷ್ಣುವಿಗೆ ತುಳಸಿ ಅರ್ಚನೆ ಮಾಡುವಂಥದ್ದು ಅಥವಾ ನಿಮ್ಮ ಜೇಬಿನಲ್ಲಿ ತುಳಸಿ ದಳವನ್ನ ಇಟ್ಕೊಂಡು ಓಡಾಡುವಂಥದ್ದು ಮತ್ತಷ್ಟು ಶುಭಕರವನ್ನ ಉಂಟು ಮಾಡುತ್ತೆ. ಇದೀಗ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಸ್ವಲ್ಪ ಮಟ್ಟಿಗೆ ಹಿರಿಯ ಅಧಿಕಾರಿಗಳಿಂದ ವಿಶೇಷವಾಗಿ ಹಿರಿಯ ಅಧಿಕಾರಿಗಳಿಂದ ತೊಂದರೆಗಳಾಗುವಂಥದ್ದು, ಭಯ ಪಡುವಂಥದ್ದು ಇರುತ್ತೆ, ಎಚ್ಚರಿಕೆ ವಹಿಸ್ಬೇಕು. ಈ ದಿನ ತಂದೆಯಿಂದ ಸ್ವಲ್ಪ ಮಟ್ಟಿಗೆ ತೊಂದರೆಗಳೊಳಗಾಗುವಂಥದ್ದು, ಮನಸ್ತಾಪಗಳು ಬರುವಂಥದ್ದು ತಂದೆ ತಾಯಿಯಿಂದ, ಮಕ್ಕಳಿಂದ. ಆದ್ರೆ ಉತ್ತಮವಾದ ಫಲಗಳನ್ನ ಪಡಿಬೇಕು, ಶುಭವಾರ್ತೆಯನ್ನು ಕೇಳಬೇಕು, ಕುಟುಂಬದಲ್ಲಿ ನೆಮ್ಮದಿಯಾಗಿರ್ಬೇಕು, ಆರೋಗ್ಯದಲ್ಲಿ ಚೆನ್ನಾಗಿರ್ಬೇಕು ಅನ್ನೋ ಒಂದು ವಿಚಾರವಾಗಿದ್ದರಿಂದ ಈ ದಿನ ನೀವು ವಿಶೇಷವಾಗಿ ಹನುಮಂತನ ಆರಾಧನೆ ಮಾಡಬೇಕು. ಹನುಮಂತನ ಆರಾಧನೆ ಮಾಡೋದ್ರಿಂದ ಎಲ್ಲ ರೀತಿಯ ಶುಭ ಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಮಟ್ಟಿಗೆ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆ ಇರತಕ್ಕಂಥದ್ದು, ಜಾಗ್ರತೆ ವಹಿಸಬೇಕು. ಮತ್ತು ಬಂಧುಗಳ ಒಂದು ನಾಶ ಅಂತ ಹೇಳ್ತಿದೆ, ಬಂಧುಗಳನ್ನ ಸ್ವಲ್ಪ ಮಟ್ಟಿಗೆ ನಾಶ ಪಡಿಸುವಂಥದ್ದು ಇರುತ್ತೆ, ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಮತ್ತು ಈ ಒಂದು ಕುಟುಂಬಸ್ಥರಿಂದ ಸ್ವಲ್ಪ ನೆಮ್ಮದಿ ಹಾಳಾಗುವಂತ ಒಂದು ಸ್ವಭಾವ ಇದೆ, ಜಾಗ್ರತೆ ವಹಿಸಬೇಕು. ಮತ್ತು ದ್ರವ್ಯನಾಶ ನೋಡಿ, ಸಾಕಷ್ಟು ಹಣವನ್ನು ನಷ್ಟ ಮಾಡ್ಕೊಳ್ಳುವಂಥದ್ದು, ಯಾರಿಗಾದ್ರೂ ಕೊಟ್ಟು ಕಳ್ಕೊಳ್ಳುವಂಥದ್ದು ಅಥವಾ ಯಾವ್ದಾದ್ರು ಮನಸ್ತಾಪದಿಂದ ಕಳ್ಕೊಳ್ಳುವಂಥದ್ದು ಈ ರೀತಿ ಇರುತ್ತೆ. ಇದರಿಂದ ಮನಸ್ಸು ಚೆನ್ನಾಗಿರ್ಬೇಕು, ಯಾವುದೇ ತರದ ಅಪಘಾತಗಳಾಗಬಾರ್ದು, ಅಪವಾದಗಳು ಬರಬಾರ್ದು, ಕುಟುಂಬದಿಂದ ನೆಮ್ಮದಿ ಕಿರಿಕಿರಿ ಬರಬಾರ್ದು, ನೆಮ್ಮದಿಯಾಗಿರ್ಬೇಕು ಅನ್ನೋ ದೃಷ್ಟಿಯಿಂದ ಇದನ್ನ ವಿಶೇಷವಾಗಿ ಶಿವನ ಆರಾಧನೆ, ಶಿವನ ಪೂಜೆ, ಶಿವನ ಧ್ಯಾನದಿಂದ ಎಲ್ಲಾ ರೀತಿಯ ಶುಭ ಫಲಗಳು ನಿಮ್ಮದೇ ಆಗುತ್ತೆ. ವೀಕ್ಷಕರೇ, ಹಾಸನಿಂದ ಲತಾ ಅವರು ಕರೆ ಮಾಡಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ. ಹಲೋ ಮೇಡಮ್. ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ನೀವು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡ್ಸ್ಕೊಳ್ತೀರಾ ಮೇಡಮ್. ಥ್ಯಾಂಕ್ ಯು ಲತಾ ಅವರೇ. ಹೇಳಿಮ್ಮ, ಯಾರ ಬಗ್ಗೆ ಕೇಳ್ಬೇಕು? ಮೇಡಮ್ ಹಾಸನಿಂದ ಮಾತಾಡ್ತಾ ಇದ್ದೀನಿ. ಹಾ ಹೇಳಿ, ಗೊತ್ತಾಯ್ತು ಲತಾ ಅವರೇ. ಯಾರ ಬಗ್ಗೆ ಕೇಳ್ಬೇಕಿತ್ತು? ಮಗಳ ಬಗ್ಗೆ ಕೇಳ್ಬೇಕಿತ್ತು ಮೇಡಮ್. ಮಗಳ ಹೆಸರನ್ನ ತಿಳಿಸ್ಕೊಡಿ. ಮಗಳು ಚೈತ್ರ ಅಂತ, 30 ಮಾರ್ಚ್ 87. 30 ಮಾರ್ಚ್ 87 ಮೇಡಮ್. ಸಮಯ ಬೆಳಗ್ಗೆ 10:24. 10:20. ಜನ್ಮ ರಾಶಿ ನಕ್ಷತ್ರ ಯುಗಾದಿ ಹಬ್ಬದ ದಿನ ಮೇಡಮ್. ಮತ್ತೆ ರೇವತಿ ನಕ್ಷತ್ರ ಮೀನ ರಾಶಿ. ಸರಿಮ್ಮ. ಲತಾ ಅವರೇ, ಗುರುಜಿ ಅವರಿದ್ದಾರೆ, ಮಾತಾಡಿ ಚೈತ್ರ ಬಗ್ಗೆ ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ. ಕೋಟಿ ನಮಸ್ಕಾರ ಗುರುಜಿ. ನಿಮ್ಗೆ ಒಳ್ಳೇದಾಗ್ಲಿ ತಾಯಿ, ಅಷ್ಟೇ ಕೋಟಿ ಆಶೀರ್ವಾದಗಳು ಇರುತ್ತೆ. ಮಗಳ ಬಗ್ಗೆ ಕೇಳ್ಬೇಕು ಅಂತ ಪ್ರಶ್ನೆ ಮಾಡಿದ್ರಿ. ನೋಡಿ, ಮಗಳ ಜಾತಕದಲ್ಲಿ ಗುರುಜಿ ಹೇಳಿಮ್ಮ, ಮಗಳ ಜಾತಕದಲ್ಲಿ ಇರ್ತಕ್ಕಂಥ ವಿಶೇಷವಾದ ಯೋಗ ಇದೆ. ಆದ್ರೆ ಜಾತಕದಲ್ಲಿ ಇರ್ತಕ್ಕಂಥದ್ದು ಕುಜದೋಷ. ಹೌದಾ ಗುರುಜಿ? ಕುಜದೋಷ ಇರ್ತಕ್ಕಂಥದ್ದು. ಮತ್ತೆ ಈ ಒಂದು ವಿಶೇಷವಾಗಿ ಸೋಮವಾರ ಹುಟ್ಟಿರ್ತಕ್ಕಂಥದ್ದು, ಯುಗಾದಿ ಹಬ್ಬದ ದಿನ ತುಂಬಾ ಒಳ್ಳೇದೆ. ರೇವತಿ ನಕ್ಷತ್ರ ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಯೋಗ ಫಲಗಳು ಎಲ್ಲವೂ ಕಾಣಿಸ್ತದೆ ನೋಡಿ, ರಮಲಶಾಸ್ತ್ರ ಎಲ್ಲವೂ ಇರತಕ್ಕಂಥದ್ದು. ಆದ್ರೆ ಜನ್ಮ ಲಗ್ನದಲ್ಲಿ ಕುಜ, ಸಪ್ತಮದಲ್ಲಿ ಶನಿ ಇರೋದ್ರಿಂದ ಈ ಹುಡುಗಿ ಜೀವನದಲ್ಲಿ ವಿವಾಹಕ್ಕೆ ಸಂಬಂಧಪಟ್ಟಿರೋ ಸಾಕಷ್ಟು ತೊಂದರೆಗಳನ್ನ ಅನುಭವಿಸಬೇಕಾಗತ್ತೆ ಅಂತ. ಹೌದು ಗುರುಜಿ, 4 ವರ್ಷದಿಂದ ತುಂಬಾ ಪ್ರಯತ್ನ ಮಾಡ್ತಿದೀವಿ ಗುರುಜಿ. ತುಂಬಾ ಅಂದ್ರೆ ತುಂಬಾ ಪ್ರಯತ್ನ ಮಾಡ್ತೀವಿ. ಯಾರಿಗೆ ಆಗ್ಲಿ ಸಪ್ತಮ ಸ್ಥಾನದಲ್ಲಿ ಶನಿ ಇದ್ದಾಗ ಈ ರೀತಿ ಆಗುವಂತದ್ದು. ಅದರಿಂದ ನಿಧಾನವಾಗಿ ಮಂದ ಸ್ಥಿತಿಯಲ್ಲಿ ಮದುವೆ ಆಗುತ್ತೆ ಅಂತ. ಆದ್ರೆ ಚಿಂತೆ ಮಾಡಬೇಡಿ, ಖಂಡಿತವಾಗ್ಲೂ ಅತಿ ಶೀಘ್ರವಾಗಿ ಒಂದು ವಿವಾಹ ಆಗಲಿಕ್ಕೆ ನಾನು ಒಂದು ಸಣ್ಣ ರಸವನ್ನು ಕೊಡ್ತೀನಿ. ಪ್ರತಿ ದಿನ 32 ದಿನಗಳ ಕಾಲ ಸತತವಾಗಿ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಎಳ್ಳೆಣ್ಣೆಯಲ್ಲಿ 2 ಬತ್ತಿಯನ್ನ ಹಾಕಿ ದೀಪ ಹಚ್ಚಿ 18 ಪ್ರದಕ್ಷಿಣೆಗಳನ್ನ ಮಾಡ್ತಾ ಬರಬೇಕು. ಈ ರೀತಿ 32 ದಿನಗಳ ಕಾಲ ಸತತವಾಗಿ ಮಾಡಿದ್ರೆ ಖಂಡಿತವಾಗಿ ಇದು ಮುಗಿದು 3 ತಿಂಗಳಲ್ಲಿ ಮಗಳ ಮದುವೆ ನಿಶ್ಚಯ ಆಗ್ಬಿಡುತ್ತೆ ತಾಯಿ. ಆದ್ರೆ ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಮದುವೆ ಫಿಕ್ಸ್ ಆಗ್ತಿದೆ ಅಂತ 32 ದಿನಗಳ ಒಳಗಡೆ ಪೂಜೆ ನಿಲ್ಲಿಸಬಾರ್ದು. ಈ ರೀತಿ 32 ದಿನಗಳ ಕಾಲ ಮಾಡಿದ್ರೆ ಖಂಡಿತವಾಗ್ಲಿ ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತೋ ಅಂತ ನಾನು ಆಶೀರ್ವಾದ ಮಾಡಿದ್ದೀನಿ. ಆ ದೇವಿ ಹತ್ರ ಸಹ ನಾನು ಪ್ರಾರ್ಥನೆ ಮಾಡ್ತೀನಿ. ಆ ದೇವಿಯ ಅನುಗ್ರಹ ನಿಮ್ಮ ಮೇಲೆ ಇರುತ್ತೆ ತಾಯಿ. ಒಳ್ಳೇದಾಗ್ಲಿ ಅಮ್ಮ. ನಮಸ್ತೆ. ವೀಕ್ಷಕರೇ, ಜಗದಂಬ ಅವರು ನೆಲಮಂಗಲದಿಂದ ಕರೆ ಮಾಡಿದರೆ, ಮಾತಾಡ್ಸೋಣ ಬನ್ನಿ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್.
ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ ಬಗ್ಗೆನೆ ಕೇಳ್ಬೇಕಾಯ್ತು ಮೇಡಮ್. ಡೇಟ್ ಆಫ್ ಬರ್ತ್ ಡೀಟೇಲ್ಸ್ ತಿಳಿಸ್ಕೊಡಿ. 19/3/82. 19/3/82ನೇ ಇಸವಿ. ರಾತ್ರಿ 10:38. ರಾತ್ರಿ 10:38. ಜನ್ಮ ರಾಶಿ ನಕ್ಷತ್ರ ಅದೆಲ್ಲ ಗೊತ್ತಿಲ್ಲ ಮೇಡಮ್ ನನ್ಗೆ. ಹೌದಾ, ಸರಿ. ಮದ್ವೆ ಆದಂತ ದಿನಾಂಕ, ಮುಹೂರ್ತದ ಸಮಯ? ಮದ್ವೆ ಆಗಿದ್ಯಾ ನಿಮ್ಗೆ? ಆಗಿದೆ ಮೇಡಮ್. 6/6/2002. 6/6/2002. ಮುಹೂರ್ತದ ಸಮಯ ಹೇಳಿ. ಸರಿಯಾಗಿ ಗೊತ್ತಿಲ್ಲ ಮೇಡಮ್. ಪರವಾಗಿಲ್ಲ, ಗುರುಜಿ ಅವರಿದ್ದಾರೆ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ. ಹೇಳಿ ತಾಯಿ. ನೀವು ಶುಕ್ರವಾರನ ಹುಟ್ಟಿರೋದು? ಹಾ ಮೇಡಮ್. ಹಾ ಸರ್. ಶುಕ್ರವಾರ ರಾತ್ರಿ ಹುಟ್ಟಿರ್ತಕ್ಕಂಥದ್ದು. ಪೂರ್ವಾಷಾಢ ನಕ್ಷತ್ರ ಧನುರ್ ರಾಶಿಯಲ್ಲಿ ಹುಟ್ಟಿದ್ಯಮ್ಮ. ಪೂರ್ವಾಷಾಢ ನಕ್ಷತ್ರ ಧನುರ್ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥದ್ದು. ನೋಡು, ನಿನ್ನ ಜನ್ಮ ಜಾತಕದಲ್ಲಿ ತೃತೀಯ ಸ್ಥಾನ, ದ್ವಿತೀಯ ಸ್ಥಾನ, ಜನ್ಮಗುರು ದೋಷ ಇದೆ. ಜನ್ಮಗುರು ದೋಷ. ಮದ್ವೆ ಆಗಿದ್ಯಾ? ಮದ್ವೆ ಆಗಿದೆ ಗುರುಜಿ. ಹಸ್ಬೆಂಡ್ ತೀರೋಗಿದ್ದಾರೆ. ಒಬ್ಬ ಮಗ. ಅಲ್ಲೇ ಸಮಸ್ಯೆ ಇರತಕ್ಕಂಥದ್ದು. ಜನ್ಮಗುರು ದೋಷ. ಸಪ್ತಮಾಧಿಪತಿ ಕುಜ ಶನಿ ಜೊತೆ 12ನೇ ಮನೆಯಲ್ಲಿ ಕೂತಿರ್ತಕ್ಕಂಥದ್ದು. ಸಪ್ತಮಾಧಿಪತಿ ಕುಜ ಮೂರನೇ ಗ್ರಹ 12ನೇ ಮನೆಯಲ್ಲಿ ಕೂತಿರ್ತಕ್ಕಂಥದ್ದು. ಇದರಿಂದ ಯಾರಿಗೆ ಆಗ್ಲಿ ಸಪ್ತಮ ಸ್ಥಾನಾಧಿಪತಿ ಶನಿ ಜೊತೆ ಇದ್ದಾಗ ಇಂಥದ್ದು ಆಗತ್ತೆ ಅಂತ. ಆದ್ರೆ ಮದುವೆ ಮುಂಚಿತವಾಗ್ಲೇ ನೀವೇನಾದ್ರೂ ಜಾತಕವನ್ನು ಪರಿಶೀಲನೆ ಮಾಡಿ ಒಂದು ಕುಂಭ ವಿವಾಹನೋ ಅರ್ಕ ವಿವಾಹನ ಮಾಡಿದ್ರೆ ಖಂಡಿತ ಈ ರೀತಿ ಆಗ್ತಿರ್ಲಿಲ್ಲ ತಾಯಿ. ಆದ್ರೆ ಈ ರೀತಿ ಈಗ ಆಗ್ಬಿಟ್ಟಿದೆ. ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದ್ರಮ್ಮ? ಗುರುಜಿ, ನಾನು ಗಾರ್ಮೆಂಟ್ಸ್ ಹೋಗ್ಕೊಂಡು ಮಗು ಸಾಕಾಗ್ತಾ ಇದ್ದೀನಿ. ಸರಿ. ನನ್ ತುಂಬಾ ಜೀವನದಲ್ಲಿ ನೊಂದ್ಬಿಟ್ಟಿದ್ದೀನಿ. ಒಬ್ಬ ಕೈಲಿ ಹೇಳ್ಕೊಳಕ್ಕೂ ಆಗಲ್ಲ, ಬಿಡಕ್ಕೂ ಆಗಲ್ಲ. ನನಗೆ ನೆಮ್ಮದಿ ಅನ್ನೋದೇ ಇಲ್ಲ ಗುರುಜಿ. ಅತ್ತೆ ಮನೆ ಕಡೆಯಿಂದನೂ ನನಗೆ ಏನು ಸಹಾಯ ಇಲ್ಲ. ತಾಯಿ ಮನೇಲಿ ಇಟ್ಕೊಂಡು ಗಾರ್ಮೆಂಟ್ಸ್ ಓದ್ಕೊಂಡು ನನ್ ಜೀವನ ಹೆಂಗೋ ಸಾಧಿಸ್ತಾ ಇದ್ದೀನಿ. ಅವತ್ತಿಂದ ಅವತ್ತಿಗೆ ಹೆಂಗೋ. ಏನ್ ಕೆಲಸ ಮಾಡ್ತಿದೀಯ ತಾಯಿ? ಗಾರ್ಮೆಂಟ್ಸ್ ಅಲ್ಲಿ ಟೈಲರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಗುರುಜಿ. ಸರಿಮಾ, ಚಿಂತೆ ಮಾಡ್ಬೇಡ. ಆ ಮಗುನ್ ಚೆನ್ನಾಗಿ ನೋಡ್ಕೋ, ಚೆನ್ನಾಗಿ ಓದ್ಸು. ನಿನಗೆ ನೆಮ್ಮದಿ ತರೋ ಅಂತ ಒಂದು ಪೂಜೆಯನ್ನ ನಾನು ತಿಳಿಸ್ಕೊಡ್ತೀನಿ. ಅದನ್ನ ಯಾವಾಗ್ಲೂ ಮಾಡ್ಕೊಂತ ಇರು. ಯಾರಿಗೂ ನೋವು ಮಾಡ್ಬೇಡ, ಯಾರನ್ನು ಎದುರಾಕೋಬೇಡ, ಯಾರಿಗೂ ಬೈಲು ಬೇಡ, ಯಾರ ಮೇಲೇನು ಡಿಪೆಂಡ್ ಆಗ್ಬೇಡ ಜೀವನದಲ್ಲಿ. ನಿನ್ನ ಕಾಲ ಮೇಲೆ ನೀನ್ ನಿಂತ್ಕೊಂಡು ದುಡ್ಕೊಂಡು ನಿನ್ನ ಕುಟುಂಬ ಆಯ್ತು, ತಾವಾಯ್ತು, ನಿಮ್ಮ ಮಗು ಆಯ್ತು. ಇದೇ ರೀತಿ ಪ್ರಪಂಚ ಸರಿ ಇಲ್ಲ, ಅಪವಾದಗಳು, ಅನುಮಾನಗಳು ಏನೇನೋ ಇರುತ್ತೆ ಪ್ರಪಂಚದಲ್ಲಿ. ಇಲ್ದೇ ಇರ್ತಕ್ಕಂಥ ನೀವು ಅನುಭವಿಸ್ತಾ ಇದ್ರೆ ಆಲ್ರೆಡಿ ಏನ್ ನಡೀತಾ ಅಂತ ತಮ್ಗೆ ಗೊತ್ತಿದೆ. ಅದರಿಂದ ನೀವು ಯಾವ ರೀತಿ ಇರಬೇಕು ಆ ರೀತಿ ಕರೆಕ್ಟ್ ಆಗಿ ಒಂದು ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಂಡು ಆ ಮಗು ಮೇಲೆ ಪ್ರೀತಿಯಿಂದ ಇಟ್ಕೊಂಡು ಖಂಡಿತವಾಗ್ಲು ದೇವ್ರನ್ನ ಪ್ರಾರ್ಥನೆ ಮಾಡ್ಕೋತಾಯಿ. ಖಂಡಿತ ಒಳ್ಳೇದಾಗತ್ತೆ. ನೀನು ಸತತವಾಗಿ ಪ್ರತಿನಿತ್ಯವೂ ಸಹ ನೀನು ಕನಕದಾರ ಸ್ತೋತ್ರವನ್ನು ಓದ್ಕೊಳ್ತಾ ಇರು. ಕನಕದಾರ ಸ್ತೋತ್ರವನ್ನು ಕೇಳೋದ್ರಿಂದ, ಓದ್ಕೊಳ್ಳೋದ್ರಿಂದ ನಿನ್ನ ಜೀವನದಲ್ಲಿ ಸುಖ ಸಂಪತ್ತು ವೃದ್ಧಿ ಆಗತ್ತೆ. ಅದೇ ರೀತಿ ಪ್ರತಿ ಶನಿವಾರ ಯಾವ್ದಾದ್ರು ವಿಷ್ಣು ದೇವಸ್ಥಾನಕ್ಕೆ ಹೋಗಿ ವಿಷ್ಣು ದೇವಸ್ಥಾನದಲ್ಲಿ ಒಂದು ತುಳಸಿ ಮಾಲೆ ಕೊಡ್ತಾ ಇರಮ್ಮ. ನಿನ್ನ ಜೀವನದಲ್ಲಿ ನೆಮ್ಮದಿಯನ್ನ ಕಾಣಬಹುದು. ಒಳ್ಳೇದಾಗ್ಲಿ ತಾಯಿ. ನಮಸ್ತೆ. ಈಗ ಸಿಂಹ ರಾಶಿಯವರಿಗೆ ಈ ದಿನದ ಗೋಚಾರ ಫಲ ಹೇಗಿದೆ? ಬನ್ನಿ ಗುರುಗಳನ್ನ ಕೇಳಿ ತಿಳಿಯೋಣ. ಗುರುಜಿ, ಇದೀಗ ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಬಂಧು ಮಿತ್ರರ ಸಮಾಗಮನ ತುಂಬಾ ಉತ್ತಮವಾಗಿರತಕ್ಕಂಥದ್ದು. ಧನವೃದ್ಧಿ, ಉತ್ತಮವಾದ ಲಾಭ ತರತಕ್ಕಂಥದ್ದು. ಸಂತಾನ ವೃದ್ಧಿ ಅಂತ ಹೇಳಿದ್ರೆ ಮಕ್ಕಳಿಲ್ಲದೆ ಇರತಕ್ಕಂಥ ಮಕ್ಕಳು ಪ್ರಾಪ್ತಿ ಆಗುವಂಥದ್ದು. ಗೌರವ ಸನ್ಮಾನ ಸಿಗುವಂಥದ್ದು. ತುಂಬಾ ಉತ್ತಮವಾದ ಫಲಗಳೇ ಎದುರಿಸ್ತೀರಿ. ಇದನ್ನ ವಿಶೇಷವಾಗಿ ನೀವು ಯಾವುದೋ ಒಂದು ಅನ್ಕೊಂಡಿರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಸಹ ಉತ್ತಮವಾದ ಪ್ರತಿಫಲಗಳನ್ನು ಅನುಭವಿಸ್ತಕ್ಕಂಥದ್ದು. ಸುಮಾರು ದಿನಗಳಿಂದ ಪೆಂಡಿಂಗ್ ಇರತಕ್ಕಂಥದ್ದು ಇದನ್ನ ಕೆಲಸವನ್ನ ಪೂರ್ತಿ ಮಾಡುವಂಥದ್ದು. ಮನಸ್ಸಿಗೆ ನೆಮ್ಮದಿ ತರುವಂತ ದಿನ. ಮತ್ತಷ್ಟು ಶುಭ ಫಲಗಳು ನಿಮ್ಮದಾಗಬೇಕು. ಇದನ್ನ ತುಂಬಾ ಚೆನ್ನಾಗಿರ್ಬೇಕು, ಒಳ್ಳೇದಾಗಬೇಕು ಅನ್ನೋ ದೃಷ್ಟಿಯಿಂದ ಇದನ್ನ ವಿಶೇಷವಾಗಿ ನೀವು ಮಹಾಗಣಪತಿಯನ್ನು ಆರಾಧನೆ ಮಾಡಿಕೊಡಿ. ಮಹಾಗಣಪತಿ ಪೂಜೆಯನ್ನು ಮಾಡೋದ್ರಿಂದ ಮತ್ತಷ್ಟು ಶುಭ ಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಮಟ್ಟಿಗೆ ಆರೋಗ್ಯದಲ್ಲಿ ಕೊಂಚ ಏರುಪೇರಾಗುವಂಥದ್ದು, ಶಸ್ತ್ರಾಸ್ತ್ರಗಳಿಂದ ಗಾಯ ಆಗುವಂಥದ್ದು, ಸ್ವಲ್ಪ ಜಾಗೃತೆಯನ್ನ ವಹಿಸಬೇಕು. ಈ ದಿನ ತಲೆಗೆ ಸಂಬಂಧಪಟ್ಟಿರೋ ತೊಂದರೆಗಳನ್ನ ಎದುರುಭವಿಸ್ತೀರಿ. ತಲೆನೋವು ಬರುವಂಥದ್ದು, ಸೈನಸ್ ಪ್ರಾಬ್ಲಮ್ ಆಗುವಂಥದ್ದು, ಈ ರೀತಿ ಆಗಿರತಕ್ಕಂಥದ್ದು ಸ್ವಲ್ಪ ತೊಂದರೆಗಳಿರುತ್ತೆ. ಎಚ್ಚರಿಕೆ ವಹಿಸಬೇಕು. ಮತ್ತೆ ಜ್ವರ ಬರುವ ಸಂಭವವೂ ಇರುತ್ತೆ. ಥ್ರೋಟ್ ಅಲರ್ಜಿಸ್ ಬರುವಂಥದ್ದು, ಇಂಥದ್ದೆಲ್ಲ. ಒಟ್ಟಲ್ಲಿ ಇದನ್ನ ಆರೋಗ್ಯದಲ್ಲಿ ಕೊಂಚ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಅದರಿಂದ ಇದನ್ನ ವಿಶೇಷವಾಗಿ ಶಿವನ ಆರಾಧನೆ ಅಥವಾ ಮೃತ್ಯುಂಜಯ ಜಪವನ್ನು ಮಾಡೋದ್ರಿಂದ ಅಥವಾ ಸ್ವಲ್ಪ ಒಂದು ಚೂರಾದ್ರೂ ಬೆಲ್ಲವನ್ನ ಬಾಯಿಗೆ ಹಾಕೊಳ್ಳೋದ್ರಿಂದ ಇದನ್ನ ಆರೋಗ್ಯವೂ ಕೆಡುವುದಿಲ್ಲ. ಎಲ್ಲಾ ತರದ ಶುಭ ಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ತುಲಾ ರಾಶಿ.
ತುಲಾ ರಾಶಿಯವರಿಗೆ ಈ ದಿನ ಉತ್ತಮವಾಗಿರ್ತಕ್ಕಂಥ ದಿನ. ಎಲ್ಲಾ ರೀತಿಯ ಶುಭಫಲಗಳನ್ನ ಅನುಭವಿಸೋದ್ರಿಂದ ಉತ್ತಮವಾದ ಪ್ರತಿಫಲಗಳನ್ನ ಪಡೆಯಬಹುದು. ಇದನ್ನ ಯಾವುದೇ ರೀತಿಯ ಸಮಸ್ಯೆಗಳನ್ನು ಬಂದರೂ ಸಹ ಎದುರಿಸುವಂತ ದಿನ ಆಗಿದೆ. ಆದ್ರೆ ಎಷ್ಟೋ ಜನ ನಿಮ್ಮ ಮೇಲೆ ಇರತಕ್ಕಂತಹ ಒಂದು ಏನೋ ಅಪವಾದಗಳು, ವಾದಗಳು ಅಥವಾ ನಿಮ್ಮ ಮೇಲೆ ಇರತಕ್ಕಂಥ ಬಹುದಿನಗಳಿಂದ ಏನೋ ಮಾಡ್ತಿದ್ದಾರೆ. ಆದ್ರೆ ಅವರೆಲ್ಲರೂ ಸಹ ನಾಟಕವನ್ನ ಹಾಡಿ ಮತ್ತೊಮ್ಮೆ ನಿಮ್ಮ ಕಡೆ ಬರ್ತಕ್ಕಂಥ ಒಂದು ಪ್ರಯತ್ನದಲ್ಲಿರ್ತಾರೆ. ಸ್ವಲ್ಪ ಜಾಗ್ರತೆ ವಹಿಸಿ. ಆದ್ರೆ ಮುಂದೆ ಒಂದು ಮಾತು ಹಿಂದೆ ಒಂದು ಮಾತಾಡ್ತಕ್ಕಂಥದ್ದು, ಇಂಥ ವಿಚಾರಗಳನ್ನ ಕೇಳಿ ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಭಗವಂತ, ನಿಮ್ಮ ಇಷ್ಟಾರ್ಥ ದೇವಿಯನ್ನ, ಇಷ್ಟಾರ್ಥ ದೈವವನ್ನ ಪೂಜೆ ಮಾಡ್ಕೊಳ್ಳೋದ್ರಿಂದ ಎಲ್ಲಾ ರೀತಿಯ ಶುಭಫಲಗಳು ನಿಮ್ದೇ ಆಗುತ್ತೆ. ಈ ದಿನ ವಿಶೇಷವಾಗಿ ದುರ್ಗಾದೇವಿ ಅಷ್ಟೋತ್ರ ಓದ್ಕೊಳ್ಳಿ. ಅನುಕೂಲ ಆದ್ರೆ ದುರ್ಗಾದೇವಿ ದೇವಸ್ಥಾನಕ್ಕೆ ಹೊರಟು ಬನ್ನಿ. ದುರ್ಗಾದೇವಿ ದೇವಸ್ಥಾನದಲ್ಲಿ ಅಕ್ಕಿ ಹಿಟ್ಟಲ್ಲಿ ತುಪ್ಪ ದೀಪ ಹಚ್ಚಿ ಮತ್ತಷ್ಟು ಶುಭಫಲಗಳು ನಿಮ್ದೇ ಆಗುತ್ತೆ, ಒಳ್ಳೇದಾಗುತ್ತೆ. ವೀಕ್ಷಕರೇ, ಮಂಗಳೂರಿನಿಂದ ಯಮುನಾ ಅವರು ಕರೆ ಮಾಡಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ. ನಮಸ್ಕಾರ ಮೇಡಮ್. ನಮಸ್ತೆ ಯಮುನಾ ಅವರೇ, ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ ಬಗ್ಗೆನೆ. ಮದುವೆ ಆದ ದಿನ 30/4/2008. 30/4/2008 ಇಸ್ವಿ. 12ರಿಂದ 12:30. ಸರಿಮಾ. ಗುರುಜಿ ಅವರಿದ್ದಾರೆ ಯಮುನಾ ಅವರೇ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ಆಯ್ತು ಮೇಡಮ್. ನಮಸ್ತೆ ಅಮ್ಮ. ಗುರುಜಿ ನಮಸ್ತೆ. ನಿಮ್ಮ ಪಾದಾರಕ್ಕೆ ನಮಸ್ಕಾರಗಳು. ಒಳ್ಳೇದಾಗುತ್ತೆ ತಾಯಿ, ಹೇಳಿಮ್ಮ. ಏನಿಲ್ಲ ಗುರುಜಿ, ನಿಮ್ಮ ಆಶೀರ್ವಾದ ನನಗೂ ನನ್ನ ಗಂಡನಿಗೆ ಇರ್ಬೇಕು ಸದಾ. ಸದಾ ಇರುತ್ತೆ ತಾಯಿ, ಚಿಂತೆ ಮಾಡಬೇಡಿ. ಆಮೇಲೆ ಗುರುಜಿ, ನಮ್ಮ ಅಪ್ಪ ಅಮ್ಮ ತೀರಿ ಹೋಗಿದ್ದಾರೆ. ನನ್ನ ತಮ್ಮ ಅವರ ವರ್ಷ ತಿಥಿ ಮಾಡ್ತಿದ್ದ, ಅವನು ತೀರಿ ಹೋಗಿದ್ದಾನೆ. ಅಣ್ಣ ಒಬ್ಬ ಇದ್ದಾನೆ, ಅವನು ಮಾಡೋದಿಲ್ಲ. ಆದ್ರಿಂದ ನಮ್ಮ ಹೆಣ್ಣು ಮಕ್ಕಳಿಗೆ ಏನಾದ್ರು ತೊಂದರೆ ಇದೆಯಾ ಹೇಳಿ. ಖಂಡಿತ ಅಮ್ಮ. ಯಾಕೆ ಅಂತಂದ್ರೆ ಪಿತೃ ಋಣಗಳನ್ನ ತೀರಿಸ್ತಕ್ಕಂತ ಕರ್ತವ್ಯ ನಮಗೆ ಇರುತ್ತೆ. ಹೌದು. ಅದರಿಂದ ಈಗ ನಿಮ್ಮ ಅಣ್ಣ ಇಲ್ವಾ? ಅಣ್ಣ ಇರ್ತಾರೆ, ಆದ್ರೆ ಮಾಡ್ತಿಲ್ಲ. ಇಲ್ಲ. ಸರಿಮ್ಮ, ಅವರೇ ಮಾಡಿಸ್ಬೇಕು. ಯಾಕೆ ಅಂತಂದ್ರೆ ಆ ಒಂದು ಅಧಿಕಾರ ಇರ್ತಕ್ಕಂಥದ್ದು ಗಂಡು ಮಕ್ಕಳಿಗೆ ಮಾತ್ರ ಇರುತ್ತೆ, ಅಥವಾ ಸಗೋತ್ರದವ್ರಿಗೆ ಮಾತ್ರ ಇರುತ್ತೆ. ಅದರಿಂದ ಅವ್ರು ಮಾಡಿಲ್ಲ ಅಂತಂದ್ರೆ ಅವನಿಗೂ ಜೀವನದಲ್ಲಿ ಸಾಕಷ್ಟು ಕಷ್ಟಗಳಿರುತ್ತೆ ತಾಯಿ, ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ತಾನೆ. ಮತ್ತೆ ಪುತ್ರ ಶೋಕನೂ ಬಂದ್ಬಿಡುತ್ತೆ ಕೆಲವರಿಗೆ. ಅದರಿಂದ ಖಂಡಿತವಾಗ್ಲೂ ಅವ್ನ್ ಮಾಡ್ಲೇಬೇಕು. ಅದನ್ನ ನೀವೇಳಿ ಇಲ್ಲ ಅವ್ನ್ ಮಾಡೋದಿಲ್ಲ ಹಾಗೆ ಹೀಗೆ ಅನ್ನೋದಾದ್ರೆ, ಅನುಕೂಲ ಆದ್ರೆ ಒಂದ್ಸಲಿ ಗಯಾನೋ ಕಾಶಿನೋ ಯಾವ್ದಾದ್ರು ಸಮುದ್ರ ತೀರದಲ್ಲಿ ಒಂದು ನಾರಾಯಣ ಬಲಿಯನ್ನ ಮಾಡಿಸಿ ಶಾಶ್ವತ ಮುಕ್ತಿ ಅನ್ನೋದು ಇರುತ್ತೆ. ಅದನ್ನ ಮಾಡಿಸಿ ವಾಪಸ್ ಬಂದ್ಬಿಡಿ. ಮತ್ತೆ ಅವ್ನ್ ಮಾಡದೆ ಹೋದ್ರು ಸಹ ಆ ದಿನದಲ್ಲಿ ನೀವು ಎಲ್ಲಾದ್ರೂ ಒಂದ್ 4 ಜನಕ್ಕೆ ಊಟ ಹಾಕ್ಸಿ ಯಾರಾದ್ರೂ ಬ್ರಾಹ್ಮಣಿಗೆ ದಾನ ಧರ್ಮ ಕೊಡ್ತಾ ಬಂದ್ರೆ ಆಗ ಆ ಪ್ರತಿಫಲ ನಿಮ್ಮ ಮೇಲೆ ಇರ್ತಕ್ಕಂಥದ್ದು ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಆ ಮನುಷ್ಯ ಮಾಡೋದೇ ಇಲ್ಲ ಅಂತಂದ್ರೆ ಯಾರಾದ್ರೂ ಋತ್ವಿಕರನ್ನ ಆ ಒಂದು ಸ್ಥಾನವನ್ನ ಅಲಂಕರಿಸಿ ಅವ್ರಿಗೆ ಒಂದು ಆ ಸ್ಥಾನವ ಬೆಲೆಯನ್ನ ಕೊಟ್ಟು ಅವ್ರ ಕೈಯಲ್ಲಿ ಮಾಡಿಸ್ಬೋದು, ನೀವು ಮಾಡಿಸ್ಬೋದು, ತೊಂದರೆ ಇಲ್ಲ. ಖಂಡಿತವಾಗ್ಲೂ ನೀವು ಇದನ್ನ ಬಿಟ್ರೆ ತೊಂದರೆಗಳೇ ಆಗತ್ತೆ ತಾಯಿ. ಒಳ್ಳೆ ಪ್ರಶ್ನೆ ಕೇಳಿದ್ರಿ, ಖಂಡಿತ ಒಳ್ಳೇದಾಗತ್ತೆ, ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ. ನಮಸ್ತೆ. ವೀಕ್ಷಕರೇ, ಬೆಳಗಾಂನಿಂದ ರಾಜೇಂದ್ರ ಅವರು ಕರೆ ಮಾಡಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ. ಹಲೋ. ನಮಸ್ತೆ ರಾಜೇಂದ್ರ ಅವರೇ, ದಯವಿಟ್ಟು ನಿಮ್ಮ ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ. ಹೇಳಿ ಸರ್, ಯಾರ ಬಗ್ಗೆ ಕೇಳ್ಬೇಕಿತ್ತು? ಮೇಡಮ್ ನನ್ನ ಬಗ್ಗೆ ಕೇಳಬೇಕು. ಡೇಟ್ ಆಫ್ ಬರ್ತ್ ತಿಳಿಸ್ಕೊಡಿ. 28/5/1988. ದಯವಿಟ್ಟು ನಿಮ್ಮ ಕರೆ ಕಟ್ ಆಗುತ್ತೆ, ದಯವಿಟ್ಟು ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ. ವೀಕ್ಷಕರೇ, ಕರೆ ಕಟ್ ಆಗಿದೆ. ದಯವಿಟ್ಟು ಕರೆ ಮಾಡಿದಾಗ ನಿಮ್ಮ ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ, ಮ್ಯೂಟ್ ಮಾಡಿ, ಅಥವಾ ಸಂಪೂರ್ಣವಾಗಿ ಪ್ರಶ್ನೆಯನ್ನ ಕೇಳಿ ಲೈನ್ ಡಿಸ್ಕನೆಕ್ಟ್ ಮಾಡಿ ತೆರೆ ಮೇಲೆ ಉತ್ತರವನ್ನು ಕೂಡ ನೀವು ಪಡ್ಕೋಬಹುದಾಗಿದೆ. ಗುರುಜಿ, ಈಗ ಸಾಕಷ್ಟು ಸಮಸ್ಯೆಗಳು ಬರ್ತಾ ಇರುತ್ತೆ. ಪ್ರತಿಯೊಂದು ಸಮಸ್ಯೆಗೂ ಅದರದೇ ಆದಂತಹ ಒಂದು ಪರಿಹಾರವನ್ನ ನೀವು ಸೂಚಿಸ್ತಾ ಹೋಗ್ತೀರಾ. ಈ ನಿಟ್ಟಿನಲ್ಲಿ ನಾವು ಗಮನಿಸೋದೇ ಆದ್ರೆ ಹಿಂದೆ ಬಂದಂತಹ ಕರೆಗಳಲ್ಲಿ ಕೂಡ ಕುಜದೋಷ ಹಾಗೂ ಜನ್ಮ ಗುರು ದೋಷ ಸಂಬಂಧಪಟ್ಟಂತೆ ಮಾಹಿತಿಯನ್ನ ನೀವು ತಿಳಿಸ್ಕೊಡ್ತಾ ಇದ್ರಿ. ಹೇಗೆ ಇದು ಜನ್ಮ ಕುಂಡಲಿಯಲ್ಲಿ ಹೇಗೆ ಗೊತ್ತಾಗುತ್ತೆ, ಯಾಕಾಗಿ ಈ ದೋಷಗಳು ಬರುತ್ತೆ? ನೋಡಿ, ಕುಜದೋಷ ಅನ್ನತಕ್ಕಂಥದ್ದು ಆ ಒಂದು ಕುಜಗ್ರಹನ ಒಂದು ಪ್ರಭಾವ, ನೀಚ ದೃಷ್ಟಿ, ಅಹಿತ ದೃಷ್ಟಿ ಯಾವ ರೀತಿ ಬೀಳ್ತಿದೆ ಅನ್ನೋದು. ಆದ್ರೆ ಜನ್ಮಗುರು ದೋಷವನ್ನ ಕಂಡಿಡ್ತಕ್ಕಂಥದ್ದು ಬ್ರಹ್ಮಹತ್ಯೆ ದೋಷಗಳೇನಾದ್ರೂ ಮಾಡಿದ್ರೆ ಜನ್ಮಗುರು ದೋಷ ಅಂತ ಬರುತ್ತೆ. ಬ್ರಹ್ಮಹತ್ಯೆ ದೋಷ ಒಂದು ದೇವತಾ ನಿಂದನೆ, ದೇವರನ್ನ ಬೈಯುವಂಥದ್ದು, ದೇವರಿಗೆ ಅಪಕಾರ ಮಾಡ್ತಕ್ಕಂಥದ್ದು, ಅಥವಾ ದೇವರ ಧನವನ್ನ ಉಪಯೋಗ ಮಾಡ್ಕೊಂಡಿರುವಂಥದ್ದು, ಇಂಥದ್ದೇನಾದ್ರೂ ಇದ್ದಾಗ ಬ್ರಹ್ಮಹತ್ಯೆ ದೋಷ. ಎರಡನೇದಾಗಿ ಬ್ರಾಹ್ಮಣ ನಿಂದನೆ, ಬ್ರಾಹ್ಮಣರನ್ನ, ಪುರೋಹಿತರಂತ ಬ್ರಾಹ್ಮಣ ಯಾರೇ ಆಗಿರ್ಲಿ, ಆ ಮನುಷ್ಯ ಏನೇ ಉದ್ಯೋಗ ಮಾಡ್ಲಿ, ಏನೇ ಮಾಡ್ಲಿ, ಬ್ರಾಹ್ಮಣ ನಿಂದನೆ ಅಥವಾ ಬ್ರಾಹ್ಮಣನ ಬಗ್ಗೆ ಅಸಭ್ಯವಾಗಿ ಮಾತಾಡ್ಕೊಳ್ಳುವಂಥದ್ದು, ಅಥವಾ ಬ್ರಾಹ್ಮಣರ ಬಗ್ಗೆ ಈ ರೀತಿ ನೀಚವಾಗಿ ಮಾತಾಡುವಂಥದ್ದು. ಅಂತಂದ್ರೆ ನೋಡಿ, ಬ್ರಹ್ಮಹತ್ಯೆ ದೋಷ ಇರತಕ್ಕಂಥವ್ರು ಆ ರೀತಿ ಅತಿ ಹೆಚ್ಚಾಗಿ ಮಾತಾಡ್ತಾರೆ ಕೂಡ, ಅವ್ರಿಗೆ ಆ ರೀತಿ ಇರತಕ್ಕಂಥದ್ದು. ಅದರಿಂದ ಆ ಒಂದು ಬ್ರಾಹ್ಮಣ ನಿಂದನೆ ಮಾಡೋದ್ರಿಂದ, ಮತ್ತು ಗೋಹತ್ಯ,
ಗೋವುಗಳನ್ನ ಹತ್ಯೆ ಮಾಡೋದ್ರಿಂದ, ಗೋವುಗಳನ್ನ ಒಡೆಯೋದ್ರಿಂದ, ಅತಿ ಹೆಚ್ಚು ಅವುಗಳ ಹಿಂಸೆ ಕೊಡೋದ್ರಿಂದ, ಶಿಶು ಹತ್ಯೆ ಮತ್ತು ಈ ರೀತಿ ಒಂದು ಸ್ತ್ರೀ ಹತ್ಯೆ, ಅನೇಕ ವಿಚಾರಗಳಲ್ಲಿ ವೇದಗಳನ್ನ ಒಂದು ಧ್ವಂಸ ಮಾಡುವಂಥದ್ದು, ದೇವತಾ ಶಿಲೆಗಳನ್ನ ಧ್ವಂಸ ಮಾಡುವಂಥದ್ದು, ಇಂಥದ್ದೇನಾದ್ರೂ ಇದ್ದಾಗ ಗುರು ಹತ್ಯೆ ಬ್ರಹ್ಮ ಹತ್ಯೆ ದೋಷ ಅಂತ ಹೇಳ್ತೀವಿ. ಯಾರಿಗೆ ಆಗ್ಲಿ ಈ ಜನ್ಮಗುರು ದೋಷ ಇದ್ದಾಗ ಅಥವಾ ಗುರು ಬ್ರಹ್ಮ ಹತ್ಯೆ ದೋಷ ಇದ್ದಾಗ ಅಂತವ್ರು ಅತಿ ಹೆಚ್ಚಾಗಿ ಅದೇ ರೀತಿ ವಿಚಾರಗಳಲ್ಲಿ ತಲೆನೋ ಹಾಕ್ತಿರ್ತಾರೆ. ಆದ್ರೆ ಅವ್ರು ತಿಳ್ಕೋಬೇಕು, ಕರ್ಮವನ್ನ ಕಳ್ಕೊಳ್ಳೋದಕ್ಕೆ ನಾವು ಯಾವತ್ತು ಆ ಒಂದು ಗುರು ಹತ್ಯೆ ದೋಷಕ್ಕೆ ನಾವು ನಾನಾ ರೀತಿಯ ಪೂಜೆಗಳನ್ನ ಮಾಡ್ಬೇಕು. ಮತ್ತೆ ಅದನ್ನ ಬಿಟ್ಟು ಅವ್ರು ಅದನ್ನೇ ಪರಿವರ್ತಿಸಿದ್ರೆ ಅದು ಮತ್ತಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನ ಕುಜ ದೋಷ ಯಾರಿಗೆ ಆಗಿರ್ಲಿ, ಕುಜ ಲಗ್ನದಲ್ಲಿದ್ದಾಗ ದ್ವಿತೀಯ, ಚತುರ ಮತ್ತು 6ನೇ ಮನೆ ಮತ್ತು ಅಷ್ಟಮ, ಸಪ್ತಮ ಜೊತೆಯಲ್ಲಿ ನವಮ ಸ್ಥಾನದಲ್ಲಿ ಏನಾದ್ರೂ ಕುಜಗ್ರಹ ಕೂತಿದ್ರೆ ಖಂಡಿತವಾಗ್ಲೂ ಕುಜ ದೋಷ ಇದ್ದೇ ಇರುತ್ತೆ. ಆದ್ರೆ ಅದು ಎಷ್ಟು ಪರ್ಸೆಂಟೇಜ್ ಇದೆ ಅನ್ನೋದು ಅವನು ಯಾವ ಸ್ಥಾನದಲ್ಲಿ ಕೂತಿದ್ದಾನೆ, ಎಷ್ಟು ಕೂತಿದ್ದಾನೆ, 25 ಭಾಗನ ಅಥವಾ 50 ಭಾಗನ ಅಥವಾ 75 ಭಾಗ, 100 ಭಾಗನ ಅಂತ ಹೇಳಿ ಜಾತಕವನ್ನು ನೋಡಿ ನಾವು ಪರಿಶೀಲನೆ ಮಾಡಬಹುದು. ಜೊತೆಯಲ್ಲಿ ಅದರ ಜೊತೆಯಲ್ಲಿ ಸಪ್ತಮಾಧಿಪತಿ, ನಾವು ಆಗ್ಲೇ ಒಂದು ಕರೆಯನ್ನ ನೋಡಿದ್ವಿ, ಸಪ್ತಮಾಧಿಪತಿ ಅವರಿಗೆ ಕುಜನೇ ಆಗಿತ್ತು. ಆದ್ರೆ ಆ ಸಪ್ತಮಾಧಿಪತಿ ಕುಜ 12ನೇ ಮನೆಯಲ್ಲಿದ್ದ, ಮತ್ತೆ ಆಯುಷ್ಯಕಾರಕ ಶನಿ ಅಂತ, ಕುಜನ ಜೊತೆ ಶನಿ 12ನೇ ಮನೆಯಲ್ಲಿ ವಯಸ್ಥಾನದಲ್ಲಿದ್ದ. ನೋಡಿ ಅವ್ರ ಜಾತಕದಲ್ಲಿ ವಿಧವೆಯನ್ನ ಆಗುವಂತ ಒಂದು ಪದವಿ ಬಂತು. ಅತಿ ಶೀಘ್ರದಲ್ಲಿ ಮದುವೆ ಆಗಿದ ತಕ್ಷಣ ಗಂಡನ ಕಳ್ಕೊಳ್ತಾಳೆ ಅಂತ ನೋಡಿ ಅವಳ ಜಾತಕದಲ್ಲಿ ಇತ್ತು. ಆ ರೀತಿ ಮೊದಲೇ ಅಂತ ಜಾತಕಗಳನ್ನ ನಾವು ವೀಕ್ಷಣೆ ಮಾಡಿ ಪರಿಶೀಲನೆ ಮಾಡಿದಾಗ ಖಂಡಿತವಾಗ್ಲೂ ಅದಕ್ಕೊಂದು ಪರಿಹಾರ ಇದ್ದೇ ಇರುತ್ತೆ. ಕೆಲವರು ಮದುವೆಗೆ ಮುಂಚೆನೆ ಒಂದು ನಾವು ರುಬ್ಬುವಂತ ಒಂದು ಕಲ್ಲು ಗುಂಡನ್ನ ಇಟ್ಟು ಪೂಜೆಯನ್ನ ಮಾಡಿಸಿ ಅವಳ ಕೈಯಲ್ಲಿ ಅದನ್ನ ಒಂದು ಬಾವಿಗೆ ಹಾಕಿಸಿ ನಂತರ ಮದುವೆಯನ್ನ ಮಾಡಿಸುವಂತ ಅಂತ ಕೆಲವೊಂದು ನಾರ್ತ್ ಇಂಡಿಯನ್ಸ್ ಕಡೆ ಸಾಕಷ್ಟು ಇಂಥ ಒಂದು ಇದನ್ನ ಮಾಡ್ತಾರೆ. ನಮ್ಮ ಕಡೆ ಆ ರೀತಿ ಹೆಣ್ಣು ಮಕ್ಕಳಿಗೆ ಏನಾದ್ರೂ ಇದ್ದಾಗ, ಗಂಡು ಮಕ್ಕಳಿಗೆ ಏನಾದ್ರೂ ಇದ್ದಾಗ ಕದಳಿ ವಿವಾಹ ಮಾಡ್ತಾರೆ. ಹೆಣ್ಣು ಮಕ್ಕಳಿಗಿದ್ದಾಗ ಅರ್ಕ ವಿವಾಹ ಮಾಡುವಂಥದ್ದು, ಕುಂಭ ವಿವಾಹ ಮಾಡುವಂಥದ್ದು, ಸಾಕಷ್ಟು ವಿಧಾನಗಳಲ್ಲಿ ಇರತಕ್ಕಂಥದ್ದು ಇದೆಲ್ಲ ಇದೆ ಶಾಸ್ತ್ರದಲ್ಲಿ. ಆದ್ರೆ ಮೊದಲೇ ನಾವು ನೋಡಿ ಜಾತಕವನ್ನು ತಿಳ್ಕೊಂಡು ಪರಿಶೀಲನೆಯನ್ನು ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಈ ಪ್ರಾಬ್ಲಮ್ಸ್ ಬರಲ್ಲ. ಆದ್ರೆ ಒಂದು ಮಾತ್ರ ತಿಳ್ಕೊಳ್ಳಿ, ಈ ಕುಜದೋಷ ಅಂತಂದ್ರೆ ಮಾನಸಿಕ ಸ್ಥಿತಿ. ವೈಜ್ಞಾನಿಕವಾಗಿ ಹೇಗೆ ನಿರೂಪಣೆ ಮಾಡೋದಂದ್ರೆ ಮಾನಸಿಕ ಸ್ಥಿತಿ. ಈ ಮಾನಸಿಕ ಸ್ಥಿತಿಯಲ್ಲಿ ಇರ್ಬೇಕಾದ್ರೆ ತುಂಬಾ ಕಷ್ಟ ಇರುತ್ತೆ. ಅಂತಂದ್ರೆ ಕುಜದೋಷ ಇರತಕ್ಕಂಥ ಒಬ್ನು ಮಾನಸಿಕ ಸ್ಥಿತಿನ ಯೋಚನೆ ಮಾಡುವಂತ ವಿಧಾನನೇ ಬೇರೆ ಇರುತ್ತೆ, ಮತ್ತೆ ಕುಜದೋಷ ಇಲ್ಲದೆ ಇರತಕ್ಕಂಥವ್ರ ವಿಧಾನನೇ ಬೇರೆ ಇರುತ್ತೆ. ಅದರಿಂದ ಕುಜದೋಷ ಇದ್ದು ಕುಜದೋಷ ಇರೋರ್ನೇ ಮದುವೆ ಮಾಡ್ಬಿಟ್ರೆ ಅವರಿಬ್ರು ಒಂದೇ ರೀತಿಯಲ್ಲಿ ಯೋಚನೆ ಮಾಡ್ತಾರೆ ಅನ್ನೋ ಒಂದು ಶುಭ ದೃಷ್ಟಿಯಿಂದ ಕುಜದೋಷ ಇರೋನೇ ಮಾಡ್ಬೇಕು ಅಂತ. ಇದು ಸಾಕಷ್ಟು ಅರ್ಥ ಇದೆ, ಜಾತಕ ನೋಡಿದಷ್ಟು ಪ್ರತಿಫಲ ಸಿಗುತ್ತೆ. ಈಗ ವೃಶ್ಚಿಕ ರಾಶಿಯವರಿಗೆ ಈ ದಿನ ಹೇಗಿದೆ ಬನ್ನಿ ತಿಳಿಯೋಣ ಗುರುಜಿ. ಇದೀಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇದನ್ನ ಸ್ವಲ್ಪ ಭಯದ ವಾತಾವರಣ ಇರುತ್ತೆ, ಸ್ವಲ್ಪ ಮನಸ್ಸಿಗೆ ಕಿರಿಕಿರಿ ಆಗುವಂಥದ್ದು, ಸ್ನೇಹಿತರೊಂದಿಗೆ ಜಗಳ ಮಾಡ್ಕೊಳ್ಳುವಂಥದ್ದು, ಅನೇಕ ವಿಧಗಳಲ್ಲಿ ದ್ರವ್ಯ ಹಾನಿ, ಹಣ ನಷ್ಟ ಹೊಂದುವಂಥದ್ದು, ಮನೆಯಲ್ಲಿ ಸ್ವಲ್ಪ ಅಶುಭ ಸ್ಥಿತಿ. ಇನ್ನ ಸ್ವಲ್ಪ ಜಾಗ್ರತೆ ಇರಬೇಕು, ಮತ್ತಷ್ಟು ಶುಭಫಲಗಳನ್ನ ಪಡಿಬೇಕು, ಒಳ್ಳೇದಾಗಬೇಕು ಅನ್ನೋ ದೃಷ್ಟಿಯಿಂದ ಈ ದಿನ ವಿಶೇಷವಾಗಿ ನೀವು ಹನುಮಂತನ ಆರಾಧನೆ ಮಾಡಿ, ಹನುಮನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ, ಎಲ್ಲಾ ರೀತಿಯ ಶುಭಫಲಗಳು ನಿಮ್ದೇ ಆಗತ್ತೆ. ಇದೀಗ ಧನುರಾಶಿ. ಧನುರಾಶಿಯವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಬೇಕು. ಆರೋಗ್ಯದಲ್ಲಿ ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟಿರೋ ಇನ್ಫೆಕ್ಷನ್ಸ್ ಆಗುವಂಥದ್ದು, ಡೈಜೆಷನ್ ಪ್ರಾಬ್ಲಮ್ ಆಗುವಂಥದ್ದು, ಆಸಿಡಿಟಿ ರಿಲೇಟೆಡ್, ಈ ಅಲ್ಸರು ಇಂಥದ್ದು ಏನಾದ್ರೂ ತೊಂದರೆಗಳಾಗ್ಬೋದು. ಸ್ವಲ್ಪ ಎಚ್ಚರಿಕೆ ವಹಿಸಿ ಟೈಮ್ ಟು ಟೈಮ್ ಊಟ ಮಾಡಿ, ಅತಿ ಹೆಚ್ಚು ನೀರನ್ನು ಕುಡಿಯುವಂಥದ್ದು ಅಭ್ಯಾಸ ಮಾಡ್ಕೊಳ್ಳಿ. ಇನ್ನ ವಿಶೇಷವಾಗಿ ಸ್ವಲ್ಪ ನಿರಾಶೆ ಮನೋಭಾವ ಈ ದಿನ. ತುಂಬಾ ಕಷ್ಟಪಡ್ತಿದ್ದೀನಿ, ಯಾಕೋ ಅಭಿವೃದ್ಧಿನೇ ಆಗ್ತಿಲ್ಲ, ಯಾಕೋ ನನ್ನ ಜೀವನದಲ್ಲಿ ಸಾಕಷ್ಟು ನೆಮ್ಮದಿ ಕಳ್ಕೊತಾ ಇದ್ನಲ್ಲ ದಿನೇ ಅಂತ ಹೇಳಿ ಯೋಚನೆ ಮಾಡೋ ಒಂದು ಪರಿಸ್ಥಿತಿಗಳನ್ನ ಎದುರಿಸಬೇಕಾಗತ್ತೆ. ಸ್ವಲ್ಪ ಜಾಗ್ರತೆ ವಹಿಸ್ಬೇಕು. ಸ್ವಲ್ಪ ಭಯದ ವಾತಾವರಣ, ಇನ್ನ ಮಟ್ಟಿಗೆ ಏನೋ ಒಂದು ವಿಧವಾದ ಭಯ, ಯಾಕೆ ಹಂಗಾಗ್ತಿದೆ, ಏನಾಗ್ತಿದೆ ನನ್ನ ಜೀವನದಲ್ಲಿ ಅಂತ ಹೇಳಿ ಯಾವುದೋ ಹಳೆ ತಪ್ಪುಗಳನ್ನ ತೆಗೆದು ನನ್ನ ಮೇಲೆ ಈ ರೀತಿ ಒದಿಸ್ತಾ ಇದಾರಲ್ಲ ಅಂತ ಹೇಳಿ ಭಯದ ವಾತಾವರಣ ಬರುತ್ತೆ. ಇದನ್ನ ಸ್ವಲ್ಪ ಜಾಗ್ರತೆ ವಹಿಸಿ ಮತ್ತಷ್ಟು ಶುಭಫಲಗಳು ಪಡಿಬೇಕು. ಈ ದಿನ ಯಾವುದೇ ತರ ತೊಂದರೆಗಳಾಗಬಾರ್ದು, ನನಗೆ ಉತ್ತಮವಾದ ಫಲಗಳನ್ನ ಪಡಿಬೇಕು ಅನ್ನೋ ಒಂದು ಶುಭ ದೃಷ್ಟಿಯಿಂದ ಈ ದಿನ ವಿಶೇಷವಾಗಿ ಸುಬ್ರಹ್ಮಣ್ಯ ಆರಾಧನೆ ಮಾಡ್ಕೊಳ್ಳಿ, ಸುಬ್ರಹ್ಮಣ್ಯನನ್ನು ಪೂಜೆ ಮಾಡ್ಕೊಳ್ಳಿ, ಮನದಲ್ಲೇ ಸ್ಮರಣೆ ಮಾಡ್ಕೊಂಬೇಡಿ, ಎಲ್ಲಾ ರೀತಿಯ ಶುಭಫಲಗಳು ನಿಮ್ದೇ ಆಗುತ್ತೆ. ಇದೀಗ ಮಕರ ರಾಶಿ. ಮಕರ ರಾಶಿಯವರಿಗೆ ಇದರ ಮಟ್ಟಿಗೆ ಮಿತ್ರರೊಂದಿಗೆ ಸ್ವಲ್ಪ ಕಲಹಗಳಾಗುವಂಥದ್ದು, ಕುಟುಂಬದಲ್ಲಿ ಚಂಚಲ ಸ್ವಭಾವ, ಕುಟುಂಬದ ವಿಚಾರಕ್ಕೆ ಕರೆಕ್ಟ್ ಆದ ಸರಿಯಾದ ಒಂದು ಮಾರ್ಗದರ್ಶನವನ್ನು ಪಡೆಯಲಿಕ್ಕಾಗಲ್ಲ, ಸರಿಯಾದ ಒಂದು ವಿಶೇಷವಾಗಿ
ಒಂದು ನಿರ್ಧಾರವನ್ನು ತಗೊಳಕ್ಕಾಗೋದಿಲ್ಲ ನಿಮ್ಮಿಂದ. ಇದರಿಂದ ಸ್ವಲ್ಪ ಸಮಸ್ಯೆಗಳುಂಟಾಗ್ಬೋದು. ಸ್ವಲ್ಪ ಜಾಗ್ರತೆ ವಹಿಸಿ. ಮತ್ತು ಇದನ್ನ ಬಂಧುಗಳೊಡನೆ ಕೂಡ ಸ್ವಲ್ಪ ಕಿರುಕುಳಗಳಾಗುವಂಥದ್ದು ಮತ್ತು ನಂಬಿರ್ತಕ್ಕಂಥ ವ್ಯಕ್ತಿಗಳಿಂದ ಮೋಸ ದ್ರೋಹವಾಗುವಂಥದ್ದು, ಸ್ವಲ್ಪ ಜಾಗ್ರತೆ ವಹಿಸಿ. ಮತ್ತು ಪರದೇಶಕ್ಕೆ ಹೋಗೋ ಒಂದು ಯೋಗನೂ ಕಂಡು ಬರ್ತಿದೆ. ಇರತಕ್ಕಂಥ ಉದ್ಯೋಗದಲ್ಲಿ ಬದಲಾವಣೆ ಅಥವಾ ಪರದೇಶಕ್ಕೆ ಹೋಗುವಂಥದ್ದು, ಪರ ರಾಜ್ಯಗಳಿಗೆ ಹೋಗುವಂಥದ್ದು, ಸ್ಥಾನ ಪಲ್ಲಟನೆ ಅಂತ ಹೇಳ್ಬೋದು. ಇದನ್ನ ಇರೋದ್ರಿಂದ ನಿಮ್ಗೆ ಅನುಕೂಲ ಆದರೆ ಖಂಡಿತ ಓಡ್ ಬನ್ನಿ, ಒಳ್ಳೇದೇ ಆಗತ್ತೆ. ಇದನ್ನ ಮತ್ತಷ್ಟು ಶುಭಫಲಗಳನ್ನ ಪಡಿಬೇಕು, ಒಳ್ಳೇದಾಗಬೇಕು, ಇದನ್ನ ಎಲ್ಲಾ ರೀತಿಯ ತೊಂದರೆಗಳು ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ನಿಮ್ಮ ಜೊತೆಯಲ್ಲಿ ಒಂದು ಹಳದಿ ವಸ್ತ್ರವನ್ನ ಅಥವಾ ಹಳದಿ ಬಟ್ಟೆಯನ್ನ ಜೋಬಲ್ಲಿ ಇಟ್ಕೊಂಡು ಹೋಗೋದ್ರಿಂದ ಎಲ್ಲಾ ರೀತಿಯ ಶುಭಫಲಗಳು, ಜೊತೆಯಲ್ಲಿ ದುರ್ಗಾದೇವಿ ಆರಾಧನೆ ಮಾಡ್ಕೊಳ್ಳಿ, ಮತ್ತಷ್ಟು ಶುಭಫಲಗಳು ನಿಮ್ದೇ ಆಗುತ್ತೆ. ಇದೀಗ ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಮಕ್ಕಳಿಂದ ನೆಮ್ಮದಿ ಸಿಗುವಂಥದ್ದು, ಮಕ್ಕಳಿಂದ ಲಾಭ ಸಿಗುವಂಥದ್ದು, ಉತ್ತಮವಾದ ಪ್ರತಿಫಲಗಳನ್ನ ಅನುಭವಿಸ್ತೀರಾ. ಇನ್ನ ಇದನ್ನ ಖರೀದಿ, ಆಭರಣ, ವಸ್ತ್ರದ ಖರೀದಿಯನ್ನ ಮಾಡುವಂಥದ್ದು, ಯಾವುದೋ ಮದುವೆ ಕಾರ್ಯಗಳ ಸಮಾರಂಭಗಳಿಗೆ ಎಲ್ಲವನ್ನ ಪೂರ್ವ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ರಿ, ಮಾಡ್ಕೊಳ್ಳಿ. ಈ ದಿನ ಖಂಡಿತವಾಗ್ಲೂ ಒಳ್ಳೆ ದಿನಾನೇ. ಮತ್ತು ಭೂಮಿ ವ್ಯಾಪಾರದಲ್ಲಿ ಇರ್ತಕ್ಕಂಥವ್ರಿಗೆ ವಿಶೇಷವಾದ ಲಾಭದ ದಿನ. ಇದನ್ನ ರಿಯಲ್ ಎಸ್ಟೇಟ್ ಇದ್ದವ್ರಿಗೆಲ್ಲರಿಗೂ ಉತ್ತಮವಾದ ಪ್ರತಿಫಲಗಳನ್ನ ಅನುಭವಿಸ್ತೀರಿ. ಮನಸ್ಸಿಗೆ ನೆಮ್ಮದಿ, ವಿಶೇಷವಾದ ಧನಲಾಭವನ್ನು ಪಡೆಯುವಂತ ದಿನ. ಮತ್ತಷ್ಟು ಶುಭಫಲಗಳಿಗೋಸ್ಕರ ಈ ದಿನ ನೀವು ಆಚರಣೆ ಮಾಡಬೇಕು ದುರ್ಗಾದೇವಿ ಅಷ್ಟೋತ್ರ. ದುರ್ಗಾದೇವಿ ಅಷ್ಟೋತ್ರವನ್ನ ಈ ದಿನ ಪಾರಾಯಣ ಮಾಡೋದ್ರಿಂದ ಎಲ್ಲಾ ರೀತಿಯ ಶುಭಫಲಗಳು ನಿಮ್ದೇ ಆಗತ್ತೆ. ಗುರುಜಿನ ಈ ದಿನಕ್ಕೆ ಸಂಬಂಧಪಟ್ಟಂತ ವಿಶೇಷವಾದಂತ ಯಾವ್ದಾದ್ರು ಒಂದು ಟಿಪ್ ನ ತಿಳಿಸ್ಕೊಡಿ ಗುರುಜಿ. ಈ ದಿನ ವಿಶೇಷವಾಗಿ ನಾವು ಅಂದುಕೊಂಡ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನಡೀತಾ ಇಲ್ಲ, ಯಾವುದೋ ಕೊಂಚ ತೊಂದರೆಗಳಿದೆ, ಶತ್ರು ಕಾಟ ಇದೆ, ಶತ್ರು ಭಯ ಇದೆ ಅಂತಂದಾಗ ಶತ್ರು ಭಯದಿಂದ ನೋಡಿ, ಶತ್ರು ಉಗ್ರಂ ವೀರಂ, ಉಗ್ರ ವೀರಂ, ಉಗ್ರತ್ವದಿಂದ ವೀರತ್ವವನ್ನ ಗೆಲ್ಲುವಂಥದ್ದು ಯಾರು? ನರಸಿಂಹಸ್ವಾಮಿ. ಈ ದಿನ ಸ್ವಾತಿ ನಕ್ಷತ್ರ ಬೇರೆ. ಮೇಲೆ ಬುಧವಾರ ಮಹಾವಿಷ್ಣುವಿನ ಆರಾಧನೆ ಮಾಡತಕ್ಕಂಥ ದಿನ. ಅದರಿಂದ ಅನುಕೂಲ ಆದ್ರೆ ನಿಮ್ಮ ಶತ್ರುಗಳು ನಶಿಸಿ ಹೋಗ್ಬೇಕು, ಶತ್ರುಗಳನ್ನವ್ರು ಇರಬಾರ್ದು, ನಿಮಗೆ ಯಾರೋ ತೊಂದರೆ ಮಾಡ್ತಿದ್ದಾರೆ ಅನ್ನೋದ್ರಿಂದ ಆ ಶತ್ರುಗಳ ಒಂದು ಜೀವನದಲ್ಲಿ ನಿಮಗೆ ಏನೇನು ಕಷ್ಟಗಳನ್ನ ಕೊಟ್ಟರೋ ಅದರ ಒಂದು ಆ ಕಷ್ಟಗಳೆಲ್ಲವೂ ದೂರವಾಗಬೇಕು, ಮತ್ತೆ ಆ ಶತ್ರುಗಳು ನಿಮ್ಮ ಬಳಿ ಬರಬಾರ್ದು, ಅವ್ರು ಅನುಭವಿಸಬೇಕು ಅನ್ನೋ ದೃಷ್ಟಿಯಿಂದ ಇದನ್ನ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ. ಅನುಕೂಲ ಆದ್ರೆ ನಿಮಗೆಲ್ಲರೂ ಗೊತ್ತೇ ಇರುತ್ತೆ, ಕಮಲ ಪುಷ್ಪ, ಈ ಬ್ರಹ್ಮ ಕಮಲ ಅಂತ ಹೇಳ್ತೀವಿ, ಕಮಲ ಪುಷ್ಪ, ಲೋಟಸ್, ಆ ಕಮಲ ಪುಷ್ಪ ನಾರಿನಲ್ಲಿ ಮಾಡಿರತಕ್ಕಂತ ಒಂದು ಹತ್ತಿಯನ್ನ, ಕಮಲ ಪುಷ್ಪ ಹಿಂದೆ ಇರತಕ್ಕಂತ ನಾರನ್ನ ಮನೆಗೆ ಯಾರಾದ್ರೂ ಕಮಲ ಪುಷ್ಪವನ್ನ ತಂದಾಗ ಆ ಕಮಲ ಪುಷ್ಪವನ್ನು ತೆಗೆದು ಬಾಡೋದ ನಂತರ ಆ ನಾರನ್ನ ಹಾಗೆ ಇಟ್ಕೊಂಡಿರ್ಬೇಕು. ಅದನ್ನ ಹಾಗೆ ಚೆನ್ನಾಗಿ ಒಣಗಿಸಿ ನೀವು ಮನೆಯಲ್ಲಿ ಹತ್ತಿ ಮಾಡ್ತಿರಲ್ಲ ಅದ್ರ ಮಧ್ಯದಲ್ಲಿ ಈ ನಾರನ್ನ ಸೇರಿಸ್ಬಿಡ್ಬೇಕು. ಅದರಿಂದ ಈ ಕಮಲ ಪುಷ್ಪದಲ್ಲಿ ನಾರಿನಲ್ಲಿ ಸೇರಿಸಿ ಆ ಒಂದು ಮಹಾವಿಷ್ಣುವಿಗೆ ಒಂದು ತುಪ್ಪದ ದೀಪ ಹಚ್ಚೋದ್ರಿಂದ ಎಂತಹ ಒಂದು ದೊಡ್ಡದಾದಂತ ಅಪವಾದಗಳು ಬರ್ತಾ ಇಲ್ಲಿ, ಶತ್ರುಗಳು ಬರ್ತಾ ಇಲ್ಲಿ, ನಿಮ್ಮ ಮೇಲೆ ದಂಡೆತ್ತು ಬರ್ತಾ ಇರೋರು ಕೂಡ ಮಧ್ಯದಲ್ಲಿ ಅವರು ಕ್ಷೀಣಿಸ್ತಾರೆ, ಶತ್ರು ಸ್ತಂಭನವಾಗ್ಬಿಡುತ್ತೆ. ಅಂತ ಅದ್ಭುತವಾಗಿರ್ತಕ್ಕಂಥ ದಿನ. ಇದನ್ನ ಉಪಯೋಗ ಮಾಡ್ಕೊಳ್ಳಿ. ಜೊತೆಯಲ್ಲಿ ಸ್ವಾತಿ ನಕ್ಷತ್ರದ ಗ್ರಹ, ನಕ್ಷತ್ರಾಧಿಪತಿ ರಾಹು. ಈ ರಾಹು ದೃಷ್ಟಿ ಇರ್ತಕ್ಕಂಥವ್ರು ಅಂದ್ರೆ ಸರ್ಪದೋಷ ಇರ್ತಕ್ಕಂಥವ್ರು, ಸರ್ಪದ ಬಗ್ಗೆ ಇರ್ತಕ್ಕಂಥವ್ರು, ಭಯ ಹುಟ್ಟಿರ್ತಕ್ಕಂಥವ್ರು ಇದನ್ನ ಅನುಕೂಲ ಆದಷ್ಟು ಸರ್ಪ ಮಂತ್ರವನ್ನ ಆಚರಣೆ ಮಾಡುವಂಥದ್ದು, ಸರ್ಪ ಮಂತ್ರವನ್ನ ಜಪ ಮಾಡುವಂಥದ್ದು. ಆದಿಶೇಷಾಯ ನಮಸ್ತುಭ್ಯಂ ಅನಂತ ಫಲದಾಯಕಂ ನಮೋ ಅಸ್ತು ಪದ್ಮನಾಭಾಯ ನಾಗಾನಾಂ ಪತಯೇ ನಮಃ ಅಂತ ಈ ಸರ್ಪ ಮಂತ್ರವನ್ನ ಜಪ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಸರ್ಪದೋಷದಿಂದ ಮುಕ್ತಿ ಸಿಗುತ್ತೆ. ಈಗ ಮೀನ ರಾಶಿಯವರಿಗೆ ಈ ದಿನ ಹೇಗಿದೆ ಬನ್ನಿ ಗುರುಗಳಿಂದ ಕೇಳಿ ತಿಳಿಯೋಣ. ಗುರುಜಿ, ಇದೀಗ ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಸ್ವಲ್ಪ ಮನಸ್ಸಿಗೆ ಚಿಂತೆ ಆಗುವಂಥದ್ದು, ಆರೋಗ್ಯದಲ್ಲಿ ಸ್ವಲ್ಪ ಕಿರಿಕಿರಿ ಇರತಕ್ಕಂಥದ್ದು, ಸ್ವಲ್ಪ ಜಾಗೃತೆಯನ್ನು ವಹಿಸಬೇಕು. ಮತ್ತೆ ಉತ್ತಮವಾದ ಪ್ರತಿಫಲಗಳನ್ನು ಪಡಿಬೇಕು. ಸ್ವಲ್ಪ ವಿಶೇಷವಾಗಿ ಯಾರಿಗೋ ಹಣವನ್ನು ಕೊಟ್ಟು ಕಳ್ಕೊಳ್ಳೋವಂಥದ್ದು, ದಿಢೀರಂತ ಹಣವನ್ನ ಕಳ್ಕೊಳ್ಳೋವಂಥದ್ದು, ಅಥವಾ ನಿಮ್ಮ ಕೈಲಿರ್ತಕ್ಕಂತಹ ಹಣವನ್ನ ಯಾರಾದ್ರೂ ಪಿಕ್ ಪಾಕೆಟ್ ಮಾಡುವಂಥದ್ದು ಅಥವಾ ಕದ್ಕೊಂಡು ಹೋಗ್ಬಿಡೋವಂಥದ್ದು, ಇಂಥದ್ದೇನಾದ್ರೂ ನಡಿಬೋದು. ಸ್ವಲ್ಪ ಜಾಗೃತೆಯನ್ನು ವಹಿಸಬೇಕು. ಮತ್ತೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಇರತಕ್ಕಂಥದ್ದು, BP, ಶುಗರು ಇಂಥದ್ರಲ್ಲಿ ಇರಬೇಕಾದ್ರೆ ಸ್ವಲ್ಪ ಜಾಗೃತೆ, ಟೈಮ್ ಟು ಟೈಮ್ ಮಾತ್ರೆಗಳನ್ನು ಎಲ್ಲರನ್ನು ತಗೊಳ್ಳಿ. ಖಂಡಿತವಾಗ್ಲೂ ಒಳ್ಳೇದೇ ಆಗತ್ತೆ. ಈ ದಿನ ಮತ್ತಷ್ಟು ಶುಭಫಲಗಳನ್ನ ಪಡಿಬೇಕು, ನಿಮ್ಮ ಜೀವನದಲ್ಲಿ ಒಳ್ಳೇದಾಗಬೇಕು, ಉತ್ತಮವಾದ ಪ್ರಗತಿಯನ್ನ ಕಾಣಬೇಕು ಅನ್ನೋದಾದ್ರೆ ಈ ದಿನ ವಿಶೇಷವಾಗಿ
ಅಮ್ಮನವರ ಅನುಗ್ರಹ ಪಡಿಬೇಕು ನೀವು. ಮಹಾಲಕ್ಷ್ಮಿ ಅಷ್ಟೋತ್ರ, ಮಹಾಲಕ್ಷ್ಮಿ ಧ್ಯಾನ, ಮಹಾಲಕ್ಷ್ಮಿ ನಾಮಸ್ಮರಣೆಯಿಂದ ಖಂಡಿತವಾಗ್ಲೂ ಯಾವುದೇ ರೀತಿಯ ನಷ್ಟ ಉಂಟಾಗದೆ ಆ ದೇವಿ ಕಾಪಾಡ್ತಾಳೆ. ಈ ದಿನ ಮಹಾಲಕ್ಷ್ಮಿ ಆರಾಧನೆ ಮಾಡಿ ಎಲ್ಲಾ ರೀತಿಯ ಶುಭಫಲಗಳನ್ನ ತಾವೆಲ್ಲರೂ ಪಡಿಬಹುದು. ಕೆಲವರಿಗೆ ಶುಭ ಅಶುಭ ಇದ್ದಿದ್ದೆ, ಆದ್ರೆ ಜೀವನದಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಆಯಾ ದಿನದ ಪರಿಹಾರಗಳನ್ನು ಮಾಡ್ಕೊಂಡ್ಬಿಟ್ರೆ ಖಂಡಿತ ಎಲ್ಲಾ ರಾಶಿಯವರಿಗೂ ಶುಭಫಲಗಳೇ ನಡೆಯುತ್ತೆ. ವೀಕ್ಷಕರೇ, ಬಿಜಾಪುರದಿಂದ ಅಂಬಾಜಿ ಅವರು ಕರೆ ಮಾಡಿದರೆ, ಬನ್ನಿ ಮಾತಾಡ್ಸೋಣ. ಹಲೋ, ನಮಸ್ತೆ ಸರ್, ಹೇಳಿ ಯಾರ ಬಗ್ಗೆ ಕೇಳ್ಬೇಕಿತ್ತು? ಸರ್ ನನ್ನ ಬಗ್ಗೆ ನನ್ನ ಬಗ್ಗೆ ಕೇಳಬೇಕಾಗಿತ್ತು. ಸರಿ, ನಿಮ್ಮ ಬಗ್ಗೆ ಒಬ್ಬರ ಬಗ್ಗೆ ಕೇಳ್ಬೋದು, ಯಾರ ಬಗ್ಗೆ ಕೇಳ್ತೀರಾ? ನನ್ನ ಬಗ್ಗೆ ಸರ್ ಮೇಡಮ್. ಡೇಟ್ ಆಫ್ ಬರ್ತ್ ತಿಳಿಸ್ಕೊಡಿ ಸರ್. 26/7/1990 ಮೇಡಮ್. 26/7/1990. 90ನೇ ಇಸ್ವಿನಾ? ಹಾ ಮೇಡಮ್. ಸಮಯ ಹೇಳಿ. ಸಮಯ ಬೆಳಗ್ಗೆ 8:30ರಿಂದ 8:45 ಮೇಡಮ್. ಸರಿ, ಜನ್ಮ ರಾಶಿ ನಕ್ಷತ್ರ? ವೃಶ್ಚಿಕ ರಾಶಿ, ಜ್ಯೇಷ್ಠ ನಕ್ಷತ್ರ ಮೇಡಮ್. ಜ್ಯೇಷ್ಠ ನಕ್ಷತ್ರ, ವೃಶ್ಚಿಕ ರಾಶಿ ಅಂತ ಹೇಳ್ತಾ ಇದ್ದೀರಾ. ಗುರುಜಿ ಅವರಿದ್ದಾರೆ, ಅಂಬಾಜಿ ಅವರೇ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ. ನಮಸ್ತೆ ಗುರುಜಿ. ಯಾರ್ದಿದು ಜಾತಕ? ನಮ್ದೇ ಮೇಡಮ್. ನಿಮ್ದೇ ಜಾತಕ. ಮತ್ತೊಮ್ಮೆ ಹೇಳಿ, ಡೇಟ್ ಆಫ್ ಬರ್ತ್ ಹೇಳಿ. 26/7/1990. ಹೌದು ಗುರುಜಿ. ಹಾ, ನೀವು ಟಿವಿ ವಾಲ್ಯೂಮ್ ಕಮ್ಮಿ ಮಾಡಿಲ್ಲ, ಇಲ್ಲಿ ಸ್ವಲ್ಪ ಎಡವಟ್ ಆಗ್ತಿದೆ. ನಿಮ್ದು ಜ್ಯೇಷ್ಠ ನಕ್ಷತ್ರ ಬರಕ್ ಸಾಧ್ಯ ಇಲ್ವಲ್ಲ? ನಕ್ಷತ್ರ ಯಾವ್ದು ಬರುತ್ತೆ ಗುರುಜಿ? ಉತ್ತರ ನಕ್ಷತ್ರ, ಉತ್ತರ ಪಾಲ್ಗುಣಿ, ಉತ್ತರ ನಕ್ಷತ್ರ 1ನೇ ಪಾದ, ಸಿಂಹ ರಾಶಿಯಲ್ಲಿ ಹುಟ್ಟಿದ್ರಿ ನೀವು ತಾವು. ಇಲ್ಲಿ ನೋಡಿ, ಜನ್ಮಜಾತಕ ರಮಲಶಾಸ್ತ್ರದಲ್ಲಿ ಸಂಪೂರ್ಣವಾಗಿ ತೋರಿಸ್ತಿರ್ತಕ್ಕಂಥದ್ದು. ನೀವು ಗುರುವಾರ ಅಲ್ವಾ ಹುಟ್ಟಿರೋದು? ಬುಧವಾರ ಗುರುಜಿ ಅವರೇ, ಬುಧವಾರ. ಹಲೋ ಗುರುಜಿ, ಬುಧವಾರ ಹುಟ್ಟಿದ್ದೆ ಸರ್ ಗುರುಜಿ ಅವರೇ. ನೀವು ಹುಟ್ಟಿರ್ತಕ್ಕಂಥದ್ದು, ನೀವು ಕೊಟ್ಟಿರ್ತಕ್ಕಂಥದ್ದು 26 ಜುಲೈ 1990, ಅದು ಗುರುವಾರ ಬರುತ್ತೆ. ಆಯ್ತಾ? ನಮ್ಮ ಮೈಂಡ್ ಅಲ್ಲಿ ಪಂಚಾಂಗ ಇರತಕ್ಕಂಥದ್ದು, ಅದರಿಂದ ನೀವು ತಪ್ಪು ಮಾಹಿತಿಯನ್ನು ಕೊಟ್ಟಿದ್ರಿ, ದಯವಿಟ್ಟು ಕ್ಷಮಿಸಿ. ಆದ್ರೆ ನೀವು ಸರಿಯಾಗಿ ಕರೆಕ್ಟ್ ಆಗಿ ಡೇಟ್ ಆಫ್ ಬರ್ತು, ಟೈಮು ಎಲ್ಲವನ್ನು ಕೊಡೋದ್ರಿಂದ ಉತ್ತಮವಾದ ಫಲಗಳನ್ನ ಅನುಭವಿಸಬಹುದು. ಇಲ್ಲ ಅಂತಂದ್ರೆ ಜೀವನದಲ್ಲಿ ನೀವು ಕಾಲ್ ಸಿಗೋದೇ ಕಷ್ಟ ಇದ್ರೆ, ಅದನ್ನು ಸರಿಯಾಗಿ ನೀವು ಉಪಯೋಗ ಮಾಡ್ಕೊಂಡಿಲ್ಲ ಅಂತಂದ್ರೆ ಅದು ನಿಮ್ಮ ಕರ್ಮ ಅಂತ ಹೇಳ್ಬೋದು ನಾನು ಅಷ್ಟೇ. ಅದನ್ನ ದಯವಿಟ್ಟು ನಾವು ಎಷ್ಟೋ ಸರಿ ಹೇಳ್ತೀವಿ, ಟಿವಿ ವಾಲ್ಯೂಮ್ ಕಮ್ಮಿ ಮಾಡಿ ಫೋನ್ ಮಾಡಿ ಅಂತ. ಆದ್ರೆ ನೀವು ಅದನ್ನು ತಿಳ್ಕೊಳ್ಳದೆ ನಾವು ಇದ್ ಮಾಡ್ಕೋಬೇಕು ಅನ್ನೋದಾದ್ರೆ ತುಂಬಾ ಕಷ್ಟ. ಅಥವಾ ಟಿವಿ ಮನೇಲಿ ನೋಡ್ತಿರ್ತಾರೆ, ನೀವು ಆಚೆ ಬಂದು ಮಾತಾಡ್ಬೋದು, ಕಾಲ್ ಸಿಗೋದೇ ಕಷ್ಟ. ಅದನ್ನ ಈ ರೀತಿ ಇದ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗತ್ತೆ. ರಮಲಶಾಸ್ತ್ರವನ್ನ ನೋಡಿದೀನಿ, ಆದ್ರೆ ಅದರ ಅರ್ಧದಲ್ಲಿ ಇರತಕ್ಕಂಥದ್ದು. ಆದ್ರೆ ನಿಮ್ಮ ಜೀವನದಲ್ಲಿ ಏನೇ ಒಂದು ಕಷ್ಟಗಳಿರ್ಲಿ, ಆ ಕಷ್ಟಗಳನ್ನ ನಿವಾರಣೆ ಆಗ್ಬೇಕು, ಉತ್ತಮವಾದ ಪ್ರತಿಫಲನ ಪಡಿಬೇಕು ಅನ್ನೋದು ನೋಡಿ ಇಲ್ಲಿ ತೋರಿಸ್ತಿರ್ತಕ್ಕಂಥದ್ದು. ಪಂಚಮ ಅಂತಂದ್ರೆ ಗುರು ಪೂರ್ವ ಪುಣ್ಯ ಸ್ಥಾನದಲ್ಲಿ ಗುರು ಕೂತಿರ್ತಕ್ಕಂಥ, ಜೊತೆಲಿ ಶನಿ ಪ್ರಭಾವ ಇರೋದ್ರಿಂದ ಜೀವನದಲ್ಲಿ ಎಲ್ಲವೂ ಅರ್ಧಂಬರ್ಧ. ನಿಮ್ಮ ಎಜುಕೇಶನ್ ಕಂಪ್ಲೀಟ್ ಇಲ್ಲ, ಉದ್ಯೋಗ ಸರಿಯಾಗಿಲ್ಲ, ಕುಟುಂಬದಲ್ಲೂ ನೆಮ್ಮದಿಯಾಗಿಲ್ಲ, ಯಾವ ಕಡೆಯಿಂದ ಸಪೋರ್ಟ್ ಇಲ್ಲ ಅಂತ ರಮಲಶಾಸ್ತ್ರದಲ್ಲಿ ನೋಡ್ತಿದೆ. ಇದರ ತೃತೀಯ ಸ್ಥಾನ ಕುಟುಂಬ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಧನಸ್ಥಾನ. ಹಣದಿಂದನೂ ಸಾಕಷ್ಟು ಅಭಾವಗಳನ್ನ ಎದುರಿಸ್ತಿದ್ರಿ ಅಂತ. ಆದ್ರೆ ಆ ದೋಷಗಳೆಲ್ಲವೂ ನಿವಾರಣೆಗೆ ಪ್ರತಿ ದಿನವೂ ಸಹ ನೀವು ಒಂದು ಬಿಳಿ ಎಕ್ಕದ ಗಿಡದ ಬೇರಿನಿಂದ ಮಾಡತಕ್ಕಂಥ ಒಂದು ಮಹಾಗಣಪತಿನ ತಂದು ಮನೇಲಿ ಇಟ್ಕೊಂಡು ಅದಕ್ಕೆ ಒಂದು 64 ದಿನಗಳ ಕಾಲ ಸತತವಾಗಿ ಗರ್ಕೆ ಹುಲ್ಲಿನಲ್ಲಿ ಅರ್ಚನೆ ಮಾಡಬೇಕು. ಆ ಗಣಪತಿಗೆ ಅರ್ಚನೆ ಮಾಡೋದ್ರಿಂದ ನಿಮ್ಮ ಜಾತಕದಲ್ಲಿರ್ತಕ್ಕಂಥ ಜನ್ಮದಾನದ ದೂರ ಆಗಿ ಖಂಡಿತವಾಗ್ಲೂ ಒಳ್ಳೇದಾಗ್ಲಿ. ನಮಸ್ತೆ. ವೀಕ್ಷಕರೇ, ಪತ್ರಗಳತ್ತ ಗಮನ ಹರಿಸೋಣ. ಕೊಪ್ಪಳದಿಂದ ಪತ್ರ ಒಂದು ಬಂದಿದೆ. ರಾಣಿ ಬಸವರಾಜು ಅವರು ಪತ್ರವನ್ನ ಬರೆದಿದ್ದಾರೆ. ಅವರ ಪ್ರಶ್ನೆ ಏನು ನೋಡೋಣ. ಗುರುಜಿ, ಕೊಪ್ಪಳದಿಂದ ಬಂದಂತ ಈ ಒಂದು ಪತ್ರ, ಆರೋಗ್ಯದ ಬಗ್ಗೆ ಪ್ರಶ್ನೆಯನ್ನ ಇಟ್ಟಿದ್ದಾರೆ. ಮದುವೆಯಾಗಿ 2 ವರ್ಷ ಆಗಿದೆ ಗುರುಜಿ. PUCನ ಓದ್ಕೊಂಡಿದ್ದೀನಿ, ಆದ್ರೆ 10 ವರ್ಷದಿಂದ ಅಸ್ತಮಾ ಕಾಯಿಲೆಯಿಂದ ನಾನು ಬಳಲ್ತಾ ಇದ್ದೀನಿ. ಇದರಿಂದ ಜೀವನನೇ ಬೇಸರವಾಗಿದೆ, ಜೀವನನೇ ಬೇಡ ಅನ್ನಿಸ್ತಾ ಇದೆ ಅಂತ ಹೇಳಿದರೆ. ಎಷ್ಟೇ ಆಸ್ಪತ್ರೆಗೆ ತೋರಿಸಿದ್ರು ಕೂಡ ನನಗಿನ್ನ ಈ ಒಂದು ಕಾಯಿಲೆ ಗುಣವಾಗಿಲ್ಲ ಅಂತ ತಿಳಿಸ್ಕೊಡ್ತಿದ್ದಾರೆ. ಈ ಕಾಯಿಲೆಯಿಂದ ಮುಕ್ತಿ ಯಾವಾಗ ಸಿಗುತ್ತೆ ದಯವಿಟ್ಟು ತಿಳಿಸ್ಕೊಡಿ. ಸ್ವಾತಿ ನಕ್ಷತ್ರ, ತುಲಾ ರಾಶಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ಸ್ವಾತಿ ನಕ್ಷತ್ರ, ತುಲಾ ರಾಶಿ ಸುಮಾರು 10 ವರ್ಷಗಳಿಂದ ಇರತಕ್ಕಂಥದ್ದು. ಚಿಂತೆ ಮಾಡಕ್ ಹೋಗ್ಬೇಡಿ. ಇಲ್ಲಿ ಜಾತಕವನ್ನ ನಾನು ತೋರಿಸ್ತಿದ್ದೀನಿ. ದ್ವಿತೀಯ ಸ್ಥಾನ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ಶೀಘ್ರವಾಗಿ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ ಅಂತಿದೆ. ಪ್ರತಿದಿನವೂ ಪ್ರಾಣಾಯಾಮ ಮಾಡಿ. ಪ್ರಾಣಾಯಾಮ ಮಾಡೋದ್ರಿಂದ ಖಂಡಿತವಾಗ್ಲೂ ಆಸ್ಮಾ ಕಂಟ್ರೋಲ್ ಮಾಡಬಹುದು. ಮತ್ತೆ ಪ್ರತಿದಿನ ಬೆಳಗ್ಗೆನೆ ಜೇನುತುಪ್ಪ 1 ಹನಿ ಮತ್ತು 2ನೇದಾಗಿ ವೀಳ್ಯದೆಲೆ ರಸ, ಮತ್ತು ಪ್ರತಿದಿನವೂ ಜೇನುತುಪ್ಪ 1 ಹನಿ ವೀಳ್ಯದೆಲೆ ರಸ, ಇವೆರಡನ್ನ 1 ಟೀ ಸ್ಪೂನ್ ತಗೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಆಸ್ಮಾ ಕಾಯಿಲೆ ನಿವಾರಣೆ ಆಗುತ್ತೆ. ಇದು ಸಣ್ಣ ಸೂತ್ರ, ಇದನ್ನ ಮಾಡ್ಕೊಳ್ಳಿ. ಮೊದಲು ಪ್ರಾಣಾಯಾಮ, ಜೊತೆಯಲ್ಲಿ ಶಿವನಾಮ ಸ್ಮರಣೆಯಿಂದ ನಿಮ್ಮ ಆರೋಗ್ಯ ಪ್ರಾಪ್ತಿಯಾಗುತ್ತೆ. ಮೈಸೂರಿನಿಂದ ಜಗದೀಶ್ ಅವರು ಕರೆ ಮಾಡಿದರೆ, ಬನ್ನಿ ಮಾತಾಡ್ಸೋಣ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ ಜಗದೀಶ್ ಅವರೇ, ಹೇಳಿ ಯಾರ ಬಗ್ಗೆ ಕೇಳ್ಬೇಕಿತ್ತು? ಮೇಡಮ್, ನನ್ನ ಮಗನ ಬಗ್ಗೆ ಕೇಳ್ಬೇಕಿತ್ತು. ಮಗಳ ಹೆಸರನ್ನ ಹೇಳಿ. ಮಗನ ಹೆಸರು ಪೂರ್ವಜ್ ಅಂತ ಹೇಳಿ. ಇನ್ನೊಮ್ಮೆ ಹೇಳಿ. ಪೂರ್ವಜ್.
ಓಕೆ ಪೂರ್ವಜ್. ಡೇಟ್ ಆಫ್ ಬರ್ತ್ ತಿಳಿಸ್ಕೊಡಿ. ಡೇಟ್ ಆಫ್ ಬರ್ತ್ ಒಂದು 3/4/2007. 3/4/2007. ಹೌದು. ಸಮಯ ಹೇಳಿ. ಸಮಯ ಎಷ್ಟು ಗಂಟೆ? 6:15 ಸಂಜೆ. ಸಾಯಂಕಾಲ 6:15. ಜನ್ಮ ರಾಶಿ ನಕ್ಷತ್ರದ ಬಗ್ಗೆ ಮಾಹಿತಿ ಗೊತ್ತಿದ್ಯಾ? ಅವ್ರದ್ದು ಇದು ಚಿತ್ತ ನಕ್ಷತ್ರ ಮತ್ತೆ ಕನ್ಯಾ ರಾಶಿ. ಚಿತ್ತ ನಕ್ಷತ್ರ ಕನ್ಯಾ ರಾಶಿ ಅಂತ ಹೇಳ್ತಿದ್ದೀರಾ. ಸರಿ, ಗುರುಜಿ ಅವರಿದ್ದಾರೆ, ಜಗದೀಶ್ ಅವರೇ ಮಾತಾಡಿ, ನಿಮ್ಮ ಪ್ರಶ್ನೆಯನ್ನ ಕೇಳಿ. ನಮಸ್ತೆ. ನಮಸ್ತೆ ಸರ್. ಮಗಳ ಬಗ್ಗೆ ಏನ್ ತಿಳ್ಕೊಬೇಕಾಯ್ತು? ಸಣ್ಣ ಮಗು, ಚಿತ್ತ ನಕ್ಷತ್ರ, ಮಂಗಳವಾರನ ಹುಟ್ಟಿದ ಮಗು. ಏನ್ ಸರ್? ಮಂಗಳವಾರನ ಹುಟ್ಟಿರೋದು? ಹೌದೌದು, ಮಂಗಳವಾರ ಹುಟ್ಟಿರೋದು. ಮಂಗಳವಾರ ಸಂಜೆ 6:15 ಹುಟ್ಟಿರೋದು. 5:15. ಓಕೆ, ತುಂಬಾ ಚೆನ್ನಾಗಿದೆ ಮಗಳ ಜಾತಕದಲ್ಲಿ. ಆದ್ರೆ ಜನ್ಮಸ್ಥಾನದಲ್ಲಿ ಚಂದ್ರ, ಸಪ್ತಮದಲ್ಲಿ ಸೂರ್ಯ, ಸ್ವಲ್ಪ ಆರೋಗ್ಯದಲ್ಲಿ ಕೋಲ್ಡ್ ಇನ್ಫೆಕ್ಷನ್ಸ್ ಜಾಸ್ತಿ ಇರುತ್ತೆ ಮಗುಗೆ. ಈ ಒಂದು ಅಷ್ಟು ಬಿಟ್ರೆ ಮೇಜರ್ ಪ್ರಾಬ್ಲಮ್ ಇನ್ನೇನು ಬರಲ್ಲ. ಆದ್ರೆ ಈ ನರಗಳಿಗೆ ಸಂಬಂಧಪಟ್ಟಿರುವಾಗ ಸ್ವಲ್ಪ ತೊಂದರೆಗಳನ್ನ ಎದುರಿಸಬೇಕಾಗತ್ತೆ ಅಂತ. ಸ್ಕಿನ್ ಅಲರ್ಜಿ ಏನಾದ್ರೂ ಬರ್ತಾ ಇರುತ್ತಾ? ಇಲ್ಲ ಏನು ಪ್ರಾಬ್ಲಮ್ ಇಲ್ಲ, ಈಗೆಲ್ಲ ಚೆನ್ನಾಗಿದೆ. ಈಗೆಲ್ಲ ಚೆನ್ನಾಗಿದೆ. ಮಗುಗ್ ಬರೋದಷ್ಟೇ ಕೋಲ್ಡ್ ಇನ್ಫೆಕ್ಷನ್ಸ್ ಒಂದು, ಎರಡನೇದಾಗಿ ಸ್ಕಿನ್ ಅಲರ್ಜಿ ಬರುತ್ತೆ. ಹಾಗಾಗ ಈ ಒಂದು ಗಾಢವಾದ ತಲೆನೋವು ಬರ್ಬೋದು. ಅಂದ್ರೆ ನರಗಳಿಗೆ ಸಂಬಂಧಪಟ್ಟವ್ರಿಗೆ ಏನಾದ್ರೂ ತೊಂದರೆ ಬರ್ಬೋದು. ಅಷ್ಟು ಬಿಟ್ರೆ ಬೇರೆ ಇನ್ನೇನು ಸಮಸ್ಯೆ ಇಲ್ಲ ಜಾತಕದಲ್ಲಿ. ಅದು ಜಾತಕದಲ್ಲಿ ಇದೆ, ಬಟ್ ಬೇರೆ ಇನ್ಯಾವ್ದು ಸಮಸ್ಯೆ ಇಲ್ಲ. ಏನ್ ಕೇಳ್ಬೇಕು ಅಂತ ಫೋನ್ ಮಾಡಿದ್ರೆ ಹೇಳಿ. ಅದೇ ಎಜುಕೇಶನ್ ಬಗ್ಗೆ ಕೇಳ್ಬೇಕು. ಏನ್ ಓದ್ತಿದಾರೆ ಈಗ? ಅವನೀಗ ಸೆಕೆಂಡ್ ಸ್ಟ್ಯಾಂಡರ್ಡ್, ಫಸ್ಟ್ ಸ್ಟ್ಯಾಂಡರ್ಡ್ ಪಾಸ್ ಆಗಿ. ಸೆಕೆಂಡ್ ಪ್ರಮೋಟ್ ಆಗಿದ್ದಾರೆ, ಫಸ್ಟ್ ಸ್ಟ್ಯಾಂಡ್ ಇಂದ ಸೆಕೆಂಡ್ ಸ್ಟ್ಯಾಂಡರ್ಡ್ ಗೆ. ಹೌದೌದು, ಚೆನ್ನಾಗಿದೆ. ಜಾತಕದಲ್ಲಿ ಎಜುಕೇಶನ್ ತುಂಬಾ ಚೆನ್ನಾಗಿದೆ. ವಿದ್ಯಾಸ್ಥಾನ, ಪಂಚಮ ಸ್ಥಾನ, ಶುದ್ಧಿ ಸ್ಥಾನ ಇರ್ತಕ್ಕಂಥದ್ದು, ಸುಖ ಸ್ಥಾನ, ಚತುಸ್ಥಾನ, ವಿದ್ಯಾಸ್ಥಾನ ತುಂಬಾ ವಿಶೇಷವಾದ ಸ್ಥಾನ ಇಲ್ಲಿ ತೋರಿಸ್ತಿದೆ. ಬಟ್ ಚೆನ್ನಾಗಿದೆ. ಆದ್ರೆ ಮಗುಗೆ 7ನೇ ವರ್ಷದಲ್ಲಿ ಸ್ವಲ್ಪ ಗಂಡಾಂತರ ಇರುತ್ತೆ, ನೀರಿನಿಂದ ಸಾಕಷ್ಟು ಸಮಸ್ಯೆ ಉಂಟಾಗುತ್ತೆ, ಇನ್ಫೆಕ್ಷನ್ ಆಗುತ್ತೆ ಅಂತ. ಆ ಒಂದು 7 ವರ್ಷ ಕಂಪ್ಲೀಟ್ ಆಗಿ 8ನೇ ವರ್ಷಕ್ಕೆ ಬೀಳೋ ತನಕ ಸ್ವಲ್ಪ ಜಾಗ್ರತೆಯಲ್ಲಿ ತೋರಿಸ್ಕೊಳ್ಳಿ, ಖಂಡಿತ ಒಳ್ಳೇದಾಗುತ್ತೆ. ಆದ್ರೆ ಪ್ರತಿದಿನವೂ ಸಹ ಒಂದು ಗಣಪತಿನ ಆರಾಧನೆ ಮಾಡುತ್ತೆ, ಗಣಪತಿ ಡಾಲರ್ ಒಂದು ಮಾಡಿಸಿ ಕತ್ತಲಾಕಿ, ಒಳ್ಳೇದಾಗುತ್ತೆ. ನಮಸ್ತೆ. ವೀಕ್ಷಕರೇನ ಈ ದಿನಕ್ಕೆ ಸಂಬಂಧಪಟ್ಟಂತ ವಿಶೇಷ ಮಾಹಿತಿ ಏನು? ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನ ಕಾಣ್ತಿಲ್ಲ, ಮನೆಯಲ್ಲಿ ಕೂಡ ಏಳಿಗೆಯನ್ನ ನಾವು ಕಾಣ್ತಾ ಇಲ್ಲ ಅನ್ನೋದೇ ಆದ್ರೆ ದಾರಿದ್ರ್ಯ ನಿವಾರಣೆ ಅಂತ ಹೇಳ್ಬೇಕು. ದಾರಿದ್ರ್ಯ ನಿವಾರಣೆಗೆ ಏನೆಲ್ಲ ಮಾಡಬೇಕು, ಜ್ಯೋತಿಷ್ಯ ಶಾಸ್ತ್ರ ಯಾವೆಲ್ಲ ಸರಳ ಸೂತ್ರಗಳನ್ನ ತಿಳಿಸಿ ಹೇಳುತ್ತೆ. ಬನ್ನಿ ಗುರುಗಳಿಂದ ಕೇಳಿ ತಿಳಿಯೋಣ. ಗುರುಜಿ, ದಾರಿದ್ರ್ಯ ದೋಷ ನಿವಾರಣೆ, ದಾರಿದ್ರ್ಯ ಹರಣೋಪಾಯ. ನೋಡಿ, ಮನುಷ್ಯನಿಗೆ ದಾರಿದ್ರ್ಯ ಯಾರಿಗಿರುತ್ತೆ ಅಂದ್ರೆ, ಅತಿ ಹೆಚ್ಚು ಸುಳ್ಳು ಯಾರು ಹೇಳ್ತಿರ್ತಾನೋ ಅವನಿಗೆ ದಾರಿದ್ರ್ಯ ಇರ್ತಕ್ಕಂಥದ್ದು. ಅವನಿಗೆ ದಾರಿದ್ರ್ಯ ಅಂದ್ರೆ ಸುಳ್ಳು, ಯಾವಾಗ್ಲೂ ಸುಳ್ಳು ಹೇಳೋ ಅಂಥದ್ದು. ಖಂಡಿತವಾಗ್ಲು ಅವನಿಗೆ ಕೋಟಿ ಯಾರಾದ್ರೂ ಹಣ ಸಹಾಯ ಮಾಡ್ಲಿ, ಹಣ ಕೊಡ್ಲಿ, ಸಂಪಾದನೆ ಮಾಡ್ಲಿ, ಅವನ ಹತ್ರ ಉಳಿಸ್ಕೊಳಕ್ ಆಗೋದಿಲ್ಲ. ಎಷ್ಟೋ ಜನ ಈ ರೀತಿ ಆಗುವಂಥದ್ದು. ಮತ್ತೆ ಸುಳ್ಳು ಹೇಳೋ ಅಂಥದ್ದು, ಹೆಂಡತಿ ಮೇಲೆ, ಮಕ್ಕಳ ಮೇಲೆ ಸುಳ್ಳನ್ನು ಹೇಳಿ ಅವನು ಐಷಾರಾಮಿ ಜೀವನವನ್ನು ಮಾಡುವಂಥದ್ದು. ಅವನಲ್ಲಿ ಜನ್ಮ ದಾರಿದ್ರ್ಯ ಇರುತ್ತೆ ಅಂತ. ಉದಾಹರಣೆಗೆ ಎಷ್ಟೋ ಕುಟುಂಬಗಳಲ್ಲಿ ನಾವು ನೋಡ್ತಾ ಇರ್ತೀವಿ, ಮಕ್ಕಳಿಗೆ ಸರಿ ಇಲ್ಲ ಅಥವಾ ಹೆಂಡತಿಗೆ ಸರಿ ಇಲ್ಲ, ನಮ್ಮಲ್ಲಿ ತುಂಬಾ ಕಷ್ಟ ಇದೆ ಅಂತ ಹೇಳೋದು, ಸಾಲ ಮಾಡೋದು, ಅದನ್ನ ಕುಡಿತಕ್ಕೆ, ಮತ್ತೊಂದು ಚಟಗಳಿಗೆ, ಐಷಾರಾಮಿ ಜೀವನಕ್ಕೆ, ಆಭರಣಗಳನ್ನ ಕೊಂಡುಕೊಳ್ಳೋದಕ್ಕೆ ಈ ರೀತಿ ಮಾಡುವಂಥದ್ದು. ಅದರಿಂದ ಜನ್ಮ ದಾರಿದ್ರ್ಯ ಬರುವಂಥದ್ದು. ಮತ್ತೆ ಇನ್ನು ಕೆಲವರಿಗೆ ಯಾವ ರೀತಿ ಅವ್ರ ಜೀವನ ಇರುತ್ತೆ ಅಂತಂದ್ರೆ, ಕೆಲವ್ರದ್ದು ಸಂಪ್ರದಾಯ ಇರುತ್ತೆ. ಯಾವ ರೀತಿ ಸಂಪ್ರದಾಯ ಅಂತಂದ್ರೆ, ಮದುವೆ ಮಾಡ್ಕೊಂಡ ಮೇಲೆ ಮನೆ ಹಳಿನಾಗಿ ಹೋಗುವಂತ ಸಂಪ್ರದಾಯ. ನಮ್ಮ ನಾರ್ತ್ ಕೆನಡಾ ಕಡೆ ಎಲ್ಲ ನಾವು ನೋಡಿರ್ಬೋದು, ಅಥವಾ ಇದ್ರ ಕಡೆ ಮಂಗಳೂರು ಕಡೆ ಎಲ್ಲ ಜಾಸ್ತಿ ನಾವು ನೋಡಿರ್ತೀವಿ. ಅವ್ರ ಸಂಪ್ರದಾಯ ಹೇಗೆ ಅಂತಂದ್ರೆ, ಮದುವೆ ಮಾಡ್ಕೊಂಡಿದ ತಕ್ಷಣ ಆ ಹುಡುಗ ಇವ್ರ ಮನೆಯಲ್ಲೇ ಇರಬೇಕು ಅಂತ ಕೆಲವೊಂದು ಸಂಪ್ರದಾಯಗಳಿದೆ. ಆದ್ರೆ ಆ ಸಂಪ್ರದಾಯಗಳನ್ನ ಬಿಟ್ಟು ಕೆಲವನ್ನ ಹೊರತುಪಡಿಸಿ ಯಾವಾಗ್ಲೂ ಹೆಂಡತಿ ಮಕ್ಕಳನ್ನ ಅತ್ತೆ ಮನೆಯಲ್ಲಿ ಬಿಟ್ಟು ಅವನ್ ಹೊರಗಡೆ ಇದ್ದು ಅವ್ರ ಮೇಲೆ ಊಟ ಉಂಡ್ಕೊಂಡು ಮಾಡ್ಕೊಂಡಿರ್ತಾನಲ್ಲ, ಅವನಿಗೆ ಅಪ್ಪಟ ಜನ್ಮ ದಾರಿದ್ರ್ಯ ಇರುತ್ತೆ. ಅವನು ಮುಟ್ಟಾಳ, ಚಂಡಾಳ, ಮೂರ್ಖ ಅಂತ, ಅಂದ್ರೆ ಸ್ಮಶಾನದಲ್ಲಿ ಇರ್ತಕ್ಕಂಥ ಅಧಿದೇವತೆಗಳು ಏನಿರುತ್ತೆ ಆ ವಂಶಸ್ಥ. ಅವನ ಜೀವನದಲ್ಲಿ ಅವನ ಮುಖ ನೋಡಿದ್ರೆ ಯಾವ ಕೆಲಸನೂ ಆಗೋದಿಲ್ಲ, ಆ ರೀತಿ ಆಗುವಂಥದ್ದು. ಅವನಿಗೆ ಜನ್ಮ ದಾರಿದ್ರ್ಯ ಇದ್ರೇನೆ ಆ ರೀತಿ ಹೋಗಿ ಅಲ್ಲಿ ಸೆಟ್ಲ್ ಆಗುವಂಥದ್ದು ಅಂತ. ಅವನ ಜೀವನದಲ್ಲಿ ಅವನ ಹೆಂಡತಿ ಮಕ್ಕಳನ್ನ ಸಾಕೋ ಕೆಪಾಸಿಟಿ ಇದ್ರೂ ಅವನಿಗಾಗೋದಿಲ್ಲ, ಏನೋ ಒಂದು ಸಮಸ್ಯೆ ಅಲ್ಲಿರ್ತಕ್ಕಂಥದ್ದು. ಇನ್ನ ಮಾಡುವಂತಹ ಕೆಲಸಗಳಲ್ಲಿ ಜನ್ಮ ದಾರಿದ್ರ್ಯ. ಯಾವ ರೀತಿ ಜನ್ಮ ದಾರಿದ್ರ್ಯ ನೋಡಿ, ಒಂದು ಪತಿ ಪತ್ನಿಯರು, ಒಂದು ಗಂಡ ಹೆಂಡತಿ ಕೂಡ ಊಟ, ತಿಂಡಿ, ನಿದ್ದೆ
ಯಾವ ಸಮಯದಲ್ಲಿ ಯಾವ ಕೆಲಸ ಮಾಡ್ಬೇಕು ಆ ರೀತಿ. ಕೆಲವರು ಇರ್ತಾರೆ ನೋಡಿ, ಜೀವನದಲ್ಲಿ ಹಿಂದಿನ ಕಾಲದಲ್ಲಿ ಒಂದು ಪುರುಷ ಒಂದು ಹೆಣ್ಣು ಮದುವೆ ಆಗ್ಬೇಕು ಅಂತಂದ್ರೆ ಅವ್ರು ಯೋಚನೆ ಮಾಡ್ತಾ ಇದ್ರು, ನಮ್ಮ ವಂಶ ವೃದ್ಧಿಯನ್ನ ಕೊಡ್ಲಿ, ನಮ್ಮ ವಂಶ ಬೆಳಿಬೇಕು, ವಂಶ ಒಳ್ಳೆ ಸ್ಥಾನಕ್ಕೆ ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಮದುವೆ ಆಗ್ತಿದ್ರು. ಆದ್ರೆ ಈಗಿನ ಕಾಲದಲ್ಲಿ ಕೆಲವರು ಆ ರೀತಿ ಮದುವೆ ಆದ್ರೆ, ಕೆಲವರು ಸಣ್ಣ ವಯಸ್ಸಿನಲ್ಲೇ ಅತಿ ಹೆಚ್ಚು ಕಾಮಾಸಕ್ತರಾಗಿ ಒಬ್ರಿಗೊಬ್ರು ಆಕರ್ಷಣೆ ಆಗಿ ಮದುವೆಗಳು ಮಾಡಿಕೊಂಡು ಆ ಗರ್ಭಚೀಲವನ್ನ ತೆಗೆಸುವಂಥದ್ದು, ಆ ಗರ್ಭವನ್ನ ನಾಶ ಮಾಡುವಂಥದ್ದು, ಅದರಿಂದ ಜನ್ಮದಾರಿದ್ರ ಬರುವಂಥದ್ದು, ಶಿಶು ಹತ್ಯದಿಂದ. ಮತ್ತೆ ಈ ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆ, ಪ್ರಹರ್ತ ಕಾಲದಲ್ಲಿ ಯಾರ ಕುಟುಂಬದಲ್ಲಿ ಮತ್ತು ಹಬ್ಬ ಹರಿದಿನಗಳಲ್ಲಿ ಗಂಡ ಹೆಂಡತಿ ದೈಹಿಕ ಸಂಪರ್ಕಗಳು ಇಟ್ಕೊಂಡಿರುತ್ತಾರೋ ಅವ್ರ ಮೇಲೆ ತೀರಾ ಜನ್ಮ ದಾರಿದ್ರ್ಯ ಇರುತ್ತೆ, ಸಿಕ್ಕಾಪಟ್ಟೆ ಜನ್ಮ ದಾರಿದ್ರ್ಯ. ನೋಡಿ, ಎಷ್ಟೋ ಜನ ಅಬ್ಸರ್ವ್ ಮಾಡಬೇಕು, ಅವರು ಅತಿ ಹೆಚ್ಚು ಮನೆಗಳಲ್ಲಿ ವರ್ಷ ಪೂರ್ತಿ ಪೂಜೆ ಪುನಸ್ಕಾರಗಳು ಎಲ್ಲವನ್ನ ಮಾಡ್ಕೊಂಡ್ ಬರ್ತಾರೆ. ಆದ್ರೆ ಹಬ್ಬ ಹರಿದಿನಗಳಲ್ಲೇ ಅವರು ಕಾಮಾಸಕ್ತರಾಗ್ತಾರೆ, ಅಥವಾ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲೇ ಕಾಮಾಸಕ್ತರಾಗ್ತಾರೆ. ಅವ್ರಿಗೆ ಆಲ್ರೆಡಿ ದಾರಿದ್ರ್ಯ ಇದೆ ಅಂತ ಅರ್ಥ, ಅದರಲ್ಲೇ ತಿಳ್ಕೊಂಡ್ಬಿಡ್ಬೇಕು ಇದರಲ್ಲಿ ದಾರಿದ್ರ್ಯ ಇದೆ, ಇದನ್ನ ದಾರಿದ್ರ್ಯವನ್ನು ದೂರ ಮಾಡ್ಕೋಬೇಕು ಅಂತ. ಇನ್ನು ಕೆಲವರು ಮನೆಗಳಲ್ಲಿ ಅತಿ ಹೆಚ್ಚು ಕಸವನ್ನು ಬೀಳ್ತಾನೆ ಇರುತ್ತೆ, ಅತಿ ಹೆಚ್ಚು ಕಸ ಆ ಮನೆಯಲ್ಲಿ, ಅವ್ರು ಎಷ್ಟೇ ಕ್ಲೀನ್ ಮಾಡ್ಲಿ ಕಸ ತುಂಬಿಕೊಳ್ತಾನೆ ಇರುತ್ತೆ. ಆ ಮನೆಯಲ್ಲಿ ಜನ್ಮ ದಾರಿದ್ರ್ಯ ಇದೆ ಅಂತ ನಾವು ಮೊದಲು ಜನ್ಮ ದಾರಿದ್ರ್ಯವನ್ನು ಕಂಡುಹಿಡಿಯೋದು ಜಾತಕದಲ್ಲಿ ಯಾವ ರೀತಿಯಿಂದ ನಾನು ತಿಳಿಸ್ಕೊಡ್ತೀನಿ ಗ್ರಹಗಳ ಮೇಲೆ. ಆದ್ರೆ ಮನೆಯ ವಾತಾವರಣದಲ್ಲಿ ಯಾವ ರೀತಿ ಇದೆ ಅಂತ ಈ ರೀತಿ ತಿಳ್ಕೊಳ್ಳುವಂಥದ್ದು. ಮತ್ತು ಅತಿ ಹೆಚ್ಚು ಮನೆಯಲ್ಲಿ ನೀರು ಸೋರಿಕೆ ಆಗುವಂಥದ್ದು. ಯಾವುದೋ ಮನೆಯಲ್ಲಿ ಯಾವಾಗ್ಲೂ ಒಂದು ಡ್ರಾಪ್ ನೀರು ಹೋಗ್ತಾನೇ ಇರುತ್ತೆ, ನೀರು ಅತಿ ಹೆಚ್ಚು ನೀರು ಸೋರಿಕೆ ಆಗುವಂಥದ್ದು ಮನೆಯಲ್ಲಿ. ನಾವೆಷ್ಟು ನಲ್ಲಿಗಳು ಹೊಸದಾಗಿ ತಂದು ಫಿಟ್ ಮಾಡ್ತಿದ್ರು, ಅದು 3 ದಿನ ಒಡೆದೋಗಿ ಸೋರ್ತಾ ಇರುತ್ತೆ ನೀರು. ನೋಡಿ, ಆ ಮನೆಯಲ್ಲಿ ಜನ್ಮ ದಾರಿದ್ರ್ಯ ಇದೆ ಅಂತ ಅರ್ಥ. ಮತ್ತೆ ಇನ್ನು ಕೆಲವರು ಮನೆಗಳಲ್ಲಿ ಅತಿ ಹೆಚ್ಚು ನೀರು ಸ್ನಾನ ಮಾಡುವಂಥದ್ದು. ಒಂದು ಬಕೆಟ್ ಅಲ್ಲಿ ಸ್ನಾನ ಮಾಡುವಂತ ಮನುಷ್ಯ 4 ಬಕೆಟ್ ಆದ್ರೂ ಆ ಮನುಷ್ಯ ಮರ್ತೋಗಿರ್ತಾನೆ ಸ್ನಾನ ಮಾಡೋದು, ಇನ್ನೂ ಅರ್ಧ ಪೆಂಡಿಂಗ್ ಇರುತ್ತೆ, ಇನ್ನೂ ನೀರು ಸಾಕಾಗಿಲ್ವ. ಅತಿ ಹೆಚ್ಚು ನೀರು ಹಾಕೊಂಡು ಸ್ನಾನ ಮಾಡೋದ್ರಿಂದ ಅದರಿಂದನೂ ಜನ್ಮ ದಾರಿದ್ರ್ಯ ಆ ಮನುಷ್ಯನಿಗಿದೆ ಅಂತ. ಅಂದ್ರೆ ಇಷ್ಟು ವಾತಾವರಣದಲ್ಲಿ ಜನ್ಮ ದಾರಿದ್ರ್ಯವನ್ನು ಕಂಡುಹಿಡಿಬಹುದು. ಮತ್ತೆ ಮನೆ ಒಳಗಡೆ ಹೋಗಿದ ತಕ್ಷಣ ಆಮೇಲೆ ಏನೋ ಒಂಥರ ಮಂಕಾಗ್ಬಿಡುತ್ತೆ ಮನ್ಸಿಗೆ. ಮನೆ ಒಳಗಡೆ ಎಂಟ್ರಿ ಕೊಟ್ಟು ಆಚೆ ಇರುವಷ್ಟೊತ್ತು ಚೆನ್ನಾಗಿರ್ತಾರೆ, ಮನೆ ಒಳಗಡೆ ಹೋಗಿದ ತಕ್ಷಣ ಮನೆ ಮಂಕಾಗ್ಬಿಡುವಂಥದ್ದು, ಅದರಲ್ಲಿ ಜನ್ಮ ದಾರಿದ್ರ್ಯ ಇರತಕ್ಕಂಥದ್ದು. ನೋಡಿ, ಅತಿ ಹೆಚ್ಚು ಸುಳ್ಳು ಹೇಳೋದ್ರಿಂದ ಹಿಡಿದು ಮನುಷ್ಯನು ನಡವಳಿಕೆವರೆಗೂ ಅದನ್ನ ಜೀವನದಲ್ಲಿ ದಾರಿದ್ರ್ಯ ಅನ್ನೋದು ಅನುಭವಿಸ್ತಾ ಇರ್ತಾರೆ. ಆದ್ರೆ ಈ ದಾರಿದ್ರ್ಯ ಅನ್ನೋದು ಬಂದಿದೆ ಅಂತಂದ್ರೆ ಯಾವ ರೀತಿ ಕಷ್ಟಗಳು ಅನುಭವಿಸ್ತಾ ಇರ್ತಾನೆ ಮನುಷ್ಯನಿಗೆ. ನೋಡಿ, ದಾರಿದ್ರ್ಯ ಯಾರಿಗಿರುತ್ತೋ ಅವ್ರಿಗೆ ಎಷ್ಟೇ ಕಷ್ಟಪಟ್ರು ಅವನ್ಗೆ ಆ ಕಷ್ಟಕ್ಕೆ ತಕ್ಕಂತೆ ಪ್ರತಿಫಲ ಸಿಗೋದೇ ಇಲ್ಲ. ಸುಮ್ಮನೆ ಅಪವಾದಗಳಿಗೆ ಗುರಿ ಆಗ್ತಾ ಇರ್ತಾನೆ, ಯಾವಾಗ್ಲೂ ಏನೋ ಒಂದು ಅಪವಾದಗಳಿಗೆ ಗುರಿ ಆಗ್ತಾನೇ ಇರ್ತಕ್ಕಂಥದ್ದು. ಮತ್ತೆ ಆ ಮನುಷ್ಯನಲ್ಲಿ ಎಷ್ಟು ದುಡ್ಡಿದ್ರೂ ಸಾಕಾಗಲ್ಲ. ಏನೋ ಒಂದು ಈ ತಿಂಗಳು 1,000 ರೂಪಾಯಿ ಉಳಿಸಿದಾನೆ ಅನ್ಕೊಳ್ಳಿ, ಆ ಮಂತ್ ಎಂಡ್ ಒಳಗಡೆ ಅದು ಖರ್ಚಾಗ್ಬೇಕಷ್ಟೆ, ಆ ರೀತಿ ಆಗುವಂಥದ್ದು. ಇನ್ನು ಕೆಲವ್ರಿಗಂತೂ ಪಾಪ ಒಂದೊತ್ತು ತಿಂದ್ರೆ ಒಂದೊತ್ತು ಊಟ ಉಪವಾಸ ಇರಬೇಕು. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಹೆತ್ತುಗಳ ರೂಪದಲ್ಲಿ, ಹಸುಗಳ ರೂಪದಲ್ಲಿ ಕಷ್ಟವನ್ನು ಪಡ್ತಾರೆ. ಅಷ್ಟೆಲ್ಲ ಕಷ್ಟಪಟ್ಟರು ಮನೆಗೆ ಹೋದ್ರೆ ನೆಮ್ಮದಿನೇ ಇರೋದಿಲ್ಲ. ಎಷ್ಟು ದುಡ್ಡು ದುಡ್ತಿರಿದ್ರು ಮನೆಯಲ್ಲಿ ರೋಗಗಳು, ಏನೋ ಒಂದು ರೋಗಗಳು, ಆ ರೋಗಗಳಿಂದ ಅನುಭವಿಸುವಂಥದ್ದು, ಆ ರೋಗಗಳಿಂದ ಮುಕ್ತಿ ಪಡೆಯಲಿಕ್ಕೆ ಸಾಧ್ಯನೇ ಇರೋದಿಲ್ಲ. ಆ ರೋಗ ಬಾಧೆಗಳು ಬರ್ತಕ್ಕಂಥದ್ದು, ಹೆಂಡತಿಗೆ ರೋಗ ಬರುವಂಥದ್ದು, ಮಕ್ಕಳಿಗೆ ರೋಗ ಬರುವಂಥದ್ದು, ಅಥವಾ ತಂದೆ ತಾಯಿಗೆ ರೋಗ ಬರುವಂಥದ್ದು, ಈ ರೀತಿ. ಮತ್ತೆ ಯಾವಾಗ್ಲೂ ಮನೆಯಲ್ಲಿ ಜಗಳಗಳಾಗುವಂಥದ್ದು, ಯಾವಾಗ್ಲೂ ಜಗಳ, ಏನೋ ಒಂದು ಜಗಳ ಇರುತ್ತೆ. ನೋಡಿ, ನಾವು ಆಚೆ ಗಮನಿಸಿರ್ಬೋದು, ಬೀದಿಗಳಲ್ಲಿ ಅಲ್ಲಿ ಇಲ್ಲಿ ಕೆಲವರು ಗುಡಿಸಲನ್ನ ಹಾಕೊಂಡು ಮಲ್ಕೊಂಡಿರೋ ಪಾಪ ಬಡವರೇ ಇರ್ಬೋದು, ಆದ್ರೆ ಅವ್ರು ಮಾಡ್ತಕ್ಕಂಥ ಕೆಲಸಗಳಿಂದಾನೇ ಅವರಲ್ಲಿ ದಾರಿದ್ರ್ಯ ಆವರಿಸ್ಕೊಂಡ್ಬಿಟ್ಟಿರುತ್ತೆ. ನೋಡಿ, ಬೆಳಗ್ಗೆಯಿಂದ ಸಾಯಂಕಾಲ ಕಷ್ಟಪಟ್ಟು ದುಡಿತಾರೆ, ಸಾಯಂಕಾಲ ಚೆನ್ನಾಗಿ ಕುಡಿದ್ಬಿಟ್ಟು ಹೆಂಡತಿ ಮಕ್ಕಳು ಒಡ್ಕೊಂಡು ರೋಡಲ್ಲಿ ಬಿದ್ದಿದ್ರೆ ಅದು ಜನ್ಮ ದಾರಿದ್ರ್ಯನೇ. ರೆಸ್ಪೆಕ್ಟ್ ಅನ್ನೋದು ಇರೋದಿಲ್ಲ ಅವ್ರಿಗೆ. ನೋಡಿ, ಯಾವ ರೀತಿ ಮನುಷ್ಯನ ಮಾಡೋಂಥ ಕೆಲಸಗಳಲ್ಲೇ ದಾರಿದ್ರ್ಯವನ್ನು ಹಚ್ಕೊಂಡ್ಬಿಡ್ತಾನೆ. ಇನ್ನ ಕೆಲವು ದಾರಿದ್ರ್ಯ ಎಲ್ಲಿಂದ ಬರುತ್ತೆ ಅಂತಂದ್ರೆ, ಟಾಯ್ಲೆಟ್ಗೆ ಹೋಗ್ತಾರೆ, ಅಲ್ಲಿ ಹೋಗಿ ಕೈಕಾಲು ಶುಭ್ರ ಮಾಡ್ಕೊಳ್ಳಲ್ಲ, ಹಾಗೆ ಮನೆ ಒಳಗಡೆ ಬಂದ್ಬಿಡುವಂಥದ್ದು, ಹಾಗೆ ಊಟ ಮಾಡುವಂಥದ್ದು, ಈ ರೀತಿ ಆಗುವಂಥದ್ದು.
ಇದು ಜನ್ಮ ದಾರಿದ್ರ್ಯವೇ. ಈ ದಾರಿದ್ರ್ಯ ಬಂದ್ಬಿಟ್ಟಿದೆ ಅನ್ನೋ ಮನುಷ್ಯನ್ಗೆ ಅವನಿಗೆ ಬುದ್ಧಿ ಬಂದಾಗಿಂದ ಸಾಯೋ ತನಕ ಕಷ್ಟ ಬರ್ತಾನೇ ಇರುತ್ತೆ. ಪರಿಪೂರ್ಣವಾದ ಕಷ್ಟ. ಯಾವ ರೀತಿ ಕಷ್ಟ ಅಂದ್ರೆ ಅವ್ನು ಯಾವಾಗ್ಲಾದ್ರೂ ಮಾಡ್ಲಿ ಕಷ್ಟ ಕಷ್ಟ ಪಡ್ತಾನೆ ಇರ್ಬೇಕು ಜೀವನದಲ್ಲಿ. ಕೆಲವರು ಹೇಳ್ತಾರೆ ನಾನು ದಾರಿದ್ರ್ಯ ಅನ್ನೋದು ಯಾವಾಗ ಹೋಗುತ್ತೋ, ಎಷ್ಟು ಕಷ್ಟಪಟ್ರು ನಾನು ಹಿಂಗೆ ಇದ್ದೇನಲ್ಲ ಅಂತ. ಅದಕ್ಕೆ ಸಾಕಷ್ಟು ಇರುತ್ತೆ. ಇದನ್ನ ನಾವು ಮಾಡ್ಕೊಳ್ಳೋಂಥದ್ದು. ಆದ್ರೆ ಜನ್ಮ ಕುಂಡ್ಲಿಯಲ್ಲಿ ಜನ್ಮ ದಾರಿದ್ರ್ಯ ಯಾವ ರೀತಿ ಕಂಡುಹಿಡಿಯೋದು ತಿಳಿಸ್ಕೊಡ್ತೀನಿ. ಚಂದ್ರ ಲೇಔಟ್ ನಿಂದ ಹೇಮಾವತಿ ಅವರು ಕರೆ ಮಾಡಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ ಮೇಡಮ್. ಮಾಧವಿ ಮೇಡಮ್. ನಮಸ್ತೆ ಹೇಮಾವತಿ ಅವರೇ, ಹೇಳಿ ಯಾರ ಬಗ್ಗೆ ಕೇಳ್ಬೇಕಿತ್ತು? ನಾನು ಅವ್ರ ಅಮ್ಮ ಮಾತಾಡ್ತಾ ಇರೋದು ಮೇಡಮ್. ಹೇಮಾವತಿ ಅವ್ರ ತಾಯಿ ಅಲ್ವಾ? ಹೌದು ಮೇಡಮ್. ಗುರುಗಳಿಗೆ ಖಂಡಿತ ಮಾತಾಡಬಹುದು. ಹೇಮಾವತಿ ಕುರಿತಂತಾಗಿ ಡೀಟೇಲ್ಸ್ ತಿಳಿಸ್ಕೊಡಿ. ಜನ್ಮ ದಿನಾಂಕ ಹೇಳಿ. 26/9/97. 26/9/97 ಇಸ್ವಿ. ಸಮಯ ಹೇಳಿ. ಬೆಳಗ್ಗೆ 5:30 6 ಗಂಟೆ ಒಳಗೆ ಮೇಡಮ್. ಸರಿ. ಜನ್ಮರಾಶಿ ನಕ್ಷತ್ರ ಗೊತ್ತಿದ್ಯಾ? ನಕ್ಷತ್ರ ಪುಷ್ಯ ನಕ್ಷತ್ರ ಇರ್ಬೋದು ಮೇಡಮ್, ಸರಿಯಾಗಿ ಗೊತ್ತಿಲ್ಲ. ಗುರುಗಳನ್ನ ಕೇಳ್ಬೇಕು ಮೇಡಮ್. ಖಂಡಿತ ಕೇಳಿ. ಗುರುಜಿ ಅವರಿದ್ದಾರೆ, ಮಾತಾಡಿ. ಹೇಮಾವತಿ ಬಗ್ಗೆ ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಅಮ್ಮ. ನಮಸ್ತೆ ಗುರುಗಳೇ. ಕೋಟಿ ಕೋಟಿ ಪ್ರಣಾಮಗಳು ಗುರುಗಳೇ. ಒಳ್ಳೇದಾಗುತ್ತೆ ತಾಯಿ. ಒಳ್ಳೇದಾಗ್ಬೇಕು ಅಂತಾನೆ ಫೋನ್ ಮಾಡಿದೀನಿ ಗುರುಗಳೇ. 2 ಸರಿ ಜಿ ಕನ್ನಡಕ್ಕೆ ನನ್ ಮಗಳ ಬಗ್ಗೆ ಪತ್ರ ಬರ್ದೆ ಗುರುಗಳೇ. ನನ್ಗೆ ಉತ್ತರ ಸಿಗ್ಲಿಲ್ಲ ಗುರುಗಳೇ. ತುಂಬಾ ನೊಂದ್ಬಿಟ್ಟಿದೀನಿ ಜೀವನದಲ್ಲಿ ಗುರುಗಳೇ. ಎಷ್ಟು ದಿನ ಆಯ್ತಮ್ಮ ಪತ್ರ ಬರೆದು? ಈಗ ರೀಸೆಂಟ್ ಆಗಿ ನವೆಂಬರ್ ಅಲ್ಲೇ 2 ಸರಿ ಬರ್ದೆ ಗುರುಗಳೇ. ನನ್ಗೆ ನವೆಂಬರ್ ಅಲ್ಲಿ ಬರ್ದಿರೋ ಪತ್ರಗಳಿಗೆ ಅತಿ ಶೀಘ್ರವಾಗಿ ನಿಮ್ಗೆ ಬರುತ್ತೆ, ಲೆಟರ್ ಬರುತ್ತೆ. ಸಾವಿರಾರು ಲೆಟರ್ಸ್ ಬರ್ತಲ್ಲ, ಮನೆ ಪೋಸ್ಟ್ ಅಲ್ಲಿ ಬರಬಹುದು. ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡಿ. ಸೋಮವಾರ ನಾ ಹುಟ್ಟಿದ್ದು? ಇಲ್ಲ ಗುರುಗಳೇ, ಶುಕ್ರವಾರ ಹುಟ್ಟಿರ್ತಕ್ಕಂಥದ್ದು. ಇಲ್ಲಿ ರಮಲಶಾಸ್ತ್ರ ದ್ವಿತೀಯ ದಿನ ಅಂತ ತೋರಿಸ್ತಿದೆ. ಡೇಟ್ ಆಫ್ ಬರ್ತ್ ಮತ್ತೊಮ್ಮೆ ಹೇಳಿ. 26 ಓಕೆ 9 97. ಓಕೆ ಅಮ್ಮ, ಸರಿ ಆಯ್ತು. ಹೇಳಿ ತಾಯಿ. ಮಗಳ ಬಗ್ಗೆ ಸಾಕಷ್ಟು ಪ್ರಶ್ನೆ ಇಟ್ಕೊಂಡಿದ್ರಿ. ಮಗಳ ಬಗ್ಗೆ ಮನ್ಸೇ ಕೆಡ್ಸ್ಕೊಂಡ್ಬಿಟ್ಟಿದ್ರ. ಅವಳ ಮನಸ್ಸು ಚಂಚಲ ಸ್ವಭಾವ, ಕರೆಕ್ಟ್ ನಿರ್ಧಾರ, ಕರೆಕ್ಟ್ ಡಿಸಿಷನ್ಸ್ ಇಲ್ಲ, ಯಾವಾಗ್ಲೂ ನೆಗೆಟಿವ್ ಥಾಟ್ಸ್. ಹೌದು ಗುರುಗಳೇ. ಹೌದು ಗುರುಗಳೇ. ಏನ್ ಓದ್ತಿದ್ದಾಳೆ? ಅಪ್ ಟು ಅವಳು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ವರ್ಗು ತುಂಬಾ ಫಸ್ಟ್ ಕ್ಲಾಸ್ ಚೆನ್ನಾಗಿ ಎಜುಕೇಶನ್ ಇತ್ತು ಗುರುಗಳೇ. ಒಂದ್ ಸಣ್ಣ ಕಾರಣದಿಂದ ಅವಳ ಎಜುಕೇಶನ್ ಈ ಸರಿ ಹೋಗ್ಬಿಟ್ಟಿದೆ ಗುರುಗಳೇ. ಅವಳ ಮುಂದೆ ಜೀವನದಲ್ಲಿ ಹೆಂಗಿರ್ತಾಳೋ ಏನೋ ಅನ್ನೋದು ತುಂಬಾ ನನಗ್ ಭಯ ಆಗ್ಬಿಟ್ಟೈತೆ ಗುರುಗಳೇ. ನನ್ಗೆ ಯಾವ ಕಡೆಯಿಂದನೂ ಸಪೋರ್ಟ್ ಇಲ್ಲ ಗುರುಗಳೇ. ಈಗ ಅವಳ ಕಾಲ್ ಮೇಲೆ ಅವಳು ನಿಲ್ಬೇಕು. ಅವಳ ಎಜುಕೇಶನ್ ಹೆಂಗೈತೆ ಅನ್ನೋದು ಕೇಳ್ಬೇಕು ಗುರುಗಳೇ. ಸರಿಮ್ಮ, ಈಗ ಏನ್ ಮಾಡ್ತಿದ್ದಾಳೆ? ಏನು ಇಲ್ಲ ಗುರುಗಳೇ, ಈ ವರ್ಷ ವೇಸ್ಟ್ ಆಗ್ಬಿಟ್ಟೈತೆ. ಮನೆಯಲ್ಲೇ ಕೂತಿದ್ದಾಳೆ? ಹೌದು ಗುರುಗಳೇ. ಚಿಂತೆ ಮಾಡ್ಬೇಡಿ. ಯಾವ್ದೋ ಪೂರ್ವ ಜನ್ಮದ ಕರ್ಮಫಲ. ಇವಳು ಕರೆಕ್ಟ್ ಆಗಿ ಮನಸ್ಸು ಚಂಚಲ ಇಲ್ದೆ ಕರೆಕ್ಟ್ ಆಗಿ ಇದ್ದಿದ್ರೆ ಇಲ್ಲಿ ಯಾವ್ದು ಆಗ್ತಿರ್ಲಿಲ್ಲ. ಹೌದು ಗುರುಗಳೇ, ಅದಂತೂ ನಿಜ ಗುರುಗಳೇ. ಎಲ್ಲ ಇವಳು ಮಾಡ್ಕೊಂಡ್ರ ತಪ್ಪಷ್ಟೇ. ವಿನಾಶಕಾಲೇ ವಿಪರೀತ ಬುದ್ಧಿ ಅಂತ ಹೇಳ್ತೀವಿ. ಹೌದು ಗುರುಗಳೇ. ಭಗವಂತ ಕೆಲವು ಸಮಯದಲ್ಲಿ ಹಂಗ್ ಮಾಡ್ಬಿಡುತ್ತೆ ತಾಯಿ. ಆದ್ರೆ ಪ್ರಾಯಶ್ಚಿತ್ತ ಅನ್ನೋದು ಭಗವಂತ ಎಲ್ಲರಿಗೂ ಕೊಟ್ಟೇ ಕೊಡ್ತಾನಲ್ಲ. ಹೌದು ಗುರುಗಳೇ. ಆ ಪ್ರಾಯಶ್ಚಿತ್ತ ಅನ್ನೋದ್ ಪಟ್ರೆ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ. ಒಟ್ಟಲ್ಲಿ ಅವಳಿಂದ ಅಂತೂ ತಂದೆ ತಾಯಿಗಂತೂ ಮನ್ಸಿಗೆ ನೆಮ್ಮದಿ ಅಂತೂ ಇರೋದಿಲ್ಲ. ಆದ್ರೆ ಈ ಮಗು ಜಾತಕದಲ್ಲಿ ನಿಜವಾಗ್ಲೂ ಜೀವನದಲ್ಲಿ ಒಳ್ಳೆ ಸ್ಥಾನಕ್ಕೆ ಪೊಸಿಷನ್ಗೆ ಅಂತ ಹೋಗ್ತಾಳೆ, ಒಳ್ಳೆ. ಆದ್ರೆ ಏನೋ ಒಂದು ಕರ್ಮಕಾಂಡಕ್ಕೆ ಹಿಂಗ ಆಗ್ಬಿಟ್ಟಿದೆ. ಅರ್ಧಮಾಷ್ಟಮ ಶನಿ ದೋಷ ಇದ್ದಿದ್ರಿಂದ ಈಗಾಗಿದೆ. ಅದರಿಂದ ಏನು ಚಿಂತೆ ಮಾಡಕ್ ಹೋಗ್ಬೇಡಿ. ಖಂಡಿತವಾಗ್ಲೂ ಒಳ್ಳೆ ದಿನಗಳ ಹತ್ರದಲ್ಲೇ ಇದೆ. ಆದ್ರೆ ಈ ಹುಡುಗಿ ಕೈಯಿಂದ ಒಂದು 32 ದಿನಗಳ ಕಾಲ ಸತತವಾಗಿ ಬೆಳಗ್ಗೆನೆ ನವಗ್ರಹಗಳ ಪ್ರದಕ್ಷಿಣೆ ಮಾಡಿ ದಿನಕ್ಕೊಂದು ತೆಂಗಿನಕಾಯಿನ ದಾನ ಕೊಡಬೇಕು. ಈ ರೀತಿ ತೆಂಗಿನಕಾಯಿ ದಾನ ಕೊಡೋದ್ರಿಂದ ಕರ್ಮಫಲನೂ ಹೋಗುತ್ತೆ. ಎರಡನೇದಾಗಿ ಮಾನಸಿಕ ಸ್ಥಿತಿ ಚಂಚಲ ಇಲ್ಲದೆ ಸ್ಥಿರವಾಗಿರುತ್ತೆ. ಇದನ್ನ ಮಾಡ್ಕೊಳ್ಳಿ. ಪ್ರತಿ ಬುಧವಾರ ದುರ್ಗಾದೇವಿ ದೇವಸ್ಥಾನದಲ್ಲಿ ಕರ್ಕೊಂಡೋಗಿ ನಿಂಬೆ ಹಣ್ಣಿನಲ್ಲಿ ತುಪ್ಪವನ್ನ ಹಾಕಿ ದೀಪ ಹಚ್ಚಿಸಿ ಬುಧವಾರ. ಇದರಿಂದ ಸದ್ಬುದ್ಧಿ ಬರುವಂಥದ್ದು, ಒಳ್ಳೆ ವಿದ್ಯಾಭ್ಯಾಸನೂ ವೃದ್ಧಿಯಾಗುತ್ತೆ. ಈ ವರ್ಷ ಹೇಗೋ ಡಿಸ್ಕಂಟಿನ್ಯೂ ಆಗೋಗಿದೆ. ಮುಂದಿನ ವರ್ಷದಿಂದ ಖಂಡಿತವಾಗ್ಲೂ ಚೆನ್ನಾಗಿ ಓದಿಸಿ, ಖಂಡಿತವಾಗ್ಲೂ ಓದ್ತಾಳೆ. ಮುಂದಿನ ಜೀವನ ಚೆನ್ನಾಗಿರುತ್ತೆ ತಾಯಿ. ಒಳ್ಳೇದಾಗ್ಲಿ ಅಮ್ಮ. ನಮಸ್ತೆ. ವೀಕ್ಷಕರೇ, ವಿರಾಮಕ್ಕೂ ಮುಂಚೆ ಗುರುಜಿ ಅವರು ತಿಳಿಸ್ಕೊಡ್ತಾ ಇದ್ರು ದಾರಿದ್ರ್ಯ ಅನ್ನೋದೇ ಆದ್ರೆ ಅದು ಹೇಗಿರುತ್ತೆ, ಯಾವ ರೀತಿ ಒಂದು ಸಮಸ್ಯೆಗಳನ್ನ ಎದುರುತ್ತಾ ಇರುತ್ತೆ ಅನ್ನೋದನ್ನ. ಇನ್ನ ದಾರಿದ್ರ್ಯ ನಿವಾರಣೆಗೆ ಸರಳ ಸೂತ್ರಗಳನ್ನ ತಿಳ್ಕೊಳ್ಳೋ ಸಮಯ. ಅದಕ್ಕೂ ಮುಂಚಿತವಾಗಿ ಜನ್ಮ ಕುಂಡಲಿಯಲ್ಲಿ ದಾರಿದ್ರ್ಯ ಇದೆ ಅನ್ನೋದನ್ನ ಕಂಡುಹಿಡ್ಕೊಳ್ಳೋದಾದ್ರೂ ಹೇಗೆ ಅನ್ನೋದನ್ನ ಈಗ ತಿಳ್ಕೊಳ್ಳೋಣ. ಗುರುಜಿ, ದಾರಿದ್ರ್ಯ ನೋಡಿ, ಮನುಷ್ಯನಿಗೆ ದ್ವಿತೀಯ ಸ್ಥಾನ ಧನಸ್ಥಾನ, ಇನ್ನ ಚತುಸ್ಥಾನ ಸುಖಸ್ಥಾನ, ಇನ್ನ 9ನೇ ಸ್ಥಾನ ಭಾಗ್ಯಸ್ಥಾನ. ದ್ವಿತೀಯ ಧನ, ಚತುಸ್ಥ ಸುಖಸ್ಥಾನ,
9ನೇ ಸ್ಥಾನ ಧನಸ್ಥಾನ, ಭಾಗ್ಯಸ್ಥಾನ. 9ನೇ ಮನೆ ಭಾಗ್ಯಸ್ಥಾನ. ಇನ್ನ 11ನೇ ಮನೆ ಏಕಾದಶ ಸ್ಥಾನ, ಲಾಭಸ್ಥಾನಗಳು. ಧನ, ಸುಖ, ಭಾಗ್ಯ, ಲಾಭ, ಈ 3 ಅಂದ್ರೆ ಈ 4 ಸ್ಥಾನಗಳು ಮನುಷ್ಯನ ಜೀವನದಲ್ಲಿ ಸಾಕಷ್ಟು ಪ್ರಮುಖ ಘಟ್ಟಗಳು. ಮನುಷ್ಯನು ಒಳ್ಳೆ ಸ್ಥಾನದಲ್ಲಿ ಇರಬೇಕು, ಜೀವನ ಮಾಡಬೇಕು ಅಂತಂದ್ರೆ ಉತ್ತಮವಾದ ಧನ ಬೇಕು, ಹೌದಲ್ವಾ? ಅದರಿಂದ ಎಲ್ಲದರಲ್ಲೂ ಸುಖ ನೆಮ್ಮದಿ ಬೇಕು. ಸುಖ ಸ್ಥಾನ 4ನೇ ಸ್ಥಾನ. ಇನ್ನ ಭಾಗ್ಯಸ್ಥಾನ, ಲಕ್ ಅನ್ನೋದು ಬೇಕು ನಮ್ಮ ಜೀವನದಲ್ಲಿ, ಇಲ್ಲಾಂದ್ರೆ ಮಾಡಿದ್ದು ವೃದ್ಧಿ ಆಗೋದಿಲ್ಲ. ಇನ್ನ ಲಾಭಸ್ಥಾನ, ನಾವು ಏನೇ ಇನ್ವೆಸ್ಟ್ಮೆಂಟ್ ಮಾಡಲಿ, ಏನೇ ಕಷ್ಟಪಡಲಿ, ಕಷ್ಟಕ್ಕೆ ತಕ್ಕಂತೆ ಪ್ರತಿಫಲ ಸಿಗುವಂಥದ್ದು ಲಾಭಸ್ಥಾನ ಅಂತ ಹೇಳ್ತೀವಿ. ಈ ಒಂದು ಸ್ಥಳಗಳಲ್ಲಿ, ಈ ಒಂದು ದ್ವಿತೀಯ, ಚತುಸ್ಥ, ನವಮ, ಏಕಾದಶ ಸ್ಥಾನಗಳಲ್ಲಿ ಪಾಪಗ್ರಹಗಳು ಅತಿ ಹೆಚ್ಚಾಗಿ ಕೂತಿದ್ದು, ಅಲ್ಲಿ ಒಂದು ಶನಿಯ ಪ್ರಭಾವ, ಶನಿಯ ದೃಷ್ಟಿ ಅಥವಾ ಶನಿ ಇರತಕ್ಕಂಥದ್ದು, ಶನಿ ವಕ್ರದೃಷ್ಟಿ ಇರತಕ್ಕಂಥದ್ದು, ಜೊತೆಯಲ್ಲಿ ಗುರು ಶನಿ ಸಂಧಿಯಲ್ಲಿ ಇರತಕ್ಕಂಥದ್ದು, ಅಥವಾ ಮಾಂದಿ ಗ್ರಹಗಳಲ್ಲಿ ಏನಾದರೂ ಕೂತಿದ್ರೆ ಜನ್ಮ ದಾರಿದ್ರ ಅಂತ ಬಂದ್ಬಿಡುತ್ತೆ. ಅವರಷ್ಟಲ್ಲೇ ತಿಳ್ಕೋಬೇಕು. ಆಗ ಜನ್ಮ ದಾರಿದ್ರ ಆ ಮನುಷ್ಯ ಹುಟ್ಟಿದ ಕೂಡಲೇ ಬಂದಿದೆ ಅಂತಂದಾಗ ಜೀವನದಲ್ಲಿ ಆಧ್ಯಾತ್ಮಿಕ ಒಲವು ಜಾಸ್ತಿ ಇರಬೇಕು. ಆಕ್ಚುಲಿ ಯಾರಿಗೆ ಜನ್ಮ ದಾರಿದ್ರ ಹುಟ್ಟಿದ ಕೂಡಲೇ ಜನ್ಮ ಕುಂಡ್ಲಿಯಲ್ಲಿ ಇರುತ್ತೋ ಅವರು ಅತಿ ಹೆಚ್ಚಾಗಿ ಯೋಚನೆ ಮಾಡೋದು ಅದೇ ರೀತಿನೇ. ಕೆಟ್ಟದಾಗಿ ಯೋಚನೆ ಮಾಡುವಂಥದ್ದು ಜಾಸ್ತಿ, ಸುಳ್ಳು, ಮೋಸ, ವಂಚನೆ ಮಾಡಿಕೊಂಡು ದುಡ್ಡು ಸಂಪಾದನೆ ಮಾಡುವಂಥದ್ದು, ಬೇರೆಯವರು ತಲೆ ಮೇಲೆ ತುಳಿದಾದ್ರೂ ಸರಿ ದುಡ್ಡು ಸಂಪಾದನೆ ಮಾಡುವಂಥದ್ದು, ಬೇರೆಯವ್ರಿಗೆ ಹಿಂಸೆ ಕೊಟ್ಟು ದುಡ್ಡು ಸಂಪಾದನೆ ಮಾಡುವಂಥದ್ದು, ಕೆಲವ್ರಿಗೆ ಮೋಸ ಮಾಡ್ಬಿಡುವಂಥದ್ದು. ತಾವು ನೋಡ್ತಿರ್ತೀರಿ ಅಲ್ಲಿ ಇಲ್ಲಿ, ಪಾಪ ಅವರು ಕೆಲವರು ಎಷ್ಟೋ ಜನ ಬಡವರು ಇರ್ತಾರೆ, ಅವ್ರ ಹತ್ರ ಲಕ್ಷ ಲಕ್ಷ ನಿಮ್ಗೆ ಅದ್ ಮಾಡ್ಕೊಡ್ತೀವಿ ಇದ್ ಮಾಡ್ಕೊಡ್ತೀವಿ ಅಂತೇಳಿ ದುಡ್ಡು ತಗೊಂಡ್ಬಿಡ್ತಾರೆ. ದುಡ್ಡು ತಗೊಂಡ್ಬಿಟ್ಟು ಏನೂ ಮಾಡ್ಕೊಡೋದಿಲ್ಲ. ಮತ್ತೆ ಕೊನೆಗೆ ಅವ್ರ ಜಮೀನುಗಳಲ್ಲಿ ಮತ್ತೊಮ್ಮೆ ಚೆಕ್ಸ್ ಹಾಕಿ ರಿಜಿಸ್ಟರ್ ಮಾಡ್ಕೊಂಡ್ಬಿಡುವಂಥದ್ದು, ಅದು ಬೋನ್ಸ್ ಮಾಡ್ಬಿಡುವಂಥದ್ದು, ಸಾಕಷ್ಟು ದಿನಗಳ ಕೋರ್ಟು ಕಚೇರಿ ಅಲ್ಸುವಂಥದ್ದು, ಇಂಥದ್ದೆಲ್ಲವೂ ನಿಜವಾಗ್ಲೂ ಈ ಒಂದು ಆ ದಾರಿದ್ರ್ಯ ಇರೋರಿಂತ ಕೆಲಸ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಪಾಪ ಪುಣ್ಯ ಪ್ರಜ್ಞೆ ಇರೋದಿಲ್ಲ. ಪಾಪ ಪುಣ್ಯದ ಪ್ರಜ್ಞೆ ಅವ್ರಿಗೆ ಇರೋದೇ ಇಲ್ಲ. ಆದ್ರಿಂದಲೇ ಇಂಥ ಕೆಲಸಗಳು ಮಾಡ್ತಿರ್ತಾರೆ. ಆದ್ರೆ ಒಂದು ಮಾತ್ರ ಸತ್ಯ, ತಾನು ಏನ್ ಮಾಡ್ತಿದ್ದಾನೆ ಅನ್ನೋದು ತನ್ನ ಆತ್ಮಕ್ಕೆ ಮೇಲೆ ಭಗವಂತನಿಗೆ ಗೊತ್ತಿರುತ್ತೆ. ಇಲ್ಲಿ ಆತ್ಮ, ಹೊರಗಡೆ ಇರೋದು ಪರಮಾತ್ಮ. ಇವರಿಬ್ಬರಲ್ಲಿ ಇರತಕ್ಕಂತಹ ಒಂದು ಸಂಬಂಧ. ಮನುಷ್ಯ ಏನ್ ಮಾಡ್ತಾನೆ, ಮನುಷ್ಯ ಏನೇ ತಪ್ಪು ಮಾಡಿದ್ರೋ ಅವನ ಆತ್ಮ ಗೊತ್ತಿರುತ್ತೆ. ಅವನು ಗೊತ್ತಿದ್ದು ಮಾಡಿದ್ರು ಗೊತ್ತಿಲ್ಲದೆ ಮಾಡಿದ್ರು ಅದನ್ನ ವೀಕ್ಷಣೆ ಪರಮಾತ್ಮ ಮಾಡ್ತಾನೆ ಇರ್ತಾನೆ. ಕೊನೆಗೆ ಒಂದಿನ ಪ್ರತಿನಿತ್ಯ ಅವನ ಅಟೆಂಡೆನ್ಸ್, ನಾವೊಂದು ತಿಂಗಳು ಒಂದು ಜಾಗದಲ್ಲಿ ಕೆಲಸ ಮಾಡ್ತೀವಿ ಅಥವಾ ಶಾಲೆಗೆ ಹೋಗಿದ್ದೀವಿ ಅಂತಂದ್ರೆ ಡೈಲಿ ಅಟೆಂಡೆನ್ಸ್ ಇರುತ್ತೆ. ಪ್ರೆಸೆಂಟಾ ಆಬ್ಸೆಂಟಾ, ಪ್ರೆಸೆಂಟಾ ಆಬ್ಸೆಂಟಾ ಅಂತ. ಆ ಪ್ರೆಸೆಂಟ್ ಆಬ್ಸೆಂಟ್ ಏನಿದೆ, ಜೊತೆಯಲ್ಲಿ ಪಾಸಿಟಿವ್ ಏನಿದೆ ನೆಗೆಟಿವ್ ಏನಿದೆ ಎಲ್ಲ ಕ್ಯಾಲ್ಕುಲೇಷನ್ ಮಾಡಿ ಭಗವಂತ ಲಾಸ್ಟ್ ಕೊನೆಯಲ್ಲಿ ಒಂದೇ ಸರಿ ಶಿಕ್ಷೆ ಕೊಡ್ತಾನೆ. ಸಾಕಷ್ಟು ವಿಚಾರದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಆದ್ರೆ ನೀವೆಲ್ಲರೂ ಸಹ ಮಾಡ್ತಿರ್ತಕ್ಕಂಥದ್ದು ದಾರಿದ್ರ್ಯ ಹರಣೋಪಾಯಗಳನ್ನ ಹುಡುಕ್ತಾ ಹೋಗ್ಬೇಕು ಹೊರತಾಗಿ ಮತ್ತಷ್ಟು ದಾರಿದ್ರ್ಯದಲ್ಲಿ ಇದೀವಿ ಅಂತ ಮತ್ತೊಮ್ಮೆ ದಾರಿದ್ರ್ಯ ಮಾಡೋದಲ್ಲ. ತಿನ್ನೋದಕ್ಕೆ ಗತಿ ಇಲ್ಲ, ನಮ್ ತುಂಬಾ ಕಷ್ಟದಲ್ಲಿದ್ದೀವಿ, ದಾರಿದ್ರ್ಯ ಬಂದ್ಬಿಟ್ಟಿದೆ, ತುಂಬಾ ತೊಂದರೆಯಲ್ಲಿ ಇದೀವಿ ಅಂತಂದ್ರೆ ಮತ್ತೆ ಆ ತೊಂದರೆನ ಸುಳ್ಳೇಳಿ ವಂಚನೆ ಮಾಡಿ ಮತ್ತೆ ಬೇರೆಯವ್ರಿಗೆ ಮೋಸ ಮಾಡಿ ಬದುಕಲಿಕ್ಕೆ ಪ್ರಯತ್ನ ಪಟ್ರೆ ಆ ಒಂದು ವಂಚನೆ, ಮೋಸ, ವಂಚನೆಯಿಂದ ಮತ್ತೆ ದಾರಿದ್ರ್ಯ ಜಾಸ್ತಿ ಆಗ್ತಾನೆ ಇರುತ್ತೆ. ಆದ್ರೆ ಅದನ್ನ ಹರಣೋಪಾಯಗಳು ಎಷ್ಟೆಷ್ಟು ದಾರಿದ್ರ್ಯವನ್ನ ದೂರ ಮಾಡ್ಕೋಬೇಕು, ಎಷ್ಟೆಷ್ಟು ಕಮ್ಮಿ ಮಾಡ್ಕೋಬೇಕು ಆ ದಾರಿಗಳನ್ನ ಹುಡುಕ್ತಾ ಹೋಗ್ಬೇಕು ಯಾವತ್ತೇ ಆಗ್ಲಿ. ಯಾಕೇಳಿ ಮನುಷ್ಯ ಪ್ರತಿನಿತ್ಯವೂ ಚಂಚಲ ಸ್ವಭಾವ ಒಂದು. ಅವನ ಜೊತೆಲಿ ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಒಳ್ಳೇದಾಗಿ ಯೋಚನೆ ಮಾಡ್ತಾ ಇರ್ತಾನೆ, ಕೆಟ್ಟದಾಗಿ ಯೋಚನೆ ಮಾಡ್ತಾನೆ. ಒಳ್ಳೇದನ್ನ ಮಾಡ್ಬೇಕು ಅಂತ ಮನ್ಸಿಗಂದ್ರೆ ಖಂಡಿತವಾಗ್ಲೂ ಅವ್ನು ಒಳ್ಳೇದ್ ಮಾಡ್ತಾನೆ. ಅದೇ ಮನುಷ್ಯ ಕೆಟ್ಟದ್ ಮಾಡ್ಬೇಕು ಅಂತ ತಿಳ್ಕೊಂಡ್ಬಿಟ್ರೆ ಅವ್ನ್ ಬದುಕಕ್ಕೆ ಬಿಡೋದಿಲ್ಲ, ಕೆಟ್ಟದ್ದು ಮಾಡ್ತಿರ್ತಾನೆ. ಅದರಿಂದ ಈ ಒಂದು ಚಂಚಲತೆಯಿಂದನೇ ದಾರಿದ್ರ್ಯ ಬರುವಂಥದ್ದು. ಸ್ಥಿರ ಮನಸ್ಸು, ಸ್ಥಿರ ನಿರ್ಧಾರ, ಸ್ಥಿರ ಮಾತು, ಸ್ಥಿರ ನಡವಳಿಕೆ, ಸ್ಥಿರ ಒಂದು ಸ್ಥಿತಿಯನ್ನ ಅನುಭವಿಸೋದ್ರಿಂದ ಈ ದಾರಿದ್ರ್ಯ ಅನ್ನೋದು ಕಮ್ಮಿ ಮಾಡ್ತಾ ಇರ್ಬೋದು. ನೋಡಿ, ಯಾರಿಗೇ ಆಗಿರ್ಲಿ, ನಮ್ಮಿಂದ ಅನುಕೂಲ ಆದ್ರೆ ಪರರಿಗೆ ಉಪಕಾರ ಮಾಡಬೇಕು. ಅಪಕಾರ ಯಾವತ್ತೂ ಮಾಡಬಾರ್ದು.
ಅಪಕಾರ ಮಾಡದವನು ಖಂಡಿತವಾಗ್ಲು ಅವನು, ನಾನು ಎಷ್ಟೋ ಸರಿ ಎಕ್ಸಾಂಪಲ್ಸ್ ಕೊಡ್ತಾ ಇರ್ತೀನಿ, ರಾಮಾಯಣ ಮಹಾಭಾರತ ಇವೆಲ್ಲ ಪಿತೃದೋಷಗಳಿವೆಲ್ಲ. ಅಪಕಾರ ಮಾಡಿದ್ದೇ ಆದಲ್ಲಿ ಖಂಡಿತವಾಗ್ಲು ಮಕ್ಕಳು ಮೊಮ್ಮಕ್ಕಳು ಕುಟುಂಬಕ್ಕೆ ಮೇಲೆ ಪ್ರಭಾವ ಬಿದ್ದು ಅರ್ಧದಲ್ಲೇ ಅಲ್ಪಾಯುಷಲ್ಲೇ ಸಾಕಷ್ಟು ತೊಂದರೆಗಳು, ಕ್ಯಾನ್ಸರು ಇಂಥವೆಲ್ಲ ಬಂದ್ಬಿಡುತ್ತೆ. ಅದು ದಾರಿದ್ರನೇ. ತಂದೆ ಮಾಡಿದ ಕರ್ಮದಿಂದ ಮಕ್ಕಳು ದಾರಿದ್ರ ಅನುಭವಿಸುವಂಥದ್ದು. ಆದ್ರಿಂದ ನಾನು ಹೇಳೋದು ಪರಿಹಾರಗಳನ್ನ ತಿಳಿಸ್ಕೊಡ್ತೀನಿ, ಅಂತದಿದ್ರೆ ಅದನ್ನ ಫಾಲೋ ಮಾಡಿ. ಬೆಂಗಳೂರಿನಿಂದ ರಾಧಾ ಅವರು ಕರೆ ಮಾಡಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ ಹಲೋ ಮೇಡಮ್, ನಮಸ್ತೆ ಮೇಡಮ್. ನಮಸ್ತೆ ರಾಧಾ ಅವರೇ, ಹೇಳಿ ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಬಗ್ಗೆನೇ ಕೇಳ್ಬೇಕು ಮೇಡಮ್. ಡೇಟ್ ಆಫ್ ಬರ್ತ್ ಹೇಳಿ. 4/5/1985. 4/5/85. ಹಾ. ಸಮಯ ಹೇಳಿ. 10:30 ಶನಿವಾರ. 10:30 ರಾತ್ರಿನ ಬೆಳಗ್ಗೆನ? ಬೆಳಿಗ್ಗೆ. ಬೆಳಗ್ಗೆ 10:30. ಜನ್ಮ ರಾಶಿ ನಕ್ಷತ್ರ ಗೊತ್ತಿದ್ಯಾ? ಸ್ವಾತಿ ನಕ್ಷತ್ರ, ತುಲಾ ರಾಶಿ. ಸರಿ, ಗುರುಜಿ ಅವರಿದ್ದಾರೆ, ಮಾತಾಡಿ. ನಿಮ್ಮ ಪ್ರಶ್ನೆ ಕೇಳಿ ರಾಧಾ ಅವರೇ. ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ. ಹೇಳಿ ತಾಯಿ. ತುಂಬಾ ದಿನದಿಂದ ಟ್ರೈ ಮಾಡ್ತಾ ಇದ್ದೆ ಗುರುಜಿ, ಇವತ್ ಸಿಕ್ತು, ತುಂಬಾ ಸಂತೋಷ ಆಯ್ತು ಗುರುಜಿ. ಒಳ್ಳೇದಾಗತ್ತಮ್ಮ, ಚಿಂತೆ ಮಾಡ್ಬೇಡ ತಾಯಿ. ಈ ದಿನ ಒಳ್ಳೆ ದಿನ ನಿನ್ಗೆ. ಈ ದಿನ ಸ್ವಾತಿ ನಕ್ಷತ್ರ, ಸ್ವಾತಿ ನಕ್ಷತ್ರದವ್ರಿಗೆ ಕಾಲ್ ಸಿಕ್ಕಿದೆ, ಇದು ತುಂಬಾ ಅದೃಷ್ಟನೇ. ಹಾ ಗುರುಜಿ, ನಂಗೆ ತುಂಬಾ ನೋವು ಗುರುಜಿ, ನಂಗೆ ನೆಮ್ಮದಿನೇ ಇಲ್ಲ ಗುರುಜಿ. ಯಾಕೆ ತಾಯಿ? ನನಗೆ 2 ಹೆಣ್ಮಕ್ಳು ಗುರುಜಿ, ಗಂಡ್ಮಗು ಬೇಕು ಅಂತ ಎಷ್ಟು ಕೇಳ್ಕೊಂಡೆ, ಗಂಡ್ಮಗು ಆಗಿಲ್ಲ. ಮನೆಯಲ್ಲೂ ಎಲ್ಲ ನೆಮ್ಮದಿನೇ ಇಲ್ಲ ಗುರುಜಿ ನನ್ಗೆ. ಏನ್ ಕೆಲಸ ಮಾಡ್ತೀರಮ್ಮ ತಾವು? ನಾನ್ ಮನೆಯಲ್ಲೇ ಇರ್ತೀನಿ ಗುರುಜಿ. ಮನೆಯವರು? ನಮ್ಮ ಮನೆಯವರು ಇದ್ದಾರೆ ಗುರುಜಿ, ಅವರು ನರ್ಸರಿ ಹಾರ್ಟಿಕಲ್ಚರ್. ಅವ್ರೇನ್ ಕೆಲಸ ಮಾಡ್ತಾರೆ? ಹಾರ್ಟಿಕಲ್ಚರ್ ಗುರುಜಿ, ನರ್ಸರಿ ಇದೆ. ಹಾರ್ಟಿಕಲ್ಚರ್, ಓಕೆ. ಸರಿ ತಾಯಿ, ಚಿಂತೆ ಮಾಡ್ಬೇಡಮ್ಮ, ಖಂಡಿತವಾಗ್ಲೂ ನಿಂಗೆ ನೆಮ್ಮದಿ ಸಿಗುತ್ತೆ. ಯಾರೋ ಏನೋ ಮಾತಾಡ್ತಾರೆ ಅಂತೇಳಿ ಅದನ್ನೆಲ್ಲ ತಲೆಗೆ ಹಾಕೊಂಡ್ರೆ ಆಗತ್ತಾ ಗುರುಜಿ? ಎಲ್ಲಾರ್ಗು ನಾನ್ ಕೆಟ್ಟವಳು ಗುರುಜಿ. ದೇವ್ರಿಗೆ ನೀನ್ ಒಳ್ಳೆಯವಳು ಬಿಡು, ನಿನಗ್ ನೀನ್ ಒಳ್ಳೆಯವಳಾಗಿರೋ ಸಾಕು. ಎಲ್ಲಿ ನೋಡೋರ್ ಕಣ್ಣಿಗೆ ನೋಡಿ, ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ಸತ್ಯಕ್ಕೆ 1000 ಮುಖ ಇರುತ್ತೆ. ಒಂದೇ ಮುಖದಿಂದ ನೋಡಿ ಅದನ್ನ ಯಾವತ್ತೇ ಆಗ್ಲಿ ಅದನ್ನ ಅದ್ರ ಬೆಲೆ ಕಟ್ಟಬಾರ್ದು. ಗುರುಜಿ, ಎಲ್ಲಾರು ನಂಗೆ ತುಂಬಾ ನೋವು ಕೊಡ್ತಾರೆ ಗುರುಜಿ, ಎಲ್ಲಾರ್ಗು ನಾನ್ ಕೆಟ್ಟವಳು. ನಮ್ಮನೇಲಿ ಇರೋರು ಯಾರು ನನ್ ಜೊತೆ ಮಾತಾಡಲ್ಲ, ತುಂಬಾ ಏನೋ ಒಂಥರ ನೋವು ಗುರುಜಿ. ಸರಿಮಾ, ಚಿಂತೆ ಮಾಡ್ಬೇಡ ತಾಯಿ. ಸದ್ಯದ ಪರಿಸ್ಥಿತಿಯಲ್ಲಿ ನಿನ್ನ ಗ್ರಹಗತಿಗಳು ಹಾಗೆ ಇದೆ. ಇನ್ನಿನ್ ಮುಂದೆ ಇವತ್ತಿಗೆ ಕೊನೆ ಅನ್ಕೋ. ಖಂಡಿತವಾಗ್ಲೂ ನಿನ್ನ ಜೀವನದಲ್ಲಿ ಸುಖದ ದಿನಗಳು ಹತ್ರದಲ್ಲೇ ಇದೆ. ನಿನ್ನ ಬಾಗಲ್ ತೆರೆದಿದೆ. ಇನ್ನು ಮುಂದೆ ಜೀವನದಲ್ಲಿ ತುಂಬಾ ಚೆನ್ನಾಗಿರ್ತೀಯಮ್ಮ. ಕನ್ನಡ ಚೆನ್ನಾಗಿ ಓದ್ತೀಯನಮ್ಮ ನೀನು? ಏನ್ ಗುರುಜಿ? ಕನ್ನಡ ಓದಕ್ ಬರುತ್ತಲ್ವಾ? ಏನ್ ಗುರುಜಿ? ಕನ್ನಡ ಸರಿಯಾಗಿ ಓದಕ್ ಬರುತ್ತಲ್ವಾ? ನಿನ್ಗೆ ಕಾಲಭೈರವ ಅಷ್ಟಕ ಅಂತ ಒಂದು ಮಂತ್ರ ಇದೆ, ಗೊತ್ತಿದ್ಯಾ? ಯಾವ್ದು ಗುರುಜಿ? ಕಾಲಭೈರವ ಅಷ್ಟಕ. ಆ ಮಂತ್ರವನ್ನ ದಿನಕ್ಕೆ 9 ಸಲ ಪ್ರತಿದಿನವೂ ಒಂದು 108 ದಿನ ಪಾರಾಯಣ ಮಾಡ್ಕೊಮ್ಮ. 108 ದಿನ. ಏನ್ ಗುರುಜಿ? ಸ್ಕಂದ ಭೈರವ ಅಷ್ಟಕ. ಕಾಲಭೈರವ ಅಷ್ಟಕ. ಈ ಕಾಲಭೈರವ ಅಷ್ಟಕ ಮಂತ್ರವನ್ನ ದಿನಕ್ಕೆ 9 ಸಲ 108 ದಿನ ಪಾರಾಯಣ ಮಾಡ್ತಾ ಇರೋದ್ರಿಂದ ಖಂಡಿತವಾಗ್ಲೂ ನಿನ್ನ ಜೀವನದಲ್ಲಿ ಸುಖನೂ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ. ಈ ಅಪವಾದಗಳು ಏನಿದೆ, ಅಪವಾದಗಳು ದೂರ ಆಗತ್ತೆ. ನಿಜವಾಗ್ಲೂ ನಿನ್ನ ಆರೋಗ್ಯದಲ್ಲೂ ಮತ್ತೆ ಯಾರ್ಯಾರು ಶತ್ರುಗಳಾಗಿ ದೂರ ಆಗ್ತಿದ್ದಾರೆ ಅವರೆಲ್ಲರೂ ನಿನ್ನ ಹತ್ರ ಬಂದು ಪ್ರೀತಿಸಕ್ ಶುರುವಾಗ್ತಾರೆ ತಾಯಿ. ಚಿಂತೆ ಮಾಡ್ಬೇಡ, ಭಗವಂತ ಪ್ರತಿಯೊಂದಕ್ಕೂ ಒಂದು ಕೊನೆ ಅಂತ ಇಟ್ಟಿರ್ತಾನೆ. ಆದ್ರೆ ಸದ್ಯದ ಸಮಯದಲ್ಲಿ ನಿನ್ನ ಪರಿಸ್ಥಿತಿ ಸರಿ ಇಲ್ಲ, ಗ್ರಹಸ್ಥಿತಿಗಳೇ ಸರಿ ಇಲ್ಲ, ಸಾತಿ. ಅದನ್ನ ಮನ್ಸಿಗೆ ತುಂಬಾ ನೊಂದ್ಕೊಂಡಿದೀಯ ತಾಯಿ. ನೀನ್ ಈ ಮಂತ್ರವನ್ನು ಮಾಡ್ಕೋ, ನಿನ್ನ ಒಂದು ಬಲ ಹೆಚ್ಚಾಗತ್ತೆ, ಮಾನಸಿಕ ನೆಮ್ಮದಿ ಸ್ಥಿತಿಯಾಗತ್ತೆ. ಒಳ್ಳೇದಾಗ್ಲಿ ಅಮ್ಮ. ಯಾವಾಗ್ಲೂ ಆ ನನ್ನ ದೇವಿಯ ಅನುಗ್ರಹ ನಿನ್ನ ಮೇಲೆ ಇರುತ್ತೆ. ಒಳ್ಳೇದಾಗತ್ತೆ. ನಮಸ್ತೆ. ವೀಕ್ಷಕರೇ, ಉಡುಪಿಯಿಂದ ಶಶಿಕಲಾ ಅವರು ಕರೆ ಮಾಡಿದರೆ, ಬನ್ನಿ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ ಶಶಿಕಲಾ ಅವರೇ. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ ಮಕ್ಳ ಬಗ್ಗೆ ಕೇಳ್ಬೇಕಿತ್ತು. ಮಗಳ ಬಗ್ಗೆ. ಮಗಳ ಹೆಸರನ್ನ ತಿಳಿಸ್ಕೊಡಿ. ನಂಗೆ ಅವಳಿ ಮಕ್ಳು. ಹಾ. ಒಬ್ಬಳ ಹೆಸರು ನಿಧಿ ಅಂತೇಳಿ. ಹಾ, ನಿಧಿ ಬಗ್ಗೆ ಕೇಳ್ಬೇಕಿತ್ತಾ? ನಿಧಿ ಬಗ್ಗೆ ಕೇಳ್ಬೇಕಿತ್ತು, ಮತ್ತೆ ಇಬ್ರದ್ದು ಕೇಳ್ಬೇಕಿತ್ತು, ಅವಳಿ ಮಕ್ಳವ್ರು. ಓಕೆ, ಸರಿ. ಡೇಟ್ ಆಫ್ ಬರ್ತ್ ಹೇಳಿ. 5 ಗಂಟೆ ನಿಧಿದು. ಹಾ. ಶುಕ್ರವಾರ. ಸರಿ. ದಿನಾಂಕ? ದಿನಾಂಕ 23/5. 23/5/97. 97ನೇ ಇಸ್ವಿ. ಹೌದು. 5 ಗಂಟೆ ಸಾಯಂಕಾಲನ ಬೆಳಗ್ಗೆನ? ಬೆಳಗ್ಗೆ, ಶುಕ್ರವಾರ. ಸರಿ. ಜನ್ಮ ರಾಶಿ ನಕ್ಷತ್ರ ಗೊತ್ತಿದ್ಯಾ? ಗೊತ್ತಿದೆ ಮೇಡಮ್. ವೃಶ್ಚಿಕ ರಾಶಿ. ಹಾ. ಅನುರಾಧ ನಕ್ಷತ್ರ. ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ ಅಂತ ಹೇಳ್ತಿದ್ದೀರಾ. ನಿಧಿ ಬಗ್ಗೆ ಪ್ರಶ್ನೆಯನ್ನ ಕೇಳಿ ಗುರುಜಿ ಅವರು ಉತ್ತರಿಸ್ತಾರೆ. ನಮಸ್ತೆ ಅಮ್ಮ. ನಮಸ್ತೆ ಸರ್. ಹೇಳಿ ತಾಯಿ. ಮಕ್ಕಳು ಅವಳಿ ಜವಳಿ ಮಕ್ಕಳು ಇಬ್ರು ಹೆಣ್ಮಕ್ಳೇನಾ? ಹೌದು ಸರ್, ಇಬ್ರು ಹೆಣ್ಮಕ್ಳು ಗುರುಜಿ. ಇಬ್ರು ಹೆಣ್ಮಕ್ಳು. ಜನ್ಮ ಜಾತಕ ತುಂಬಾ ಚೆನ್ನಾಗಿದೆ.
ಆದ್ರೆ ಇಲ್ಲಿ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥದ್ದು ಜಾತಕದಲ್ಲಿ ವಿಶೇಷವಾಗಿ ರಮಲಶಾಸ್ತ್ರ 6ನೇ ಸ್ಥಾನ ತೋರಿಸ್ತಿದೆ. 6ನೇ ಮನೆಯಲ್ಲಿ ಲಗ್ನದಿಂದ 6ನೇ ಮನೆಯಲ್ಲಿ ರಾಹು ಕೂತಿರ್ತಾನೆ. ಹೌದು ಗುರುಜಿ. ಆದ್ರೆ ಒಬ್ಳದ್ದು 5 ಗಂಟೆ 4 ನಿಮಿಷ ಆಗಿದೆ ಗುರುಜಿ. ಮೊದಲನೇ ಹೆಣ್ಣು ಮಗಳು 5 ನಿಮಿಷ. ಒಬ್ಬರಿಗಿಬ್ಬರಿಗೂ 5 ನಿಮಿಷ ಡಿಫ್ರೆನ್ಸ್ ಇದೆಯಾ? 5 ಗಂಟೆ ಗುರುಜಿ. ಮೊದಲೇ ಮಗಳು ನಿಧಿ ಅಂತ ಹೇಳಿ, ಅವಳು ತುಂಬಾ ತಲೆನೋವಿಂದ ತುಂಬಾ 2-3 ವರ್ಷದಿಂದ ತುಂಬಾ ಕಷ್ಟ ಆಯ್ತು ಗುರುಜಿ. ಹೌದಮ್ಮ, ಜಾತಕದಲ್ಲಿ ತೋರಿಸ್ತಿದೆ ಆರೋಗ್ಯ ಸ್ಥಾನ 6ನೇ ಸ್ಥಾನ ರಮಲಶಾಸ್ತ್ರದಲ್ಲಿ ತೋರಿಸ್ತಿದೆ. ಈ ಮಗು ಜಾತಕದಲ್ಲಿ 6ನೇ ಮನೆಯಲ್ಲಿ ಅಂತಂದ್ರೆ ಷಷ್ಠಮ ಸ್ಥಾನದಲ್ಲಿ ರಾಹು ಕೂತಿರೋದ್ರಿಂದ ಸರ್ಪದ ಒಂದು ದೋಷ ಇರತಕ್ಕಂಥದ್ದು. ಮತ್ತೆ 2ನೇ ಮಗಳು ತುಂಬಾ ಚುರುಕಿದ್ದಾಳೆ, ಆದ್ರೆ ಕೋಪ ಜಾಸ್ತಿ. ಕೋಪ ಜಾಸ್ತಿ ಗುರುಜಿ. 2ನೇ ಮಗಳು ತುಂಬಾ ಚುರುಕು, ಇಟ್ಸ್ ವೆರಿ ಗುಡ್, ವೆರಿ ಬ್ರಿಲಿಯಂಟ್, ತುಂಬಾ ಚೆನ್ನಾಗಿ ಮಾತಾಡ್ತಾಳೆ, ಕೋಪ ಜಾಸ್ತಿ ಇರುತ್ತೆ. ಮೊದಲನೇ ಮಗಳಿಗೆ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆಗಳು, ಅವತ್ತಿಂದ ಆರೋಗ್ಯ ಸಮಸ್ಯೆನೇ ಈ ಮಗುದು. ಹೌದು ಗುರುಜಿ. ಸಾಕಷ್ಟು ನೊಂದ್ಕೋಬೇಕು. 2ನೇ ಮಗುದೇನು ನನ್ನ ಧೈರ್ಯ ಅವ್ರಿಗೆ ಎಲ್ಲ ಇದೆ. ಈ ಮಗು ತುಂಬಾ ಸಾಫ್ಟು, ತುಂಬಾ ಸೌಮ್ಯ ಸ್ವಭಾವ, ಸೆನ್ಸಿಟಿವ್ ಜಾಸ್ತಿ, ಮತ್ತೆ ಅನಾರೋಗ್ಯನೂ ಈ ರೀತಿ ಇರುತ್ತಮ್ಮ. ನೀವು ಖಂಡಿತವಾಗ್ಲು ಒಂದು ಸರ್ಪ ಸಂಸ್ಕಾರ ಏನಾದ್ರೂ ಮಾಡ್ಸಿದ್ರ ಮೊದಲು? ಇಲ್ಲ ಗುರುಜಿ. ನೀವು ಒಮ್ಮೆ ಕುಕ್ಕೆನಲ್ಲಿ ನಿಮ್ಗೆ ಹತ್ರನೇ ಇರುತ್ತೆ, ಅಲ್ಲಿಗೆ ಹೋಗಿ ಒಮ್ಮೆ ಸರ್ಪ ಸಂಸ್ಕಾರವನ್ನು ಮಾಡಿಸಿ. ಮತ್ತೆ ತಲೆನೋವು ಕಮ್ಮಿ ಆಗ್ಲಿಕ್ಕೆ ಪ್ರತಿದಿನ ಬೆಳಿಗ್ಗೆ ಶಿರಸ್ಸಾಸನ ಅಂತ ಒಂದಿರುತ್ತೆ. ಶಿರಸ್ಸಾಸನ ಅಂತಂದ್ರೆ ತಲೆಯನ್ನ ಕೆಳಗಡೆ ಇಟ್ಟು ಕಾಲನ್ನ ಮೇಲೆ ಇಟ್ಕೊಂಡು ಸೂರ್ಯ ನಮಸ್ಕಾರ ಮಾಡುವಂಥದ್ದು, ಅಂದ್ರೆ ಮನೆಯಲ್ಲೇ ಜಪವನ್ನು ಮಾಡುವಂಥದ್ದು. ಒಂದು ದಿನಕ್ಕೊಂದು 5 ನಿಮಿಷಗಳ ಕಾಲ ಯಾವ್ದಾದ್ರೂ ಒಂದು ಗೋಡೆಗೆ ಒಂದು ಕಾಲನ್ನ ಗೋಡೆಯನ್ನ ಒಂದು ಇಟ್ಕೊಂಡು ಅಥವಾ ಯಾರಾದ್ರೂ ಕೈಯಲ್ಲಿ ಸಹಾಯವನ್ನು ತಗೊಂಡು ತಲೆ ದಿಂಬನ್ನ ಒಂದು ಕೆಳಗಡೆ ಇಟ್ಕೊಂಡು ಈಸಿಯಾಗಿ ದಿನಕ್ಕೆ ಒಂದು 5 ಸಲಿ ಈ ರೀತಿ ಮಾಡೋ ಒಂದು 5 ನಿಮಿಷಗಳ ಕಾಲ ಮಾಡೋದ್ರಿಂದ ಖಂಡಿತವಾಗಲೂ ಆ ಮಗು ಜೀವನದಲ್ಲಿ ತಲೆನೋವು ಅನ್ನೋದು ಹೋಗುತ್ತೆ ತಾಯಿ. ಸೈನೋಸ್ ಪ್ರಾಬ್ಲಮ್ ಇರ್ಲಿ, ಏನೇ ಪ್ರಾಬ್ಲಮ್ ಇರ್ಲಿ ಹೋಗ್ಬಿಡುತ್ತೆ. ಇದನ್ನ ಮಾಡಿಸಿ ಒಳ್ಳೇದಾಗುತ್ತಮ್ಮ. ಸರ್ಪ ಸಂಸ್ಕಾರ ಮಾಡ್ಸೋದು ಮಾತ್ರ ಮರಿಬೇಡಿ. ಒಳ್ಳೇದಾಗ್ಲಿ ತಾಯಿ, ನಮಸ್ತೆ. ಇನ್ನ ಈ ದಿನಕ್ಕೆ ಸಂಬಂಧಪಟ್ಟಿರೋ ಹಾಗೆ ನಾವು ಸಾಕಷ್ಟು ಮಾತಾಡ್ತಾ ಬಂದಿದ್ವಿ. ಆದ್ರೆ ಈ ದಿನ ವಿಶೇಷವಾಗಿ ಸಮಸ್ತ ದಾರಿದ್ರ್ಯ ನಿವಾರಣೆಗೆ ನೀವು ಪ್ರತಿನಿತ್ಯ ಮನೆಯಲ್ಲಿ ಗೋಮೂತ್ರವನ್ನ ಪ್ರೋಕ್ಷಣೆ ಮಾಡಿ ಮನೆಯನ್ನ ಒರೆಸ್ತಾ ಇರಬೇಕು. 1. 2ನೇದಾಗಿ ಸಾಯಂಕಾಲ, ಪ್ರತಿನಿತ್ಯವೂ ಸಾಯಂಕಾಲ ಮನೆಯಿಂದ ಹೊರಗಡೆ ಈ ಒಂದು ನಿಂಬೆ ಹಣ್ಣಿನಲ್ಲಿ ತುಪ್ಪದ ದೀಪ ಒಂದು ನಾಟಿ ಹಸುವಿನ ತುಪ್ಪದ ದೀಪವನ್ನು ಹಚ್ಚೋದ್ರಿಂದ ಮನೆಯಲ್ಲಿರ್ತಕ್ಕಂಥ ಜನ್ಮದಾರಿದ್ರ ಹೊರಗಡೆ ಬರುತ್ತೆ. 3ನೇದಾಗಿ ಮನೆಯಲ್ಲಿ ಸುಳ್ಳನ್ನು ಹೇಳಬಾರ್ದು, ಹಗಲು ನಿದ್ದೆ ಮಾಡಬಾರ್ದು. ಯಾವಾಗ್ಲೂ ಮನೆಯಲ್ಲಿ ಊದುಬತ್ತಿ ಬೆಳಗ್ಗೆ ಸಾಯಂಕಾಲ ಹಚ್ಚುತ್ತಾ ಇರಬೇಕು, ಸುವಾಸನೆ ಬರಿತಾ ಇರಬೇಕು. ಇವೆಲ್ಲ ಸಾಧಾರಣ ಟಿಪ್ಸ್. ಆದ್ರೆ ಮಂತ್ರದ ಮುಖೇನ ಓಂ ಲಂ ಲಕ್ಷ್ಮಿಯೈ ನಮಃ, ಓಂ ಲಂ ಲಕ್ಷ್ಮಿಯೈ ನಮಃ. ನೋಡಿ ಮತ್ತೊಮ್ಮೆ ಹೇಳ್ತೀನಿ, ಓಂ ಲಂ ಲಕ್ಷ್ಮಿಯೈ ನಮಃ ಅಂತ ಈ ಮಹಾಲಕ್ಷ್ಮಿ ಮಂತ್ರವನ್ನ ಪ್ರತಿನಿತ್ಯ ಯಾರು ತುಳಸಿ ಮಾಲೆಯಿಂದ ಜಪ ಮಾಡ್ತಿರ್ತಾರೋ ಅವರಿಗೆ ಜನ್ಮದಾರಿದ್ರ್ಯ ಎಂತದಿದ್ರು ದೂರ ಆಗ್ಬಿಡುತ್ತೆ. ದಿನಕ್ಕೆ 108 ಸಲಿ 48 ದಿನ ಇದನ್ನ ಮಾಡಿದ್ದೇ ಆದಲ್ಲಿ ಇವರಿಗೆ ನಿಜವಾಗ್ಲೂ ಸಾಲದಿಂದ ಮುಕ್ತಿ ಆಗತ್ತೆ. ಮಹಾಲಕ್ಷ್ಮಿ ಸಹ ಒಲಿತಾಳೆ. ಇದು ತುಂಬಾ ವಿಶೇಷವಾಗಿರ್ತಕ್ಕಂತಹ ಮಂತ್ರ. ಈ ಮಂತ್ರದಿಂದ ನಿಮ್ಮ ದಾರಿದ್ರ್ಯ ಖಂಡಿತವಾಗ್ಲೂ ದೂರ ಆಗುತ್ತೆ. 48 ದಿನ ಬ್ರಹ್ಮಚಾರತ್ವವನ್ನು ಕಾಪಾಡ್ಕೋಬೇಕು. ಇದನ್ನ ಒಮ್ಮೆ ನೀವು ಮಾಡ್ಕೊಂಡು ನೋಡಿ, ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ಇನ್ನ ಈ ದಿನಕ್ಕೆ ಸಂಬಂಧಪಟ್ಟಿರುವ ಹಾಗೆ ಒಂದು ಆರೋಗ್ಯ ಟಿಪ್ಸ್. ಹೆಣ್ಣು ಮಕ್ಕಳು ಎಲ್ಲರೂ ಸಾಕಷ್ಟು ನೊಂತಾ ಇರ್ತೀರ. ಈ ಮಂಗು ಮತ್ತು ಈ ಚುಕ್ಕಿಡಿಯುವಂಥದ್ದು, ಮುಖದ ಮೇಲೆ ಡಾಟ್ ಕಪ್ಪು ಮಚ್ಚೆಗಳು ಬರೋದು, ಇಂಥವ್ರೆಲ್ಲರೂ ಸಹ ಇದನ್ನ ಸತತವಾಗಿ ಒಂದು 3 ತಿಂಗಳು ಮಾಡೋದ್ರಿಂದ ಖಂಡಿತವಾಗ್ಲೂ ಅವ್ರಿಗೆ ಎಂತಹ ಒಂದು ದೋಷ ಇದ್ರೂ ಹೋಗುತ್ತೆ. 1 ಟೀ ಸ್ಪೂನ್ ಅಷ್ಟು ನಿಂಬೆ ರಸ, ಅಷ್ಟೇ 1 ಟೀ ಸ್ಪೂನ್ ಅಷ್ಟು ಜೇನುತುಪ್ಪ, ನಿಂಬೆ ರಸ, ಜೇನುತುಪ್ಪ, ಗ್ರಿಸ್ಲಿನ್ ತಮಗೆಲ್ಲರಿಗೂ ಗೊತ್ತೇ ಇರುತ್ತೆ, ಮತ್ತು ಪನ್ನೀರು ಅಂತಂದ್ರೆ ರೋಸ್ ವಾಟರ್, ಇವೆಲ್ಲವೂ ಸಮ ಪ್ರಮಾಣವಾಗಿ 1 ಟೀ ಸ್ಪೂನ್ ತಗೊಂಡು ಎಷ್ಟು ಬೇಕೋ ಅಷ್ಟು ತಗೊಂಡು ಅವೆಲ್ಲವನ್ನು ಮಿಶ್ರಣ ಮಾಡ್ಕೋಬೇಕು. ಮಿಶ್ರಣ ಮಾಡಿಕೊಂಡು ಮುಖಕ್ಕೆ ಈ 2 ಬೆರಳಿಂದ ಚೆನ್ನಾಗಿ ಮುಖಕ್ಕೆ ಹಚ್ಚಿ ಒಂದು ಅರ್ಧ ಗಂಟೆಗಳ ಕಾಲ ನೆರಳಿನಲ್ಲೇ ಇರಬೇಕು, ಬಿಸಿಲಲ್ಲಿ ಹೋಗ್ಬಾರ್ದು. ಮತ್ತೆ ತೊಳೆಯೋದ್ರಿಂದ ಮುಖದ ಕಾಂತಿ ಹೆಚ್ಚಾಗುತ್ತೆ, ಮುಖದ ಸುಕ್ಕು ಹೋಗುತ್ತೆ, ಮತ್ತು ಚರ್ಮ ಮುಖದ ಮೇಲೆ ಇರ್ತಕ್ಕಂಥ ಮೊಡವೆಗಳು ಹೋಗ್ಬಿಡುತ್ತೆ, ಮೊಡವೆಗಳಾಗಿ ಗಾಯಗಳಾಗಿರ್ತಕ್ಕಂಥದ್ದು ಹೋಗುತ್ತೆ. ಈ ಮಂಗು ದೋಷಗಳು, ಮಚ್ಚೆಗಳು ಇಂಥದ್ದೇನಾದ್ರೂ ಇದ್ರೆ ಕಂಪ್ಲೀಟ್ಲಿ ನಿವಾರಣೆ ಆಗ್ಬಿಡುತ್ತೆ. ಇಂಥ ಅದ್ಭುತವಾದ ತಂತ್ರ ನೋಡಿ. ಹೆಣ್ಮಕ್ಳಿಗೆ ವಿಶೇಷವಾಗಿ ಈ ಒಂದು ತಂತ್ರ ಪ್ರಯೋಗ ಅಂತಂದ್ರೆ ಈ ಒಂದು ಚರ್ಮ ರೋಗಕ್ಕೆ, ಮುಖದ ಮೇಲೆ ಇರತಕ್ಕಂಥ ಕಲೆಗಳನ್ನು ದೂರ ಮಾಡಲಿಕ್ಕೆ ಇದನ್ನ ಪ್ರತಿನಿತ್ಯವೂ ನೀವು ಮಾಡೋದ್ರಿಂದ ನಿಮ್ಮ ಮುಖದ ಮೇಲೆ ಕಾಂತಿ ಮತ್ತು ಸೆಳೆತ, ಆ ಮುಖಕ್ಕೆ ಇರತಕ್ಕಂತಹ ಕೆಲವೊಂದು ದುಷ್ಟಿದೋಷಗಳು ಕೂಡ ನಿವಾರಣೆ ಆಗುತ್ತೆ. ಯಾಕಂದ್ರೆ ನಿಂಬೆ ರಸಕ್ಕೆ ಅಷ್ಟೊಂದು ಶಕ್ತಿ ಇರುತ್ತೆ, ನಮ್ಗೆ ಗೊತ್ತು. ನಿಂಬೆ ರಸವನ್ನ, ನಿಂಬೆ ಹಣ್ಣ ಇಳೆ ತೆಗೆದು ಬಿಸಾಕೋದ್ರಿಂದ ದೃಷ್ಟಿ ಹೋಗುತ್ತೆ. ಆ ರಸವನ್ನ ಮುಖಕ್ಕೆ ಹಚ್ಕೊಳ್ಳೋದ್ರಿಂದ ಮುಖದ ಮೇಲೆ ಬಿದ್ದಿರ್ತಕ್ಕಂಥ ಯಾರೋ ಕೆಟ್ಟ ಕಣ್ಣುಗಳು ಬಿಟ್ಟು ಮುಖದಲ್ಲಿ ಈ ಒಂದು ಕಳೆ ಅಂತ ಹೇಳ್ತೀವಿ, ತೇಜಸ್ಸು ಅನ್ನೋದು ಕುಗ್ಗೋಗಿರುತ್ತೆ. ಆ ತೇಜಸ್ಸು ಕೂಡ ಇದರಿಂದ ವೃದ್ಧಿ ಆಗುವಂಥದ್ದು. ಖಂಡಿತವಾಗ್ಲೂ
ಹೆಣ್ಣು ಮಕ್ಕಳಿಗೆ ಎಲ್ಲರಿಗೂ ಸಹ ನಾನು ಆರೋಗ್ಯ ಸೂತ್ರವನ್ನು ತಿಳಿಸಿದ್ದೀನಿ. ಇನ್ನು ಹೆಣ್ಣು ಮಕ್ಕಳು ಸಹ ಲಂ ಲಕ್ಷ್ಮೇ ನಮಃ, ಓಂ ಲಂ ಲಕ್ಷ್ಮೇ ನಮಃ ಈ ಮಂತ್ರವನ್ನ ಪ್ರತಿನಿತ್ಯ 108 ಸಲ ಈ ರೀತಿ 48 ದಿನಗಳ ಕಾಲ ಒಂದು ಲಕ್ಷ್ಮೀ ಫೋಟೋ ಇಟ್ಕೊಂಡು ಮುಂದೆ ಒಂದು ತುಪ್ಪದ ದೀಪ ಹಚ್ಕೊಂಡು ಜಪವನ್ನು ಮಾಡೋದ್ರಿಂದ, ಬ್ರಹ್ಮಚಾರತ್ವವನ್ನು ಕಾಪಾಡಿಕೊಂಡು ಮಾಡಿದ್ರೆ ಎಂತಹ ಒಂದು ದಾರಿದ್ರ್ಯ ಇದ್ರೂ ಸಹ ದಿನೇ ದಿನೇ ದೂರ ಆಗ್ತಾ ಹೋಗುತ್ತೆ. ಈ ದಾರಿದ್ರ್ಯ ಹರಣೋಪಾಯಗಳು ಸಾಕಷ್ಟು ಇರುತ್ತೆ. ಪ್ರತಿನಿತ್ಯವೂ ಒಂದು ಮಂತ್ರವನ್ನ ತಿಳಿಸ್ಕೊಡ್ತೀನಿ. ನಿಮ್ಮ ಜೀವನದಲ್ಲಿ ವೃದ್ಧಿ ಆಗ್ಲಿಕ್ಕೆ ಇದೇ ರೀತಿ ಒಂದು ಆರೋಗ್ಯ ಟಿಪ್ಸ್ ಅನ್ನು ಕೊಡ್ತಾ ಇರ್ತೀನಿ. ಇದನ್ನೆಲ್ಲ ಫಾಲೋ ಮಾಡ್ಕೋಬೇಕು. ಆದ್ರೆ ನಾನು ಹೇಳತಕ್ಕಂಥದ್ದು ಸರಿಯಾಗಿ ನೀವು ಮಾಡಿದ್ದೇ ಹಾದಲ್ಲಿ ಖಂಡಿತವಾಗ್ಲೂ ಈ ಜೀವನದಲ್ಲಿ ಸಕಲ ಸುಖ ಸಂಪತ್ತನ್ನ ಅನುಭವಿಸಿ ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗೋದು ಸತ್ಯ. ಗುರುಜಿ, ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆಗಮಿಸಿ ಅನೇಕ ಉಪಯುಕ್ತಕರವಾದಂತಹ ಮಾಹಿತಿ, ಮಾರ್ಗದರ್ಶನ, ಸಲಹೆ ಹಾಗೂ ಸರಳ ಸೂತ್ರಗಳನ್ನ ತಿಳಿಸ್ಕೊಟ್ರಿ. ಎಲ್ಲವುದಕ್ಕಾಗಿ ಧನ್ಯವಾದಗಳು. ಸರ್ವೇ ಜನ ಸುಖನೋ ಭವಂತು, ಲೋಕ ಸಮಸ್ತ ಸನ್ಮಂಗಳಾನಿ ಭವಂತು. ಬ್ರಹ್ಮೋಸ್ಮಿ. ವೀಕ್ಷಕರೇ, ಹೋಗ್ಬರೋ ಸಮಯ ಆಗಿದೆ. ಎಂದಿನಂತೆ ಮತ್ತೆ ನಿಮ್ಮೆಲ್ಲರ ಭೇಟಿ ನಾಳೆ ಬೆಳಗ್ಗೆ ಸರಿಯಾಗಿ ನಿಮ್ಮೆಲ್ಲರ ನೆಚ್ಚಿನ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ವಂದನೆಗಳು.